ತಿಳಿದುಕೊಂಡಿರಿ. ಈಗ ಯೋಗದ ಮತ್ತೊಂದು ಬಹಳ ಮುಖ್ಯವಾದಂಥ ಭಾಗ ಆಸನಗಳ ಬಗೆಗೆ ತಿಳಿದುಕೊಳ್ಳೋಣ. ನಾರ್ಮಲ್ ಪರ್ಸನ್, ನಾರ್ಮಲ್ ಆ್ಯಕ್ಟಿವಿಟಿ ಯೂಸಸ್ ಓನ್ಲಿ ಸಮ್ ಪಾರ್ಟ್ ಆಫ್ ದಿ ಬಾಡಿ ದಟ್ ಕಾಸಸ್ ಪ್ರಾಬ್ಲಮ್ಸ್. ನಮ್ಮ ಸಹಜ ಕಾರ್ಯದ ಸಹಜ ಹಂತ ದೇಹದ ಕೆಲವು ಅಂಗಗಳನ್ನು ಮಾತ್ರ ಉಪಯೋಗಿಸುತ್ತೆ. ಒಬ್ಬ ವ್ಯಕ್ತಿ ಆಫೀಸ್ಗೆ ಹೋಗ್ತಾ ಇದ್ದಾರೆ ಅಂದರೆ 100ಕ್ಕೆ 5ರಿಂದ 10 ಭಾಗ ಮಾತ್ರ ಅಂಗಗಳನ್ನು ಬಳಸ್ತಕ್ಕಂಥದ್ದು. ಇನ್ನು ಉಳಿದ 90ರಿಂದ 95 ಭಾಗದಷ್ಟು ಅಂಗಗಳು ಜಡತ್ವತೆಯನ್ನು ಪಡೀತಾ ಹೋಗ್ತವೆ. ಹಾಗಾಗಿ ಆಫೀಸ್ ಕೆಲಸವನ್ನು ಸಹ ಸೆಡೆಂಟ್ರಿ ಲೈಫ್ಗೆ ಸೇರಿಸಲಾಗಿದೆ. ಮತ್ತು ಹೌಸ್ ವೈಫು ಮತ್ತು ಫಾರ್ಮರ್ಸು ಅಂದರೆ ಮನೆ ಗೃಹಿಣಿಯರು ಮತ್ತು ರೈತರು 150 ಭಾಗದಷ್ಟು ಅಂಗಗಳಿಗೆ ಚಾಲನೆಯನ್ನು ಕೊಡ್ತಾರೆ. ಅವರಿಗೂ ಸಹ ಇನ್ನು 150 ಭಾಗದಷ್ಟು ಅಂಗಗಳು ಜಡತ್ವತೆಯನ್ನು ಪಡೆಯುತ್ತವೆ. ಹಾಗಾಗಿ ಕಾಲ್ ಬೆರಳಿನಿಂದ ನೆತ್ತಿಯವರೆಗಿನ ಎಲ್ಲ ಅಂಗಗಳಿಗೂ ಪುನರ್ ಚೈತನ್ಯವನ್ನು ಕೊಡಬೇಕು. ಅದಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಪ್ರಪಂಚದ ಏಕೈಕ ಕಲೆ ಅಂದರೆ ಯೋಗ. ಅದರಲ್ಲಿ ಆಸನಗಳು ವಿಶೇಷವಾಗಿ ಸಹಕಾರಿಯಾಗ್ತವೆ. ಆಸನಗಳನ್ನು ಅಭ್ಯಾಸ ಮಾಡೋದ್ರಿಂದ ದೊರೆಯತಕ್ಕಂಥ ಪ್ರಯೋಜನಗಳು ಎಷ್ಟು ವಿವರಿಸ್ತಾ ಹೋದಲ್ಲಿ ಒಂದು ದಿನವಾದರೂ ಸಾಕಾಗೋದಿಲ್ಲ. ಏಕೆಂದರೆ ಆಸನಗಳು ಪ್ರಯೋಜನಗಳ ದೊಡ್ಡ ಸಾಗರ. ಆಸನಗಳನ್ನು ಅಭ್ಯಾಸ ಮಾಡೋದ್ರಿಂದ ಗೂನು ಬೆನ್ನು ಬರಲಿಕ್ಕೆ ಸಾಧ್ಯವಿಲ್ಲ. ಅತಿ ವಯಸ್ಸಿಗೆ ಮುನ್ನ ಚರ್ಮದಲ್ಲಿ ರಿಂಕಲ್ಸು ಬರಲಿಕ್ಕೆ ಸಾಧ್ಯವಿಲ್ಲ. ಕಿವಿ ಹಾಳಾಗ್ತಕ್ಕಂಥದ್ದು, ಕಣ್ಣು ಹಾಳಾಗ್ತಕ್ಕಂಥದ್ದು ಇವುಗಳೆಲ್ಲ ಬರಲಿಕ್ಕೆ ಸಾಧ್ಯವಿಲ್ಲ. ಜೀವನ ಪರ್ಯಂತದಲ್ಲಿ ನಿಮ್ಮ ದೇಹದ ಲವಲವಿಕೆಯನ್ನು ಕಾಪಾಡುವಲ್ಲಿ ಆಸನಗಳು ಸಹಕಾರಿಯಾಗ್ತವೆ. ಕೆಲವರು ಕೇಳ್ತಾರೆ, ಏನು ಸರ್ ಜೋರು ಸ್ಟೇಟ್ಮೆಂಟು, ಹೇಗೆ ಬೆನ್ನು ಗೂನು ಬರಲಿಕ್ಕೆ ಆಗೋದಿಲ್ಲ, ಹೇಗೆ ಕಣ್ಣು ಹಾಳಾಗ್ಲಿಕ್ಕೆ ಸಾಧ್ಯವಿಲ್ಲ? ಹೌದು, ಒಬ್ಬ ವಿದ್ಯಾರ್ಥಿ 20 kg ತೂಕವನ್ನು ತೆಗೆದುಕೊಂಡು ಬೆನ್ನಿನ ಮೇಲೆ ಇಟ್ಟು ಸುಮಾರು ಒಂದು ಅರ್ಧ ಕಿಲೋಮೀಟರ್ನಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು 2nd ಫ್ಲೋರ್ ಕ್ಲಾಸ್ ಇರ್ತಕ್ಕಂಥದ್ದು, ಅದೇ ತೂಕವನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಬರುವಾಗ ಬರ್ತಾ ಬರ್ತಾ ಆತ ಹಂಚ್ ಬ್ಯಾಕ್ ಆಗಿ ಅಂದರೆ ಗೂನು ಬೆನ್ನಿನ ವಿದ್ಯಾರ್ಥಿಯಾಗಿ ಬದಲಾಗ್ತಾನೆ. ಬರೆಯುವಾಗಲೂ ಹೀಗೆ ಇಟ್ಕೊಂಡು ಬರೆಯೋದು ರೂಢಿ ಆಗುತ್ತೆ. ಒಂದೊಂದು ಹಂತವೂ ಸಹ ಅದೇ ರೀತಿ ರೂಢಿಯಾಗಿ ನಂತರ ನಿಂತ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ, ಬಗ್ಗಿ ನಿಂತ್ಕೊಳ್ತಕ್ಕಂಥದ್ದು ಅಭ್ಯಾಸ ಆಗೋಗುತ್ತೆ. ನಂತರ ಅಂದರೆ ಆತನಿಗೆ ಗೂನು ಬೆನ್ನು ಬಂದಾಗೆ. ಯಾವುದೇ ರೀತಿ ಎರಡನೇ ಮಾತಿಲ್ಲ, ವಿದ್ಯಾರ್ಥಿ ಗೂನು ಬೆನ್ನನ್ನು ಪಡಿತಾನೆ. ಅದೇ ವಿದ್ಯಾರ್ಥಿ ಅದೇ ರೀತಿ ತೂಕವನ್ನು ತೆಗೆದುಕೊಂಡು ಆತ ಶಾಲೆಗೆ ಹೋಗ್ತಾ ಇರಲಿ, ಅದರ ಜೊತೆಗೆ ಯೋಗವನ್ನು ಅಭ್ಯಾಸ ಮಾಡಿದ್ದೇ ಆದರೆ ಗೂನು ಬೆನ್ನು ಬರಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಪ್ರತಿದಿನ ಊರ್ಧ್ವಮುಖ ಶ್ವಾನಾಸನ, ಈ ಆಸನವನ್ನು ಮಾಡ್ತಕ್ಕಂಥದ್ದು, ಮತ್ತು ಶಲಭಾಸನವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು, ಮತ್ತು ಸೇತುಬಂಧಾಸನವನ್ನು ಮಾಡ್ತಕ್ಕಂಥದ್ದು, ಇವುಗಳನ್ನೆಲ್ಲ ಮಾಡಿದಾಗ ಎಲ್ಲಿ ಗೂನು ಬೆನ್ನು ಬರಲಿಕ್ಕೆ ಸಾಧ್ಯವಿಲ್ಲ. ದೇಹದ ಯಾವುದೇ ಭಾಗದಲ್ಲಿ ಸ್ಟಿಫ್ನೆಸ್ ಬರಲಿಕ್ಕೆ ಸಾಧ್ಯವಾಗೋದು ಜೀವನ ಪರ್ಯಂತದಲ್ಲಿ. ಇನ್ನು ಕಣ್ಣಿನ ಯೋಗಾಭ್ಯಾಸ ಅಂತ ಇದೆ, ಅಂದರೆ ಷಟ್ಕ್ರಿಯೆಗಳ ಒಂದು ಭಾಗ ಕಣ್ಣಿನ ಯೋಗಾಭ್ಯಾಸ. ಆ ಅಭ್ಯಾಸ 5 ನಿಮಿಷ ತೆಗೆದುಕೊಳ್ಳುತ್ತೆ ಅಭ್ಯಾಸ ಮಾಡಲಿಕ್ಕೆ. ಅದನ್ನು ಅಭ್ಯಾಸ ಮಾಡಿದ್ದೆ ಆದರೆ ಜೀವನ ಪರ್ಯಂತದಲ್ಲಿ ಕಣ್ಣಿನ ತೊಂದರೆಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ವಿಶೇಷತೆ ಆವೃತವಾಗ್ತಾ ಇರುತ್ತೆ. ಇನ್ನು ಆಸನಗಳನ್ನು ಅಭ್ಯಾಸ ಮಾಡಿದಾಗ ದೊರೆಯತಕ್ಕಂಥ ಪ್ರಯೋಜನಗಳು ಅಂತಲ್ಲಿ ಗ್ರಾವಿಟೇಷನ್ ಫೋರ್ಸಿಂದ ಮನುಷ್ಯನಿಗೆ ಎಷ್ಟು ತೊಂದರೆಗಳು ಬರುತ್ತೆ ಅಷ್ಟೂ ತೊಂದರೆಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಏನು ಗ್ರಾವಿಟೇಷನ್ ಫೋರ್ಸಿಂದ ಬರ್ತಕ್ಕಂಥ ತೊಂದರೆಗಳು ಅಂದಲ್ಲಿ ಒಂದು ಮಗುವಿಗೆ ರಕ್ತದ ಚಲನೆ ದೊರೀತಾ ಇದೆ. 14 ವರ್ಷದವರೆಗೂ ಮಾತ್ರವೇ ರಕ್ತದ ಚಲನೆ ತುಂಬ ಚೆನ್ನಾಗಿ ದೊರೀತಕ್ಕಂಥದ್ದು. 14 ವರ್ಷ ಆದ ನಂತರ ಏನಾಗುತ್ತೆ, ರಕ್ತದ ಚಲನೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. 40 ವರ್ಷ ಆಯಿತು, ಇನ್ನೂ ಸ್ವಲ್ಪ ತಲೆಯ ಭಾಗಕ್ಕೆ ರಕ್ತದ ಚಲನೆ ಕಡಿಮೆ ಆಗುತ್ತೆ. 60 ವರ್ಷ ಆಯಿತು, 2 ಸಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
70 ವರ್ಷ ಇನ್ನೂ ಕುಗ್ಗೋಗುತ್ತೆ. ಈ ರೀತಿ ಏನಾಗಿದೆ ಅವ್ರ ಬಾಡಿನಲ್ಲಿ, ಏನೂ ತೊಂದರೆ ಆಗಿಲ್ಲ. ತಲೆಯ ಭಾಗಕ್ಕೆ ರಕ್ತದ ಚಲನೆ ಕಡಿಮೆ ಆಗ್ತಾ ಇದೆ, ಅದರಿಂದ ಆಕ್ಸಿಜನ್ ಸಪ್ಲೈ ಮೆದುಳಿನ ಭಾಗಕ್ಕೆ ದೊರೀತಾ ಇಲ್ಲ. ಒಂದು ಬೋರ್ವೆಲ್ ಪಂಪನ್ನು ತಂದಿದ್ದೀರಾ, ಆ ಬೋರ್ವೆಲ್ ಪಂಪನ್ನು ತಂದಾಗ ಪ್ರಥಮದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ವಾವ್, ಎಲ್ಲರ ಕೈಲೂ ಹೇಳ್ಕೊತಿರ್ತೀರ, ನಾವು ಒಂದು ಸುಗುಣ ಬೋರ್ವೆಲ್ ಪಂಪನ್ನು ತಂದಿದ್ದೇವೆ, ಅದು 5 ನಿಮಿಷಕ್ಕೆ 100 ಲೀಟ್ರ್ ನೀರನ್ನು ಪಂಪ್ ಮಾಡುತ್ತೆ. 10 ವರ್ಷ ಮುಗೀತು. 10 ವರ್ಷ ಆದಮೇಲೆ ಅಂತ ಇರುತ್ತೆ, ನಿಧಾನಕ್ಕೆ ಪಂಪ್ ಮಾಡುತ್ತೆ. ಅರ್ಧ ಗಂಟೆ ಆದರೂ 100 ಲೀಟ್ರ್ ನೀರು ತುಂಬಿರೋದಿಲ್ಲ. ಅದನ್ನು ತಗೊಂಡೋಗಿ ಸರ್ವಿಸ್ ಮಾಡಿಸಿ, ವೈಂಡಿಂಗ್ ಮಾಡಿಸಿ ತೊಗೊಂಬಂದು ಹಾಕಿದ್ದೆ ಆದರೆ ಮೊದಲಿನಂತೆ ಕೆಲಸ ಮಾಡುತ್ತೆ. ಆ ರೀತಿಯಲ್ಲಿ ನಮ್ಮ ಹೃದಯ ತನ್ನ ಕಾರ್ಯವನ್ನು ಕಳ್ಕೊಳ್ತಾ ಇರುತ್ತೆ. ಏಕೆಂದರೆ ಗ್ರಾವಿಟೇಷನ್ ಫೋರ್ಸ್. ಯೋಗ ಮಾಡಿದ ನಂತರ, ಆಸನ ಅಭ್ಯಾಸ ಮಾಡಿದ ನಂತರ ಏನಾಗುತ್ತೆ, ಹೃದಯ ಟೋನ್ ಆಗುತ್ತೆ, ವಿಶೇಷತೆ ಆವೃತವಾಗುತ್ತೆ. ಹಾಗಾಗಿ ತಲೆಯ ಭಾಗಕ್ಕೆ ಉತ್ತಮವಾದ ರಕ್ತದ ಚಾಲನೆ ದೊರೆಯುತ್ತೆ. ಎಷ್ಟೋ ಮಂದಿ, ಸಾವಿರಾರು ಮಂದಿ ನಮ್ಮ ವಿದ್ಯಾರ್ಥಿಗಳು ಹೇಳಿರ್ತಕ್ಕಂಥ, ಸರ್ ನನಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇತ್ತು, ನಾರ್ಮಲಾಗಿ ಬಂತು, ಕಿವಿ ಸದಾ ಕಾಲದಲ್ಲಿ ಗುಯ್ ಅಂತ ಶಬ್ದ ಬರ್ತಾಯಿತ್ತು, ಹೋಗಿದೆ. ನನಗೆ ಸೈನಸೈಟಿಸ್ ಇತ್ತು, ಹೋಗಿದೆ. ನನಗೆ ಯಾವಾಗಲೂ ನೆಗಡಿ ಆಗ್ತಾಯಿತ್ತು, 24 ಗಂಟೆ ತಿಂಗಳಲ್ಲಿ ಬಹಳಷ್ಟು ದಿನದಲ್ಲಿ ಬರೀ ಮೂಗಿನ ತೊಂದರೆ ಇರ್ತಾಯಿತ್ತು, ಅದು ಹೋಗಿದೆ. ನನ್ನ ಕಣ್ಣು ನೋವು ಬರ್ತಾಯಿತ್ತು, ಹೋಗಿದೆ. ತಲೆನೋವು ಬರ್ತಾಯಿತ್ತು, ಹೋಗಿ. ಬಹಳಷ್ಟು ಮಂದಿ ಹೇಳಿರ್ತಕ್ಕಂಥದ್ದು ಏಕೆ, ಹೃದಯ ಟೋನ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಸನಗಳನ್ನು ಅಭ್ಯಾಸ ಮಾಡಿದಾಗ ತಲೆ ಭಾಗಕ್ಕೆ ಉತ್ತಮ ರಕ್ತದ ಚಾಲನೆ ದೊರೆಯುತ್ತೆ, ತಲೆಯ ಭಾಗದ ತೊಂದರೆಗಳೆಲ್ಲ ದೂರವಾಗ್ತವೆ. ಇನ್ನು ಪ್ರಯೋಜನಗಳೊಂದಲ್ಲಿ ಕಫ, ವಾತ, ಪಿತ್ತ ಇವುಗಳು ಸಮ ಪ್ರಮಾಣಕ್ಕೆ ಬರ್ತವೆ. ನಮ್ಮ ದೇಹದ ಸುಪ್ತ ಧಾತುಗಳು ಕ್ರಮಬದ್ಧವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತವೆ. ನವರಸಗಳ ಬಿಡುಗಡೆ ಕ್ರಮಬದ್ಧವಾಗಿ ಆಗುತ್ತೆ. ಏನು ಕಫ, ವಾತ, ಪಿತ್ತ? ನಮ್ಮ ದೇಹ ರೂಪಣೆಯಾಗಿರ್ತಕ್ಕಂಥದ್ದು 3 ದೋಷಗಳಿಂದ, ಕಫ, ವಾತ, ಪಿತ್ತ. ಇದರಿಂದ ನಮ್ಮ ದೇಹದಲ್ಲಿ ಕಫ ಹೆಚ್ಚಾದಲ್ಲಿ ಕೆಮ್ಮಾಗ್ತಕ್ಕಂಥದ್ದು, ವೀಸಿಂಗ್ ಆಗ್ತಕ್ಕಂಥದ್ದು, ಬ್ರಾಂಕೈಟಿಸ್ ಆಗ್ತಕ್ಕಂಥದ್ದು. ಇನ್ನೂ ಹೆಚ್ಚು ಕಫವನ್ನು ಕೊಳಿಲಿಕ್ಕೆ ಬಿಟ್ಟರೆ ಅದು ಟ್ಯೂಬರ್ಕ್ಯುಲೋಸಿಸ್ ಆಗಿ, ಅಂದರೆ TB ಆಗಿ, ಅಂದರೆ ಕ್ಷಯವಾಗಿ ಪರಿವರ್ತನೆ ಆಗೋಗುತ್ತೆ ಇತ್ಯಾದಿ. ಹಾಗೆ ವಾತ ಹೆಚ್ಚಾದಲ್ಲಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೋ ಅಲ್ಲೆಲ್ಲ ನೋವಾಗ್ತಾ ಇರುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅಂಗಗಳೆಲ್ಲ ತಿರ್ಕೊಂಡ್ಬಿಡ್ತವೆ, ತುಂಬ ಸ್ಟಿಫ್ನೆಸ್ ಬಂದು ಬೆಡ್ ರಿಡನ್ ಆಗೋಗ್ತಾರೆ. ಅದರಿಂದನೇ ಅವ್ರಿಗೆ ತೊಂದರೆ ಆಗೋಗುತ್ತೆ. ನೆಕ್ಸ್ಟ್ ಇನ್ನು ಪಿತ್ತ ಹೆಚ್ಚಾಯಿತು ಅಂದಲ್ಲಿ ಯಾವಾಗಲೂ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ ಇರ್ತಕ್ಕಂಥದ್ದು, ಇಲ್ಲ ಡಿಸೆಂಟ್ರಿ ಆಗ್ತಕ್ಕಂಥದ್ದು, ತಲೆನೋವು ಇರ್ತಕ್ಕಂಥದ್ದು, ಸದಾ ಕಾಲದಲ್ಲಿ ತಲೆ ಸುತ್ತಿರ್ತಕ್ಕಂಥದ್ದು, ಬಹಳಷ್ಟು ತೊಂದರೆ ಉಂಟಾಗ್ತವೆ. ಹಾಗಾಗಿ ಈ 3 ದೋಷಗಳು ಸಮ ಪ್ರಮಾಣಕ್ಕೆ ಬರಬೇಕು. ಅದಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಏಕೈಕ ಪ್ರಪಂಚದ ಕಲೆ ಎಂದಲ್ಲಿ ಯೋಗ. ಅದರಲ್ಲಿ ಆಸನಗಳನ್ನು ಅಭ್ಯಾಸ ಮಾಡಿದಾಗ ಕ್ರಮತೆ ಆವೃತವಾಗುತ್ತೆ. ಅಂದರೆ ಕಫ, ವಾತ, ಪಿತ್ತ ಸಮ ಪ್ರಮಾಣಕ್ಕೆ ಬರ್ತವೆ. ಯಾರಿಗುಂಟು ಯಾರಿಗಿಲ್ಲ. ಕಫ, ವಾತ, ಪಿತ್ತ ಸಮ ಪ್ರಮಾಣಕ್ಕೆ ಬರ್ತವೆ ಅಂದರೆ ಅದೃಷ್ಟವೇ ಸರಿ. ಇನ್ನು ನಾವು ಹೇಳುವಾಗ ಮೊದಲಲ್ಲಿ ಹೇಳಿದಂತೆ ಮನುಷ್ಯನಿಗೆ ಕಾಲು ಬೆರಳಿನಿಂದ ನೆತ್ತಿಯವರೆಗಿನ ಎಲ್ಲ ಅಂಗಗಳನ್ನು ಪುನರ್ ಚೈತನ್ಯಗೊಳಿಸಲಿಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಏಕೈಕ ಕಲೆ ಯೋಗ ಅಂತ ಹೇಳಿದ್ರು. ನಾವು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಇದ್ದಾಗ ಚೀಫ್ ಗೆಸ್ಟಾಗಿ ಹೋಗಿದ್ದು. ಅಲ್ಲಿ ಒಬ್ಬರು ಇಂಜಿನಿಯರ್, ಒಬ್ಬರು ಮತ್ತೊಬ್ಬರು ನರ್ಸು. ಅವರು ಕೇಳಿದ್ರು, ಸರ್ ಯಾಕೆ ನೀವು ಯೋಗ ಮಾತ್ರದಿಂದ ಕಾಲು ಬೆರಳಿನಿಂದ ನೆತ್ತಿಯವರೆಗಿನ ಎಲ್ಲ ಅಂಗಗಳಿಗೆ ಚಾಲನೆಯನ್ನು ಕೊಡ್ಬೋದು ಅಂತ ಹೇಳ್ತಾ ಇದ್ದೀರಾ, ಯಾಕೆ ನಾವು ಕರಾಟೆಯನ್ನು ಅಭ್ಯಾಸ ಮಾಡೋದ್ರೆ ಆಗೋದಿಲ್ವೇ, ಏರೋಬಿಕ್ಸ್ ಅಭ್ಯಾಸ ಮಾಡೋದ್ರೆ ಆಗೋದಿಲ್ವೇ, ವಾಕಿಂಗ್ ಮಾತ್ರ ಮಾಡಿಕೊಂಡ್ರೆ ಆಗೋದಿಲ್ವೇ, ಜಿಮ್ ಮಾಡಿದ್ರೆ ಆಗೋದಿಲ್ವೇ? ತುಂಬ ಒಳ್ಳೆ ಪ್ರಶ್ನೆಯನ್ನು ಕೇಳಿದರು.
ಇಲ್ಲೂ ಸಹ ಅದನ್ನು ರಿಪೀಟ್ ಮಾಡ್ತಾ ಇದ್ದೇವೆ ಅಂದರೆ ಬಹಳ ಮುಖ್ಯವಾದಂಥ ಪ್ರಶ್ನೆ. ಕರಾಟೆ ಕೆಲವೊಂದು ಅಂಗಗಳನ್ನು ಮಾತ್ರ ದೃಢಗೊಳಿಸಲಿಕ್ಕೆ ಅದು ಸಪೋರ್ಟನ್ನು ಮಾಡುತ್ತೆ. ಇನ್ನು ಉಳಿದ ಅಂಗಗಳೆಲ್ಲ ಸ್ಪಷ್ಟವಾದ ದೃಢತೆಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ, ಮತ್ತು ಎಲ್ಲ ಅಂಗಗಳ ಜಡತ್ವತೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ದೇಹಕ್ಕೆ ಅದು ವ್ಯಾಯಾಮವನ್ನು ತರುತ್ತೆ, ಮನಸ್ಸಿಗೆ ಯಾವುದೇ ರೀತಿ ವ್ಯಾಯಾಮ ಇರೋದಿಲ್ಲ. ಯಾರಾದರೂ ಬೈದರು ಅಂದರೆ ಹೊಡಿಲಿಕ್ಕೆ ಹೋಗ್ತಾ ಇರ್ತದೆ. ಈ ಮಟ್ಟದಲ್ಲಿ ಹ್ಯಾವ್ ಡನ್ ಬ್ಲ್ಯಾಕ್ ಬೆಲ್ಟ್, ನಮ್ಮದು ಬ್ಲ್ಯಾಕ್ ಬೆಲ್ಟ್ ಆಗಿದೆ. ಇವತ್ತಿಗೂ ತೆಂಗಿನಕಾಯಿಯನ್ನು ಈಸಿಯಾಗಿ ಹೊಡಿಬೋದು, ಆದರೆ ಅದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಆ ರೀತಿ ಆದರೆ ತೊಂದರೆ ಉಂಟಾಗುತ್ತೆ ಅಲ್ಲವೇ? ಮನಸ್ಸಿನ ಮೇಲೆ ಹತೋಟಿಯನ್ನು ತರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಎಲ್ಲ ಅಂಗಗಳಿಗೂ ಪುನಃ ಚೈತನ್ಯವನ್ನು ತರಲಿಕ್ಕೆ ಸಾಧ್ಯ. ಇದರಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯಿಂದಲೇ ಬ್ರೂಸ್ ಲೀ ಬಹಳಷ್ಟು ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾ ಇದ್ರು, ಅಷ್ಟು ಮಸಲ್ ಪೇಯ್ನ್ ಕ್ರಿಯೇಟ್ ಆಗ್ತಾ ಇತ್ತು. ಇನ್ನು ಜಿಮ್ಮು ಅಂಗಗಳ ರಚನೆಯನ್ನು ಹೊರಗಡೆ ಪಡಿಬೋದು, ಆದರೆ ಆಂತರಿಕ ಅಂಗಗಳ ಮೇಲೆ ಯಾವುದೇ ರೀತಿ ಪರಿಣಾಮ ಇಲ್ಲ. ಅದಕ್ಕೆ ಉದಾಹರಣೆ ಅಂದರೆ ಆರ್ನಾಲ್ಡ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 6 ಬಾರಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ, ಈಗ ಬೈಪಾಸ್ ಸರ್ಜರಿ ಆಗಿದೆ. ಅಂದರೆ ಏನು ಗೊತ್ತಾಗುತ್ತೆ ಅಂದರೆ ಆಂತರಿಕ ಅಂಗಗಳ ಮೇಲೆ ವಿಶೇಷವಾದ ವ್ಯಾಯಾಮವನ್ನು ತರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಒಬ್ಬರು ಬಂದಿದ್ದರು, ಅವರಿಗೆ ನರ ಇಲ್ಲಿ ಓಪನ್ ಆಗಿ ಸರ್ಜರಿ ಆಗಿದೆ ಅವರು ಡಂಬಲ್ಸನ್ನು ಮಾಡುವಾಗ. ಮತ್ತೊಬ್ಬರಿಗೆ ಸಿವಿಯರ್ ಬ್ಯಾಕ್ ಪೇಯ್ನ್, ಮತ್ತೊಬ್ಬರಿಗೆ ವಿಪರೀತವಾದಂಥ ಚೆಸ್ಟ್ ಪೇಯ್ನು. ಹಾಗಂತೇಳಿ ಅದನ್ನೇನು ಕೆಟ್ಟ ಕಲೆ ಅಂತ ಹೇಳ್ತಾ ಇಲ್ಲ. ಯೋಗ ಅಭ್ಯಾಸ ಮಾಡಿದ ನಂತರ ನೀವು ಅಭ್ಯಾಸ ಮಾಡ್ಬೋದು, ಇಲ್ಲದೆ ಇದ್ದಲ್ಲಿ ಅದರಲ್ಲಿ ತೊಂದರೆಗಳಿರುತ್ತೆ ಅಂತಕ್ಕಂಥದ್ದು. ಮತ್ತು ಸರ್ಟೈನ್ ಏಜ್ವರೆಗೂ ಮಾತ್ರ ಅದನ್ನೆಲ್ಲ ಅಭ್ಯಾಸ ಮಾಡಲಿಕ್ಕಾಗುತ್ತೆ, ಅದಾದ ನಂತರ ಅದನ್ನೆಲ್ಲ ಅಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿ ಮಾಡಲಿಕ್ಕೆ ಹೋದರೆ ಮತ್ತೊಂದು ಭಯಾನಕ ತೊಂದರೆಗೊಳಗಾಗ್ತಾರೆ. ಮತ್ತು ಇನ್ನು ಏರೋಬಿಕ್ಸು, ನಾವು ಯೋಗದಲ್ಲಿ ಏನು ಮಾಡ್ತೇವೆ, ಉಸಿರನ್ನು ಹೊರಗಡೆ ಬಿಡ್ತಾ ಹೀಗೆ ಬೆಂಡಾಗಿ ನಂತರ ಉಸಿರು ತಗೊಳ್ತಾ ಹೀಗೆ ಬನ್ನಿ. ಇಲ್ಲಿ ಯಾವುದೇ ರೀತಿ ಜಾಯಿಂಟ್ಸ್ಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಆದರೆ ಅಲ್ಲೇನಾಗುತ್ತೆ, ರೆಡಿ ಸ್ಟಡಿ 1 2 3 ಸ್ಟಾರ್ಟ್, 1 2 3 4 ವೇಗವಾದ ವ್ಯಾಯಾಮ ಇರುತ್ತೆ. ಬರ್ತಾ ಬರ್ತಾ ಮೂಳೆಗಳೆಲ್ಲ ರಬ್ಬಾಗ್ತಾ ಹೋಗ್ತವೆ. ನಮ್ಮಲ್ಲಿ 4 ಮಂದಿ ಏರೋಬಿಕ್ಸ್ ಟೀಚರ್ಸ್ ಇದ್ದಾರೆ, ಎಲ್ಲ ಜಾಯಿಂಟ್ಸ್ ಪೇಯ್ನ್ ಬಂದ್ಬಿಟ್ಟಿದೆ, ಸುಮಾರು ಜಾಯಿಂಟ್ಸ್ ಪೇಯ್ನ್ ಬಂದು ಅಂದರೆ ರಬ್ಬಾಗಿರ್ತಕ್ಕಂಥದ್ದು, ಮತ್ತು ಮಸಲ್ ಪೇಯ್ನ್ ಕ್ರಿಯೇಟ್ ಆಗಿದೆ. ESR ತುಂಬ ವ್ಯತ್ಯಾಸ ಆಗೋಗಿದೆ ಅವರಿಗೆ. ಅದು ನಾರ್ಮಲ್ ಸ್ಟೇಜಿಗೆ ಬರಲಿಕ್ಕೆ 3 to 4 months ಬೇಕು. ಈಗಾಗಲೇ 2 ರೆಡಿಯಾಗಿದ್ದಾರೆ, ಇನ್ನೂ 2 ಹಾಗೆ ಇನ್ನೂ ಬ್ಯಾಲೆನ್ಸ್ ಆಗ್ತಾ ಇವೆ. ಈ ರೀತಿಯೆಲ್ಲ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಉಂಟು. ಮತ್ತು ವಾಕಿಂಗು ಹೇಳಿದ್ದಾರೆ, ವಾಕಿಂಗ್ ಈಸ್ ಬೆಸ್ಟ್ ಎಕ್ಸಸೈಸ್. ವಾಕಿಂಗ್ ಈಸ್ ಬೆಸ್ಟ್ ಎಕ್ಸಸೈಸ್ ಇಫ್ ಯು ಡೂ ಇಟ್ ಫಾರ್ 15 minutes or 20 minutes. 20 ನಿಮಿಷ 15 ನಿಮಿಷ ಅಥವಾ 20 ನಿಮಿಷ ಮಾಡಿದ್ರೆ ವಾಕಿಂಗ್ ಓಕೆ. ಅದು ಬಿಟ್ಟು ಅವರ್ಸ್ ಟುಗೆದರ್ ಹೋಗ್ತಾರೆ, 3 ಅವರು 4 ಅವರು. ನೀವೊಂದು 5 ವರ್ಷ ಮಾಡ್ಬೋದು, ಅಥವಾ ಅಂದರೆ ಹಬ್ಬ ಅಂದರೆ ನೀವು ಮ್ಯಾನೇಜ್ ಮಾಡ್ಕೊಂಡು ಓಡಾಡ್ತೀರ ಅಂದರೆ 10 ವರ್ಷ ಮಾಡ್ಬೋದು. 10 ವರ್ಷ ಆದಮೇಲೆ ಏನಾಗುತ್ತೆ, ಮೂಳೆಗಳೆಲ್ಲ ರಬ್ಬಾಗೋಗಿರುತ್ತೆ. ಈಗ 1 2 3 4 ಹೀಗೆ ನಡೀತಾನೇ ಇರ್ತೀರ. ಹಾಗಾದಾಗ ಏನಾಗುತ್ತೆ, ಮೂಳೆಗಳೆಲ್ಲ ರಬ್ಬಾಗ್ತಾ ಹೋಗುತ್ತೆ, ತೊಂದರೆಗಳು ಉಂಟಾಗೋ ಸಾಧ್ಯತೆ ಭಾಳ ಉಂಟು. ಹಾಗಾಗಿ 15ರಿಂದ 20 ನಿಮಿಷ, ಕೊನೆ ಪಕ್ಷ ಲಾಸ್ಟ್ ಅಂದರೆ 1/2 hour ವಾಕಿಂಗ್ ಈಸ್ ಓಕೆ. ಅದ್ರ ಜೊತೆಗೆ ಯೋಗ ಅಭ್ಯಾಸ ಮಾಡಿದ್ದೇ ಆದರೆ ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಉಂಟಾಗೋದಿಲ್ಲ. ಇಲ್ಲದೇ ಇದ್ದಲ್ಲಿ ಖಚಿತವಾಗಿ ಅದರಿಂದ ತೊಂದರೆ ಉಂಟಾಗುತ್ತೆ ಅಂತಕ್ಕಂಥದ್ದು ಮುಖ್ಯವಾದಂಥ ಅಂಶ. ಹೇಳಿದು. ಮತ್ತು ಈ ಆಸನಗಳಿಂದ ದೊರೆಯತಕ್ಕಂಥ ಪ್ರಯೋಜನಗಳು ಒಂದಲ್ಲಿ ಇಂಪ್ರೂವ್ಸ್ ಬ್ಲಡ್ ಸರ್ಕ್ಯುಲೇಷನ್, ರಕ್ತದ ಚಲನೆಯನ್ನು ಉತ್ತಮಗೊಳಿಸಲಿಕ್ಕೆ ಸಪೋರ್ಟ್ ಆಗುತ್ತೆ. ರಿಡ್ಯೂಸಸ್ ಎಕ್ಸೆಸಿವ್ ಫ್ಯಾಟ್, ಅನಾವಶ್ಯಕವಾದಂಥ ಕೊಬ್ಬಿನ ಅಂಶವನ್ನು ಕರಗಿಸಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಕ್ಯೂಸ್ ಇನ್ಫರ್ಟಿಲಿಟಿ, ಬಂಜೆತನವನ್ನು ದೂರ ಮಾಡಲಿಕ್ಕೆ ಇದು ಸಪೋರ್ಟನ್ನು ಮಾಡುತ್ತೆ. ಕ್ಯೂರ್ಸ್ ಹೆಡೇಕ್, ಅನಾವಶ್ಯಕವಾಗಿ ಸದಾ ಕಾಲದಲ್ಲಿ 24 ಗಂಟೆ ಇರ್ತಕ್ಕಂಥ ಹೆಡೇಕನ್ನು ದೂರ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಮೇಂಟೈನ್ ದಿ ಶೈನ್ ಆಫ್ ದಿ ಸ್ಕಿನ್ ವಿತೌಟ್ ಎನಿ ಕಾಸ್ಮೆಟಿಕ್ಸ್, ಏನು ಕಾಸ್ಮೆಟಿಕ್ಸ್ ಇಲ್ಲದೆ ನಿಮ್ಮ ಶೈನನ್ನು ಮೇಂಟೈನ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ.
ನಮ್ಮ ತರಗತಿಯಲ್ಲಿ ಭಾಳಷ್ಟು ಫಿಲಿಮ್ ಆ್ಯಕ್ಟರ್ಸು ಯೋಗವನ್ನು ಅಭ್ಯಾಸ ಮಾಡ್ತಾರೆ. ಯಾರು ಯೋಗವನ್ನು ನಿಲ್ಲಿಸಿಲ್ಲ, ಸದಾ ಕಾಲದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಪ್ರತಿ ದಿನದಲ್ಲಿ. ಇಫ್ ಯು ಗಿವ್ 1 hour ಫಾರ್ ಯೋಗ, ದಟ್ ವಿಲ್ ಪ್ರೊಟೆಕ್ಟ್ 24 hours ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ನೀವು 1 hour ಯೋಗಕ್ಕಾಗಿ ಕೊಟ್ಟಿದ್ದೆ ಆದರೆ ಆ 1 hour 23 ಗಂಟೆಯಲ್ಲಿ ಏನು ತೊಂದರೆ ಆಗದಾಗೆ ಕಾಪಾಡ್ತಾ ಹೋಗುತ್ತೆ. ಸೊ ಹಾಗಾಗಿ 1 hour ಯೋಗಕ್ಕಾಗಿ ಕೊಡಬೇಕು. ಅದರಲ್ಲಿ ಆಸನಗಳಿಗೆ ಮುಖ್ಯವಾದಂಥ ಸ್ಥಾನವನ್ನು ಕೊಡಬೇಕು. ನಾನು ಆಸನ ಮಾಡ್ತಾ ಇದ್ದೇನೆ ಅಂತ ಯಾರ ಬಳಿಯಲ್ಲಾದರೂ ಹೇಳಿದ್ರೆ ಅವರು ಸರ್ವಾಂಗಾಸನ ಮಾಡ್ತಾ ಇದ್ದೀರಾ, ಧನುರಾಸನ ಮಾಡ್ತಾರೆ, ಹೀಗೆಲ್ಲ ಭಾಳಷ್ಟು ಕ್ವಶನ್ ಕೇಳ್ತಾರೆ. ಅವ್ರಿಗೇನು ಗೊತ್ತಿರೋದಿಲ್ಲ, ಆದರೆ ಅವ್ರು ಆ ಕ್ವಶನನ್ನು ಕೇಳ್ತಾರೆ. ಯಾಕೆ? ಆಸನಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥದ್ದು. ಆಸನಗಳು ಅಷ್ಟು ಪಾಪ್ಯುಲಾರಿಟಿಯನ್ನು ಪಡಿಬೇಕು ಅಂದರೆ ಇರ್ತಕ್ಕಂಥ ಪ್ರಯೋಜನಗಳು. ಆಸನಗಳು ರಕ್ತದಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಸಮದೂಗಿಸ್ತದೆ. ಡಯಾಬಿಟಿಸನ್ನು ಹತೋಟಿಗೆ ತರಲಿಕ್ಕೆ ಸಪೋರ್ಟ್ ಆಗುತ್ತೆ. ಇನ್ನು ಸೂರ್ಯ ನಮಸ್ಕಾರ, ಅದರಲ್ಲಿ 15 ನಿಮಿಷದ ಸೂರ್ಯ ನಮಸ್ಕಾರ 5 ಕಿಲೋಮೀಟರ್ ವಾಕಿಂಗಿಗೆ ಸಮನಾಗಿರುತ್ತೆ. ಅದೇ ನೀವು 1/2 hour ಸೂರ್ಯ ನಮಸ್ಕಾರವನ್ನು ಮಾಡಿದ್ದೆ ಆದರೆ 10 ಕಿಲೋಮೀಟರ್ ವಾಕಿಂಗಿಗೆ ಅದು ಈಕ್ವಲ್ ಆಗಿರುತ್ತೆ. ಅಂದರೆ ಅಷ್ಟು ಕ್ಯಾಲರೀಸನ್ನು ಈಸಿಯಾಗಿ ಬರ್ನ್ ಮಾಡ್ಬೋದು. ಅಲ್ಲಿ ಸೈಡ್ ಎಫೆಕ್ಟ್ ಇದೆ, ಮಂಡಿ ನೋವು, ಆ್ಯಂಕಲ್ಸ್ ಪೇಯ್ನು, ಹಿಪ್ ಜಾಯಿಂಟ್ಸು ತೊಂದರೆ ಉಂಟಾಗ್ತಕ್ಕಂಥ, ಬ್ಯಾಕ್ ಪೇಯ್ನ್, ಈ ರೀತಿ ಎಲ್ಲ ತೊಂದರೆ ಉಂಟಾಗುತ್ತೆ. ಆದರೆ ಯೋಗದಲ್ಲಿ ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ವಿತೌಟ್ ಎನಿ ಸೈಡ್ ಎಫೆಕ್ಟ್ ಯು ಆರ್ ಗೋಯಿಂಗ್ ಟು ಬರ್ನ್ ದಿ ಕ್ಯಾಲರೀಸ್ ವಿತ್ ಯೂಸಿಂಗ್ ವೆರಿ ಲೆಸ್ ಎನರ್ಜಿ. ನಮ್ಮ ದೇಹದ ಕಡಿಮೆ ಆಯುಷ್ಯನ್ನು ಬಳಸಿ ಹೆಚ್ಚು ಕ್ಯಾಲರೀಸನ್ನು ಬರ್ನ್ ಮಾಡಲಿಕ್ಕೆ ಇರ್ತಕ್ಕಂಥ ಮಾರ್ಗ ಯೋಗ. ಅದರಲ್ಲಿ ಆಸನಗಳು ಮತ್ತು ಇನ್ನು ಆಸನಗಳು ಹೇಗಿರಬೇಕು ಅಂತಕ್ಕಂಥದ್ದನ್ನು ವಿಶೇಷವಾಗಿ ಇಲ್ಲಿ ಹೇಳಲಾಗಿದೆ. ನಾವು 196 ಸ್ತೋತ್ರಗಳನ್ನು ಕಾಣ್ತೇವೆ ಯೋಗದಲ್ಲಿ. ಮುಖ್ಯವಾಗಿ ಪಾತಂಜಲಿ ಮಹರ್ಷಿಗಳ ಸ್ತೋತ್ರ ಅಂತ ಕರೆಯಲಾಗಿದೆ, ಅಥವಾ ಯೋಗ ಸೂತ್ರಗಳು ಅಂತ ಕರೆಯಲಾಗಿದೆ. ಅದರಲ್ಲಿ ಆಸನಗಳ ಬಗೆಗೆ ಪಾತಂಜಲಿ ಮಹರ್ಷಿಗಳು ಏನು ಹೇಳಿದ್ದಾರೆ? ತತ್ರ ಸ್ಥಿರ ಸುಖ ಆಸನಂ ಅಂತ ಹೇಳಲಾಗಿದೆ. ತತ್ರ ಅಂದರೆ ಅಲ್ಲಿ, ಸ್ಥಿರಂ ಅಂದರೆ ಸ್ಥಿರತೆ ಇರಬೇಕು. ಸ್ಥಿರತೆ ಅಂದ್ರೇನು? ಆಸನ ಮಾಡ್ತಾ ಇರ್ತಾರೆ, ತಲೆ ಕೆರ್ಕೊಳ್ಳೋದು. ಒಂದು ಆಸನ ಹೀಗೆ ಮಾಡ್ತಾ ಇರ್ತಾರೆ, ಹಿಂಗೆ ತಲೆ ಕೆರ್ಕೊಳ್ತಾ ಇರೋದು, ಆ ಕಡೆ ಸಾರ್ ಅವ್ರು ಮಾಡ್ತಾ ಇಲ್ಲ ಅಂಥೇಳಿ ಬಂದು ತಿರ್ಗಾ ಆಸನಕ್ಕೆ ಹೋಗೋದು, ಹೀಗೆಲ್ಲ ಮಾಡ್ತಾ ಹೋಗ್ತಾ ಇರ್ತಾರೆ. ಸ್ಥಿರತೆಯನ್ನು ಕಾಪಾಡ್ಕೊಳ್ಬೇಕು. ಕೆಲವೊಂದು ಆಸನದಲ್ಲಿ ಬಾಡಿ ನಡುಗ್ತಾ ಇರುತ್ತೆ, ನೋ ಪ್ರಾಬ್ಲಮ್. ಆದರೆ ಬೇರೆ ಆಸನಗಳಲ್ಲಿ ಸ್ಥಿರತೆಯನ್ನು ಕಾಪಾಡ್ಕೊಳ್ಬೇಕು. ಒಂದು ಮಗು ಬಂದಿದ್ರೆ ಆ ಮಗು ಸುತ್ತಾಕ ನೋಡಿದ್ರೆ ಬೊಂಬೆ ಇಟ್ಟಿದ್ದಾರೇನೋ ಅನ್ಬೇಕು. ಅಷ್ಟು ವಿಶೇಷವಾಗಿ ದೇಹವನ್ನು ಕಾಪಾಡ್ಕೊಳ್ಬೇಕು ಸ್ಥಿರತೆಯಲ್ಲಿ. ಹಿಂದೆ ಮಹರ್ಷಿಗಳು ಕಾಡಿನಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಗ ಬಹಳಷ್ಟು ಕ್ರೂರ ಮೃಗಗಳೆಲ್ಲ ಓಡಾಡ್ತಾ ಇದ್ದು, ಅವ್ರಿಗೇನು ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅವ್ರು ಅಷ್ಟು ಸ್ಟ್ಯಾಚ್ಯೂ ಇದ್ದಾಗ ಇರ್ತಾಯಿದ್ರು. ಅಷ್ಟು ಚಳಿ, ಅಷ್ಟು ಮಳೆ, ಅಷ್ಟು ಬಿಸಿಲಿದ್ರು ಅವ್ರಿಗೇನು ತೊಂದರೆಗಳು ಉಂಟಾಗ್ತಾ ಇಲ್ಲ. ಇಡೀ ಪ್ರಕೃತಿಯನ್ನೇ ಭೇದಿಸ್ತಕ್ಕಂಥ ಅದ್ಭುತವಾದಂಥ ರೋಗ ನಿರೋಧಕ ಸಾಮರ್ಥ್ಯ ಇತ್ತು ಅವರಲ್ಲಿ. ಏಕೆಂದರೆ ಅವರು ಮಾಡ್ತಾ ಇದ್ದಂಥ ಯೋಗ, ಅದರಲ್ಲಿ ಆಸನಗಳು ಅವರಿಗೆ ವಿಶೇಷ ಸಹಾಯವನ್ನು ಮಾಡಿದ್ವು. ಇಂಥ ಪ್ರಯೋಜನಗಳಿರ್ತಕ್ಕಂಥದ್ದು. ಅಲ್ಲಿ ಸ್ಥಿರಮನ್ನು ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಸುಖಮ್ ಅಂತ ಹೇಳಲಾಗಿದೆ. ಅದಕ್ಕೂ ಮೊದಲು ಸ್ಥಿರಮ್ಮ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು. ಸ್ಥಿರಮ್ ಅಂದರೆ ಬರೀ ದೇಹ ಮಾತ್ರ ಸ್ಥಿರತೆಯಲ್ಲಿ ಇದ್ದರೆ ಸಾಲದು, ಮನಸ್ಸಿನ ಸ್ಥಿರತೆಯೂ ಸಹ ಇರಬೇಕು, ಪರೋಪಕಾರ ಗುಣವನ್ನು ಒಳಗೊಂಡಿರಬೇಕು ಅಂತ ಪಾತಂಜಲಿ ಮಹರ್ಷಿ ಸ್ತೋತ್ರ ಹೇಳಿದೆ. ಆಸನ ಈಸ್ ಸ್ಟಡಿನೆಸ್ ಆಫ್ ಬಾಡಿ ಆ್ಯಂಡ್ ಸ್ಟಿಲ್ನೆಸ್ ಆಫ್ ಮೈಂಡ್ ಆ್ಯಂಡ್ ಬಿನೋನೆನ್ಸ್ ಆಫ್ ಸ್ಪಿರಿಟ್ ಅಂತ ಹೇಳಲಾಗಿದೆ. ಸ್ಟಡಿನೆಸ್ ಆಫ್ ಬಾಡಿ, ದೇಹ ಸ್ಥಿರವಾಗಿರಬೇಕು, ಬೊಂಬೆಯ ರೀತಿಯಲ್ಲಿ ಇರಬೇಕು. ಸ್ಟಡಿನೆಸ್ ಆಫ್ ಮೈಂಡ್ ಆರ್ ಸ್ಟಿಲ್ನೆಸ್ ಆಫ್ ಮೈಂಡ್, ಮನಸ್ಸು ಸ್ಟಿಲ್ ಆಗಿರಬೇಕು. ಏನೋ ಯೋಚನೆ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕಾಗಿತ್ತು, ಅವ್ರು ದುಡ್ಡು ಕೊಡಬೇಕಾಗಿತ್ತು, ಅಥವಾ ಅಲ್ಲಿ ಆಫೀಸಲ್ಲಿ ಆ ಕೆಲಸ ಇದೆ, ಈ ಕೆಲಸ, ಏನು ಯೋಚನೆ ಮಾಡಬಾರ್ದು. ಯೋಗ ಮುಗಿತಾ ಇದ್ದಾಗೆ ಆಲೋಚನೆಗಳನ್ನು ತಗೋಬೋದು. ಅಲ್ಲಿವರೆಗೂ ನೀವು ಏನು ಯೋಗ ಮಾಡ್ತಾ ಇರ್ತೀರ ಅಷ್ಟೇ. ಉಸಿರು ತಗೊಳ್ತಾ ಆಸನಕ್ಕೆ ಹೋಗ್ಬೇಕು ಅಂದರೆ ಉಸಿರು ತಗೊಳ್ತಾ ಆಸನಕ್ಕೆ ಹೋಗಬೇಕು. ಆ ರೀತಿ ನಿಯಮಗಳನ್ನು ಅನುಸರಿಸಿ ಆಸನಗಳನ್ನು ಅಭ್ಯಾಸ ಮಾಡಬೇಕು. ಅದು ಮನಸ್ಸಿನ ಸ್ಥಿರತೆ, ದೇಹದ ಸ್ಥಿರತೆ ಇರಬೇಕು, ಅದರ ಜೊತೆಗೆ ಮನಸ್ಸಿನ ಸ್ಥಿರತೆ ಇರಬೇಕು. ಅದನ್ನು ಸ್ಥಿರಂ ಅಂತ ಕರೆದಿದ್ದಾರೆ. ಇನ್ನು ಸುಖಂ, ದೇಹವನ್ನು ಬಲವಂತವಾಗಿ ದಂಡಿಸಿ
ಆಸನಗಳನ್ನು ಅಭ್ಯಾಸ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಹೋಗಬಾರ್ದು. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಒಂದು 40 to 50 ಏಜ್ವರೆಗೂ ನಿಮಗೆ ಬರ್ತಕ್ಕಂಥ ಆಸನಗಳನ್ನೆಲ್ಲ ಕಲ್ತ್ಕೊಂಡು, ಅದರೊಳಗಡೆ ಇದ್ದಲ್ಲಿ ಆಸನಗಳನ್ನೆಲ್ಲ ಕಲ್ತ್ಕೊಂಡು ಅದ್ರ ಜೊತೆಗೆ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಅಭ್ಯಾಸ ಮಾಡ್ತಾ ಹೋಗ್ಬೋದು. 50 ಇಯರ್ಸ್ ಮೇಲ್ಪಟ್ಟಾಯಿತು ಅಂದರೆ ನಿಮ್ಮ ದೇಹ ಯಾವ ಆಸನಗಳನ್ನು ಸರಾಗವಾಗಿ ಮಾಡಬಲ್ಲದು ಅದನ್ನು ನೋಡಿಕೊಂಡು ಅದನ್ನು ಆಯ್ಕೆ ಮಾಡ್ಕೊಂಡು ಮಾಡ್ತಾ ಹೋಗಬೇಕು. ಆಗದೇ ಇರೋ ಆಸನವನ್ನು ಬಲವಂತವಾಗಿ ದಂಡಿಸಿ ಯೋಗವನ್ನು ಅಭ್ಯಾಸ ಮಾಡಿ ತೊಂದರೆ ಮಾಡ್ಕೊಳ್ಳೋದು, ಮತ್ತು ಯೋಗದ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಕ್ರಿಯೇಟ್ ಮಾಡ್ಕೊಳ್ಬೇಡಿ. ಯೋಗ ಅಭ್ಯಾಸ ಮಾಡಿದಾಗ ಜೀವನ ಪರ್ಯಂತದಲ್ಲಿ ವಿಶೇಷತೆ ಇರುತ್ತೆ. ಇವನ್ ನಮಗೆ ತೊಂದರೆ ಉಂಟಾಯಿತು ಅಂದರೆ ನಾವು ಏನೋ ತಪ್ಪು ಮಾಡಿರ್ತೇವೆ. ಇಲ್ಲದೇ ಇದ್ದರೆ ಯಾವ ರೀತಿ ಮೇಂಟೈನ್ ಆಗ್ತಕ್ಕಂಥದ್ದು ವಿಶೇಷತೆ ಇರುತ್ತೆ, ಅದರಲ್ಲಿ ಹೇಳ್ತೇವೆ ಅದನ್ನು. ಸ್ಥಿರತೆ ಇದ್ದಾಗ ವಿಶೇಷತೆ ಇರುತ್ತೆ. ಸುಖಂ ಅಂತಕ್ಕಂಥದ್ದು ಬಲವಂತವಾದ ಪ್ರಯತ್ನವಿಲ್ಲದೆ ಆಸನಗಳನ್ನು ಅಭ್ಯಾಸ ಮಾಡಿದಾಗ ಆನಂದ ಆಗ್ತಾ ಇರುತ್ತೆ. ಅದನ್ನು ಸುಖಂ ಅಂತ ಕರೆದಿದ್ದಾರೆ. ಈ ರೀತಿ ನಿಯಮಗಳನ್ನು ಒಳಗೊಂಡಿರ್ತಕ್ಕಂಥ ದೇಹದ ಭಂಗಿಯನ್ನು ಆಸನ ಅಂತ ಕರೆದಿದ್ದಾರೆ. ಈ ರೀತಿ ಇರಬೇಕು. ಆ ರೀತಿ ಅಭ್ಯಾಸ ಮಾಡಿದಾಗ ಎಷ್ಟು ಬೆನಿಫಿಟ್ಸ್ ಇರುತ್ತೆ, ಅನ್ಗೆಸ್ಸಬಲ್. ರಾಘವೇಂದ್ರ ಸ್ವಾಮೀಜಿಗಳು 106 ವರ್ಷದಲ್ಲಿ 2 ಬಿಂದಿಗೆಗಳನ್ನು ಹಿಡಿದು ಮೆಟ್ಟಲುಗಳನ್ನು ಹತ್ತಿ ಹೋಗಿ ನೀರನ್ನು ಹಾಕ್ತಾಯಿದ್ರು. ಮೆಟ್ಟಲು ಅವರನ್ನು ನೋಡಿದಾಗ ಒಂದು 45ರಿಂದ 50 ವರ್ಷ ಲಾಸ್ಟ್ ಹೇಳ್ಬೋದಾಗಿತ್ತು. ಅದು ಕಷ್ಟಪಟ್ಟು ಅಷ್ಟು ಹೇಳ್ಬೋದಾಗಿತ್ತು. ಅಷ್ಟು ವಿಶೇಷತೆ ಅವರ ದೇಹದಲ್ಲಿತ್ತು. ಅವರ ಮನಸ್ಸಿನ ಕಾರ್ಯತೆ ಅಷ್ಟು ವಿಶೇಷವಾಗಿತ್ತು. ಏಕೆಂದರೆ ಅವರು ಅಭ್ಯಾಸ ಮಾಡ್ತಾ ಇದ್ದಂಥ ಸೂರ್ಯ ನಮಸ್ಕಾರ, ಹನುಮ ನಮಸ್ಕಾರ, ಇತರ ಆಸನಗಳು ಅಷ್ಟು ವಿಶೇಷವಾಗಿದ್ದು. 106 ವರ್ಷದಲ್ಲಿ 106 ಸೂರ್ಯ ನಮಸ್ಕಾರಗಳನ್ನು ಮಾಡಿದಂಥ ದಾಖಲೆ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಗಳದ್ದು. ಆ ವಿಶೇಷತೆ ಇರುತ್ತೆ. ಹಾಗಂತ ಹೇಳಿ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅವರ್ಸ್ ಟುಗೆದರ್ ಒಂದು ಟೈಮ್ ಟೇಬಲ್ ಇಟ್ಕೊಳ್ಳಿ. ಆ ಟೈಮ್ ಟೇಬಲಲ್ಲಿ ಅದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು. ಹಾಗಾದಾಗ ವಿಶೇಷವಾದಂಥ ಬೆನಿಫಿಟ್ಸನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಹೇಳಿದರೆ ತತ್ರ ಸ್ಥಿರ ಸುಖ ಆಸನಂ ಅಂತಕ್ಕಂಥದ್ದು. ಅದರ ಜೊತೆಗೆ ಅಲ್ಲಿ ಬಿನೋವೆನೆನ್ಸ್ ಆಫ್ ಸ್ಪಿರಿಟ್ ಅಂತ ಹೇಳಲಾಗಿತ್ತು. ಅಂದರೆ ನೀವು ಆಸನಗಳನ್ನು ಅಭ್ಯಾಸ ಮಾಡಿದಾಗ ಒಂದು ಸಣ್ಣ ತೊಂದರೆ ಬರ್ತಕ್ಕಂಥದ್ದು ಕಷ್ಟವಾಗುತ್ತೆ. ಜ್ವರ ಬಂದು ಎಷ್ಟು ವರ್ಷ ಆಗೋಯ್ತು, 30 ವರ್ಷ ಆಗೋಯ್ತು, 40 ವರ್ಷ ಆಗೋಯ್ತು, ನನಗೆ ಬ್ಯಾಕ್ ಪೇಯ್ನ್ ಬಂದು ಎಷ್ಟು ವರ್ಷ ಆಯಿತು, ಈ ರೀತಿ ಲೆಕ್ಕ ಆಗ್ತಾ ಇರ್ತೀರ. ತಲೆನೋವು ಬಂದು ಎಷ್ಟು ವರ್ಷ ಆಗೋಯ್ತು, ಈ ರೀತಿ ಅಷ್ಟು ವಿಶೇಷವಾದಂಥ ಸಾಮರ್ಥ್ಯ ಇರುತ್ತೆ. ಅದು ಪರೋಪಕಾರಿ ಗುಣವನ್ನು ಸಹ ಒಳಗೊಂಡಿರಬೇಕು. ಅದು ನಿಮ್ಮ ಸ್ವಂತ ಉಪಯೋಗಕ್ಕೆ ಮಾತ್ರ ಇರಬಾರ್ದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಗುಣವನ್ನು ಒಳಗೊಂಡಿರಬೇಕು ಅಂತ ಆ ಹೇಳಿಕೆಯಲ್ಲೇ ನೀಡಲಾಗಿದೆ. ಸ್ಟಡಿನೆಸ್ ಆಫ್ ಬಾಡಿ, ಸ್ಟಿಲ್ನೆಸ್ ಆಫ್ ಮೈಂಡ್ ಆ್ಯಂಡ್ ಬಿನೋವೆನೆನ್ಸ್ ಆಫ್ ಸ್ಪಿರಿಟ್. ಇತರರಿಗೆ ಸಹಾಯ ಮಾಡ್ತಕ್ಕಂಥ ಗುಣವನ್ನು ಒಳಗೊಂಡಿದ್ದು ಅಷ್ಟು ಆಸನದಲ್ಲಿ ಇರ್ತಕ್ಕಂಥದ್ದನ್ನು ಆಸನ ಅಂತ ಕರೆದಿದ್ದಾರೆ. ಸೊ ಸಾಧ್ಯವಾದಷ್ಟು ಇತರರಿಗೂ ಸಹಾಯವನ್ನು ಮಾಡಿ ಅಂತಕ್ಕಂಥದ್ದು. ನಮ್ಮ ಕೈಲಾದ ಸಹಾಯ, ಕೈ ಮೀರಿ ಬೇಡ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಮತ್ತು ನಮ್ಮ ವಿದ್ಯಾರ್ಥಿಯೊಬ್ಬರು ಬಂದರು. ಅದು ಫಸ್ಟ್ ಟೈಮು ಅವರನ್ನು ನಾವು ನೋಡಿದ್ದು. ಅವರು ಹೇಳಿದರು, ಸರ್ ನೀವು ಒಂದು ರೀತಿ ದ್ರೋಣ ಇದ್ದಾಗೆ, ನಾನು ಏಕಲವ್ಯ ಇದ್ದಾಗೆ ಅಂದರು. ತುಂಬ ಖುಷಿಯಾಯಿತು. ಹೇಗೆ ಅಂತ ಕೇಳಿದ್ರು. ಸರ್ ನಿಮ್ಮ 1999ನೇ ಇಸ್ವಿ ಚಂದನ ಚಾನಲ್ನಲ್ಲಿ ನೀವು 2 ವರ್ಷ ಪ್ರೋಗ್ರಾಮನ್ನು ಕೊಟ್ಟಿದ್ರಲ್ಲ, ಆ ಪ್ರೋಗ್ರಾಮನ್ನೆಲ್ಲ ನಾನು ಒಂದು ನೋಡಿ ಅದನ್ನೆಲ್ಲ ಮಾರ್ಕ್ ಮಾಡಿಕೊಂಡು ಬರ್ಕೊಂಡಿದ್ದು, ಅದನ್ನು ಅಭ್ಯಾಸ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಯಿತು. ವಾವ್, ಎಂಥ ಸ್ಟೂಡೆಂಟನ್ನು ಪಡೆದಿದ್ದೇವೆ. ನಂತರ ಅವರಿಗೆ ಒಂದು ಪರಿವೃತ್ತ ಹಸ್ತಕಟಿಯಾಸನ ಮಾಡಿ ಅಂತ ಹೇಳ್ತಾರೆ. ಪರಿವೃತ್ತ ಹಸ್ತಕಟಿಯಾಸನ ಹೇಗೆ, ಹೀಗೆ ಹಿಡ್ಕೊಳ್ಳೋದು, ಈ ಕಾಲು ದೂರ ಇಟ್ಕೊಂಡು ಸಿಂಪಲ್ಲಾಗಿ ಉಸಿರು ಹೊರಗಡೆ ಬಿಡ್ತಾ ಹೀಗೆ ತಿರುಗ್ತಕ್ಕಂಥದ್ದು. ಇದು ಸಿಂಪಲ್ಲಾಗಿರ್ತಕ್ಕಂಥದ್ದು. ಆದರೆ ಅವ್ರು ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ಕೈ ಇಲ್ಲಿ ಇಟ್ಕೊಂಡ್ರು, ಈ ಕೈ ಇಲ್ಲಿ ಇಟ್ಕೊಂಡ್ರು, ಹಿಂಗೆ ತಿರ್ಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕೇಳ್ದೋ ಪರಿವೃತ್ತ ಹಸ್ತ, ಹೌದು ಸರ್ ಇದೇ ಪರಿವೃತ್ತ ಹಸ್ತಕಟಿಯಾಸನ ಅಂತ ಹೇಳಿ ನಾವು ಹೇಳ್ದೋ. ನಮ್ಮ ಹೆಸರು ಎಲ್ಲೂ ಹೊರಗಡೆ ಹೇಳಬೇಡಿ ಅಂತ ಹೇಳಿ. ಇದರಿಂದ ಏನು ಗೊತ್ತಾಗುತ್ತೆ, ಟಿ ವಿ ನೋಡ್ಕೊಂಡು ಯೋಗ ಅಭ್ಯಾಸ ಮಾಡೋದು, ಆರ್ಟಿಕಲ್ ನೋಡ್ಕೊಂಡು ಯೋಗ ಅಭ್ಯಾಸ ಮಾಡೋದು, ಅಥವಾ ಯಾವುದೋ ಪ್ರೋಗ್ರಾಮ್ ನೋಡಿಕೊಂಡು
ಅಭ್ಯಾಸ ಮಾಡ್ತಕ್ಕಂಥದ್ದು, ಈ ರೀತಿಯೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಗುರುವಿನ ಸಹಾಯದಿಂದ ಅಭ್ಯಾಸವನ್ನು ಮಾಡಿದಾಗ ವಿಶೇಷವಾದಂಥ ಪ್ರಯೋಜನ ದೊರೆಯುತ್ತೆ. ಇಲ್ಲದೇ ಇದ್ರೆ ಏನಾಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಯೋಗ ಹ್ಯಾಸ್ ನೋ ಸೈಡ್ ಎಫೆಕ್ಟ್. ಯೋಗದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ಆದರೆ ಪ್ರಯೋಜನಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಬಾರ್ದು, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ. ಗುರುವಿನ ಸಹಾಯವನ್ನು ಪಡೆದಾಗ ನೀವೆಷ್ಟೇ ಪ್ರೋಗ್ರಾಮನ್ನು ನೋಡಿರಿ, ಸರ್ ನಾನು ಈ ಥರ ಮಾಡ್ತಾ ಇದ್ದೇನೆ, ನಾನು ಈ ವಿಡಿಯೋ ನೋಡಿದ್ದೇನೆ, ಇದು ಈ ಥರ ಬೆನಿಫಿಟ್ಸ್ ಇದೆ ಅಂತ ಹೇಳಿದರೆ ಇದನ್ನು ಮಾಡ್ಬೋದಾ ಕೇಳಿ ಗುರುಗಳ ಬಳಿಯಲ್ಲಿ. ಗುರುಗಳ ಸಹಾಯವನ್ನು ಪಡೆದು ಅಭ್ಯಾಸ ಮಾಡಿದಾಗ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಸರಿ ಮಾಡಿ ಹೇಳ್ಕೊಡ್ತಾರೆ. ವಿಲ್ ಗೆಟ್ ಟು ಮೋಸ್ಟ್ ಆಫ್ ದಿ ಬೆನಿಫಿಟ್ಸ್. ಬಹಳಷ್ಟು ಬೆನಿಫಿಟ್ಸನ್ನು ಪಡಿತೀರ. ಯು ಡೋಂಟ್ ವಾಂಟ್ ಫ್ಲೆಕ್ಸಿಬಿಲಿಟಿ ಟು ಡೂ ಯೋಗ. ಯೋಗ ವಿಲ್ ಮೇಕ್ ಯು ಫ್ಲೆಕ್ಸಿಬಲ್. ಫಸ್ಟು ಸ್ಟಾರ್ಟ್ ಮಾಡುವಾಗ ನನಗೆ ನನಗೆ ಮಾಡಲಿಕ್ಕಾಗೋದಿಲ್ಲ, ನನಗೆ ಆ ಫ್ಲೆಕ್ಸಿಬಿಲಿಟಿ ಇಲ್ಲ. ಯೋಗ ಮಾಡಲಿಕ್ಕೆ ಫ್ಲೆಕ್ಸಿಬಿಲಿಟಿ ಬೇಕಾಗಿಲ್ಲ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಭ್ಯಾಸ ಮಾಡ್ತಾ ಹೋದರೆ ಇವತ್ತು ಸ್ವಲ್ಪ ಬೆಂಡ್ ಮಾಡಿರ್ತೀರ, ನಾಳೆ ಇನ್ನೂ ಹೆಚ್ಚಿಗೆ ಬೆಂಡ್ ಮಾಡ್ತೀರ. ಬರ್ತಾ 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 ಬರುತ್ತೆ, ಆದರೆ ಟೈಮ್ ತೊಗೊಳುತ್ತೆ. ಸತತವಾದ ಸಾಧನೆಯಿಂದ ಅದನ್ನು ಪಡಿಬಹುದು ಅಂತಕ್ಕಂಥದ್ದು. ಸೊ ಇದು ಮತ್ತು ಕೆಲವರು ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು, ಸರ್ ಪೀರಿಯಡ್ಸ್ ಟೈಮಲ್ಲಿ ಆಸನಗಳನ್ನು ಅಭ್ಯಾಸ ಮಾಡ್ಬೋದಾ? ಖಂಡಿತವಾಗಿ ಮಾಡ್ಬೋದು. ಮೈಲ್ಡ್ ಆಸನಾಸ್ ಮಾಡ್ಬೋದು. ತುಂಬ ಬ್ಲೀಡಿಂಗ್ ಇತ್ತು ಅಂದರೆ ಮೈಲ್ಡ್ ಆಸನಾಸು ಅಂದರೆ ಈ ರೀತಿ ಹಸ್ತಕಟಿ ಆಸನ, ಈ ರೀತಿದು, ಮತ್ತು ಪರಿವೃತ್ತ ಹಸ್ತಕಟಿ ಆಸನ, ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಒಂದು 5 ರಿಂದ 10 ಆಸನಗಳನ್ನು ಆಯ್ಕೆ ಮಾಡಿಕೊಂಡು ಸ್ಟ್ಯಾಂಡಿಂಗ್ ಆಸನ ಮಾಡಿ ಲಾಸ್ಟಲ್ಲಿ ಪಶ್ಚಿಮೋತ್ತಾನಾಸನವನ್ನು ಸಿಂಪಲಾಗಿ ಮಾಡಿ ಶವಾಸನವನ್ನು ಒಂದು 5 ಮಿನಿಟ್ಸ್ ಮಾಡಿ ಮುಗಿಸ್ಬೇಕು. ಕಪಾಲಭಾತಿ ಎಲ್ಲ ಮಾಡ್ತಕ್ಕಂಥದ್ದು ಬೇಡ. ಅದಾದಮೇಲೆ ಲೈಟಾಗಿ ಪ್ರಾಣಾಯಾಮನ ಮಾಡ್ಕೊಂಡು ಮಹಾಪ್ರಾಣಾಯಾಮ ಮಾಡಿ ಮುಗಿಸ್ಬೋದು. ಆದರೆ ಮೆಡಿಟೇಷನ್ ಎಲ್ಲ ಮಾಡ್ಬೋದು. ಈ ರೀತಿ ಆಯ್ಕೆ ಮಾಡ್ಕೊಂಡು ಮಾಡಬೇಕು. ಮತ್ತು ಓವರ್ ಬ್ಲೀಡಿಂಗ್ ಇದ್ದರೆ ಒಂದು 4 ಆಸನಗಳು ಮಾಡಿ ಉಳಿದ ಹಂತಗಳನ್ನು ಪ್ರಾಣಾಯಾಮ, ಕಣ್ಣಿನ ಯೋಗಾಭ್ಯಾಸ, ಮೆಡಿಟೇಷನ್ ಇದನ್ನೆಲ್ಲ ಮಾಡ್ಕೋಬೋದು. ಆದರೆ ಪೀರಿಯಡ್ಸ್ ಆಗಿದೆ ಅಂಥೇಳಿ ಕಾರಣ ಕೊಟ್ಟು ಬಾಡಿ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೋಬಾರ್ದು. ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ನೀವು 5 ರಿಂದ 7 ದಿನ ಯೋಗ ನಿಲ್ಲಿಸಿದ್ದೆ ಆದರೆ ಮತ್ತೆ 8ನೇ ದಿನಕ್ಕೆ ಯೋಗ ಮಾಡಬೇಕು ಅಂದರೆ ಯೋಗ ಮಾಡಬೇಕಾ ಅಂತ ಯೋಚನೆ ಮಾಡ್ತಾ ಇರ್ತೀರ. ಹಾಗೆ ಮಾಡ್ಕೋಬೇಡಿ. ಬಾಡಿ ಲ್ಯಾಂಗ್ವೇಜನ್ನು ಉಳಿಸ್ಕೊಳ್ಳಿ. ಪ್ರತಿದಿನ ಯೋಗ ಅಭ್ಯಾಸ ಮಾಡಬೇಕು. ಲೈಟಾಗಿ ಎಷ್ಟಾಗುತ್ತೋ ಅಷ್ಟು ಅಭ್ಯಾಸ ಮಾಡ್ತಾ ಹೋದ್ರೆ ಅದರಲ್ಲಿ ರಿಸರ್ಚ್ ಮಾಡ್ತಾ ಹೋಗ್ತೀರಾ, ನನಗೆ ಯಾವ ಆಸನ ಸೂಟ್ ಆಗುತ್ತೆ, ಯಾವುದು ಆಗೋದಿಲ್ಲ. ವಿಲ್ ಫೈಂಡ್ ಔಟ್. ಹೊಟ್ಟೆಗೆ ಪ್ರೆಷರ್ ಬೀಳ್ತಕ್ಕಂಥ ಆಸನಗಳನ್ನು ಅಲ್ಲಿ ಮಾಡಬಾರ್ದು. ಅಷ್ಟೇ ಎಚ್ಚರಿಕೆ ವಹಿಸಬೇಕು. ಸೊ ಇದು ಮುಖ್ಯವಾದದ್ದು. ಮತ್ತು ಯಾರು ಈ ಆಸನಗಳನ್ನು ಅದರಲ್ಲಿ ಯೋಗ ಮಾಡಲಿಕ್ಕೆ ಯಾರು ಅರ್ಹರು ಅಂಥೇಳಿ ನಮ್ಮ ಸ್ಟೂಡೆಂಟ್ ಒಬ್ಬರು ಕೇಳಿದ್ರು, ಸರ್ ಯಾರು ಯೋಗ ಮಾಡ್ಬೋದು ಅಂತ ಹೇಳಿ. ಅದಕ್ಕೆ ತುಂಬ ಉತ್ತಮವಾದಂಥ ಸ್ತೋತ್ರ ಇದೆ. ಯುವ ವೃದ್ಧೋಪಿ ವೃದ್ಧೋವ ವ್ಯಾಧಿತೋ ದುರ್ಬಲೋಪಿವ ಅಭ್ಯಾಸದ ಸಿದ್ಧಿ ಮಾಪೋನ್ನತಿ ಸರ್ವ ಯೋಗೇಶ್ವ ತಂದ್ರಿತ ಅಂತ. ಕ್ರಿಯಾಯುಕ್ತಸ್ಯ ಸಿದ್ಧಿ ಅಕ್ರಿಯಸ್ಯ ಕಥಂ ಭವೇತ್ ನಾ ಶಾಸ್ತ್ರ ಪಾಠ ಮಾತ್ರೇಣ ಯೋಗ ಸಿದ್ಧಿ. ಕ್ರಿಯಾಯುಕ್ತಸ್ಯ ಸಿದ್ಧಿ ಅಕ್ರಿಯಸ್ಯ ಕಥಂ ಭವೇತ್ ಅಂತ ಹೇಳ್ತಾರೆ. ಅದರಲ್ಲಿ ಮಧ್ಯದಲ್ಲಿ ಒಂದು ಸಾಲು ಸಹ ಹೋಗಿದೆ, ನಾ ವೇಷಧಾರಣಂ ಯೋಗ ಸಿದ್ಧಿ. ಯಾರಿಗೆ ಯೋಗ ಹೆಚ್ಚಿಗೆ ಬೆನಿಫಿಟ್ಸ್ ಆಗುತ್ತೆ ಅಂದರೆ ಯಾರ್ಯಾರು ಯೋಗ ಮಾಡ್ಬೋದು ಅಂತ ಎಲ್ಲನೂ ಈ ಸ್ತೋತ್ರದಲ್ಲಿ ಹೇಳಲಾಗಿದೆ. ಯುವ ವೃದ್ಧೋಪಿ ವೃದ್ಧೋವ, ಯುವಕರು ಅಭ್ಯಾಸ ಮಾಡ್ಬೋದು, ವೃದ್ಧರಾಗಿರ್ತಕ್ಕಂಥವ್ರು ಅಭ್ಯಾಸ ಮಾಡ್ಬೋದು. ವ್ಯಾಧಿತೋ ದುರ್ಬಲೋಪಿವ, ವ್ಯಾಧಿಯಿಂದ ರೋಗಗಳಿಂದ ನರಳ್ತಾ ಇರ್ತಕ್ಕಂಥವ್ರು ಯೋಗವನ್ನು ಅಭ್ಯಾಸ ಮಾಡ್ಬೋದು. ಇದಕ್ಕೆ ಯಾವುದೇ ಪುರುಷರಾಗಲಿ ಸ್ತ್ರೀ ಯಾವುದೇ ರೀತಿ ನಿಬಂಧನೆ ಇಲ್ಲ. ಅಥವಾ ಮತ್ತೋರ್ವರಾಗಿರ್ಬೋದು, ಎಲ್ಲರೂ ಸಹ ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಅರ್ಹರು. ಕ್ರಿಯಾಯುಕ್ತಸ್ಯ ಸಿದ್ಧಿ, ಕ್ರಿಯೆಯನ್ನು ಅಭ್ಯಾಸ ಮಾಡುವುದರಿಂದ ಅಂದರೆ ಕಾರ್ಯಗತವಾಗಿ ಅವರಿಗಾಗಿ ಅವರು ಸಮಯವನ್ನು ಕೊಟ್ಟು ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಮಾತ್ರ ಯೋಗದ ಪ್ರಯೋಜನವಾಗುತ್ತೆ. ನಾ ವೇಷಧಾರಣಂ ಯೋಗ ಸಿದ್ಧೆ, ಜುಬ್ಬ ಹಾಕ್ಕೊಂಡು ಸ್ವಾಮೀಜಿ ಥರ ಗಡ್ಡ ಬಿಟ್ಕೊಂಡು ಕುಂಡಲ ಇಟ್ಕೊಂಡು ಹೋಗ್ತಾಯಿದ್ರು, ಅವ್ರಿಗೆಲ್ಲ ಬೆನಿಫಿಟ್ಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ನಾ ವೇಷಧಾರಣಂ ಯೋಗ ಸಿದ್ಧೆ ಕ್ರಿಯಾಯುಕ್ತಸ್ಯ ಸಿದ್ಧಿ. ಅದನ್ನೆಲ್ಲ ಬೇರೆ ಬೇರೆ ಮಾಡಿ ನಾವು ಹೇಳ್ತಾ ಇರೋದು, ಸಾಲಿನಲ್ಲಿ ಹೇಳ್ತಾ ಇಲ್ಲ. ಕ್ರಿಯಾಯುಕ್ತಸ್ಯ ಸಿದ್ಧಿ, ಕ್ರಿಯೆಯಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ನಾ ಶಾಸ್ತ್ರ ಪಾಠ ಮಾತ್ರೇಣ ಯೋಗ ಸಿದ್ಧೆ,
ಅದನ್ನು ಓದಿದ್ದೇನೆ, ಇದನ್ನು ಓದಿದ್ದೇನೆ, ಆ ಶಾಸ್ತ್ರ ಓದಿದ್ದೇನೆ, ಈ ಶಾಸ್ತ್ರ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಮತ್ತೆ ಅಲ್ಲಿ ಹೇಳಲಾಗಿದೆ ಕ್ರಿಯಾಯುಕ್ತಸ್ಯ ಸಿದ್ಧಿ ಸತ್ಯಮೇತದ್ ನಾ ಸಂಶಯ ಅಂತ ಕೊನೆಯಲ್ಲಿ ಎಂಡ್ ಮಾಡಿದರು. ಏನಾಗುತ್ತೆ, ಮತ್ತೆ ಹೇಳಲಾಗಿದೆ ನಿಮಗಾಗಿ ನೀವು 1 ತಾಸನ್ನು ಕೊಟ್ಟು ಕ್ರಿಯೆಯನ್ನು ಮಾಡೋದ್ರಿಂದ, ಅಂದರೆ ಆಸನದಲ್ಲಿ ತೊಡಗೋದ್ರಿಂದ, ಪ್ರಾಣಾಯಾಮದಲ್ಲಿ ತೊಡಗೋದ್ರಿಂದ, ಧ್ಯಾನದಲ್ಲಿ ತೊಡಗೋದ್ರಿಂದ, ನಿಮಗಾಗಿ ನೀವು ಅಭ್ಯಾಸ ಮಾಡೋದ್ರಿಂದ ಮಾತ್ರ ಪ್ರಯೋಜನಗಳು ದೊರೆಯಲಿಕ್ಕೆ ಸಾಧ್ಯವಾಗುತ್ತೆ. ಸತ್ಯಮೇತದ್ ನಾ ಸಂಶಯ, ಇದರಲ್ಲಿ ಎಳ್ಳಿನಷ್ಟು ಸಂಶಯ ಬೇಡ. ಇನ್ನೊಮ್ಮೆ ಸ್ತೋತ್ರಗಳ ಬಗೆಗೆ ಹೇಳ್ತಾ ಹೋದಾಗ ಇದರ ಇನ್ನೂ ಹೆಚ್ಚಿನ ಪ್ರಯೋಜನ ಶಾರ್ಟಾಗಿ ತಿಳಿಸಿರ್ತಕ್ಕಂಥದ್ದು. ಆಯ್ಕೆ ಮಾಡಿ ಸ್ತೋತ್ರದ ಬಹಳ ಮುಖ್ಯವಾದಂಥ ಭಾಗಗಳನ್ನು ಆಯ್ಕೆ ಮಾಡಿ ಬೇಕಾಗಿರ್ತಕ್ಕಂಥದ್ದನ್ನು ತಿಳಿಸಿದ್ದೇವೆ. ಹಾಗಾಗಿ ಆಸನಗಳನ್ನು ಬಿಡ್ತಕ್ಕಂಥ ಪ್ರಯತ್ನಕ್ಕೆ ಹೋಗಬಾರ್ದು, ಕಾರಣ ಕೊಡಬಾರ್ದು. ಯೋಗ ಅಭ್ಯಾಸ ಮಾಡದೇ ಇರಲಿಕ್ಕೆ ಕಾರಣ ಕೊಟ್ಟರು ಅಂದರೆ ಅವ್ರಿಗೆ ಯೋಗದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂಥೇಳಿ. ಸರ್ ಯಾರೋ ತೀರ್ಕೊಂಬಿಟ್ಟಿದ್ರು, ಸರ್ ಮದುವೆ ಇತ್ತು, ಸರ್ ಗಾಡಿ ಪಂಚರ್ ಆಗಿತ್ತು, ಸರ್ ನಮ್ಮನೆ ಮದುವೆ ಇತ್ತು ಓಡಾಡ್ತಾ ಇದ್ದೆ, ಏನಾದರೂ ಇರಲಿ ಏನೂ ಕಾರಣ ಕೊಡೋಂಗಿಲ್ಲ. ಮದುವೆಗೆ ಓಡಾಡ್ತಾ ಇದ್ದೀರಾ ಅಂತ ಟಿಫನ್ ಬಿಟ್ಟಿರ್ತೀರ, ಎಲ್ಲಾದರೂ ಹೋಟ್ಲಲ್ಲಿ ಮಾಡಿರ್ತೀರಲ್ವ, ಅಥವಾ ಯಾರೋ ತೀರ್ಕೊಂಡಿದ್ದಾರೆ ಅಂತ ಟಿಫನ್ ಬಿಟ್ಟಿರ್ತೀರ, ಇಲ್ಲ ಸ್ವಲ್ಪನಾದರೂ ಮಾಡಿರ್ತೀರಲ್ವ. ಸೊ ಆ ಮಟ್ಟದಲ್ಲಿ ಡೆಡಿಕೇಶನಿಂದ ಅಭ್ಯಾಸ ಮಾಡ್ಕೊಳ್ಬೇಕು. ಕೊನೆಯ ಪಕ್ಷ ಒಂದು 20 ನಿಮಿಷ 4 ಸೂರ್ಯ ನಮಸ್ಕಾರ ಮಾಡಿ, ಪಶ್ಚಿಮೋತ್ತರಾಸನ ಮಾಡಿ, ಎಂಡ್ ಮಾಡಿ. ತುಂಬ ಸಮಯ ತುಂಬ ಅಭಾವ ಇದೆ, ಇನ್ನು ಹೋಗಬೇಕು, ಸೊ ಮಾಡಿ. ಆದರೆ ಪ್ರತಿದಿನ ಅದೇ ರೀತಿ ರೂಢಿ ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ 1 ಅವರ್ ಅದಕ್ಕೋಸ್ಕರವಾಗಿ ಕೊಡ್ತಕ್ಕಂಥ ಅಭ್ಯಾಸ ಮಾಡ್ಕೊಳ್ಳಿ. ಬಹಳ ವಿಶೇಷವಾಗಿ ನಿಮ್ಮನ್ನು ಕಾಪಾಡುತ್ತೆ ಅದು. ಅದರ ಬೆಲೆ ಈ ದಿನ ಗೊತ್ತಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಿಮಗೆ ಉಳಿಸ್ಕೊಡುತ್ತೆ. ಒಂದೊಂದು ಅಂಗಕ್ಕೂ ವಿಶೇಷವಾದಂಥ ಬೆಲೆ ಇದೆ. ಪ್ರಪಂಚದ ಅತ್ಯುನ್ನತವಾದಂಥ ವೇಗದ ಕಾರು ಚಾಲಕ, ಅಂದರೆ ಫಾಸ್ಟ್ ಕಾರ್ ರೇಸರ್ ಆಕ್ಸಿಡೆಂಟ್ ಆಗಿ ಬಿದ್ದಾಗ ಆತ ಕುತ್ತಿಗೆಯ ತೊಂದರೆ ಉಂಟಾಯಿತು. ಅದಕ್ಕೆ ಆತ ಖರ್ಚು ಮಾಡಿದ್ದು ಮಿಲಿಯನ್ ಗಟ್ಟಲೆ. ಆದರೂ ಕುತ್ತಿಗೆ ಇವತ್ತಿಗೂ ಅದು ತಲೆ ಹೀಗೆ ಎತ್ತಲಿಕ್ಕಾಗಿಲ್ಲ. ಒಂದು ಕುತ್ತಿಗೆಯ ಒಂದು ಮೂಳೆಯ ಬೆಲೆ ಅಷ್ಟು ಮಿಲಿಯನ್ ಗಟ್ಟಲೆ ಇದೆ ಅಂದರೆ ಹೃದಯಕ್ಕೆ ಎಷ್ಟು ಬೆಲೆ ಇದೆ, ಕಿಡ್ನಿಗೆ ಎಷ್ಟು ಬೆಲೆ ಇದೆ, ಲಿವರ್ಗೆ ಎಷ್ಟು ಬೆಲೆ ಇದೆ. ಒಂದೊಂದು ಅಂಗವೂ ಸಹ ವಿಶೇಷವಾಗಿರ್ತಕ್ಕಂಥವು. ಅವುಗಳು ಹೋದಾಗ ಕೃತಕವಾಗಿ ಯಾವುದನ್ನಾದರೂ ಪಡೆದ್ರೂ ಅದು ಮೊದಲಿನಂತೆ ಕೆಲಸ ಮಾಡೋದಿಲ್ಲ. ಒಂದು ಹಲ್ಲು ಹೋದ್ಮೇಲೆ ನೀವು ಕೃತಕವಾಗಿ ಹಲ್ಲು ಹಾಕಿಸ್ಕೊಂಡ್ರೆ ಮೊದಲು ಹಲ್ಲು ಹೆಂಗೆ ಕೆಲಸ ಮಾಡ್ತಾಯಿತ್ತು ಆ ರೀತಿ ಪಡೀಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಹಾಗೆ ಎಲ್ಲ ಅಂಗಗಳು ಅದೇ ರೀತಿ ಇರ್ತಕ್ಕಂಥವನ್ನು ನ್ಯಾಚುರಲ್ಲಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಅಂದರೆ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ಅದರಲ್ಲಿ ಈ ಆಸನಗಳನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದಾಗ ಅಷ್ಟು ಪ್ರಯೋಜನಗಳು ದೊರೆಯುತ್ತವೆ ಅಂತಕ್ಕಂಥದ್ದು. ಇನ್ನು ಆಸನಗಳ ಬಗ್ಗೆ ಹೇಳ್ತಾ ಹೋದರೆ ನೋ ಎಂಡ್. ಈಗ ಪ್ರಾಣಾಯಾಮದ ಬಗೆಗೆ ತಿಳಿದುಕೊಳ್ಳೋಣ. ಪ್ರಾಣ ಆಯಾಮ 2 ಪದಗಳನ್ನು ಕಾಣ್ತೇವೆ. ಪ್ರಾಣ ಮೀನ್ಸ್ ವಿಟಲ್ ಫೋರ್ಸ್, ಇಡೀ ಜೀವರಾಶಿಗೆ ಆಧಾರವಾಗಿರ್ತಕ್ಕಂಥ ಪ್ರಾಣಶಕ್ತಿ. ಆಯಾಮ ಮೀನ್ಸ್ ಕಂಟ್ರೋಲ್ ಆರ್ ಎಕ್ಸ್ಪ್ಯಾನ್ಷನ್. Therefore, pranayama is control and expand of prana. ಪ್ರಾಣಾಯಾಮ ಅಂದ್ರೇನು? ಪ್ರಾಣವನ್ನು ವಿಸ್ತರಿಸಲಿಕ್ಕೆ ಸಹಕಾರಿಯಾಗ್ತಕ್ಕಂಥ ಕಲೆ. ಪ್ರಾಣದ ಮೇಲೆ ಹತೋಟಿಯನ್ನು ಪಡೀಲಿಕ್ಕೆ ಸಹಕಾರಿಯಾಗ್ತಕ್ಕಂಥ ಕಲೆಯೇ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಅದನ್ನು ಪಾತಂಜಲಿ ಮಹರ್ಷಿಗಳು ತಮ್ಮ ಸ್ತೋತ್ರದಲ್ಲಿ ಹೇಳಿದರೆ, ತಸ್ಮಿನ್ ಸಟಿ ಉಚ್ಛ್ವಾಸ ಪ್ರಚ್ಛ್ವಾಸ ಗಟಿ ವಿಚ್ಛೇದ ಪ್ರಾಣಾಯಾಮ. ಪ್ರಾಣಾಯಾಮ ಇಸ್ ರೆಗ್ಯುಲೇಷನ್ ಆಫ್ ಇನ್ಕಮಿಂಗ್ ಆ್ಯಂಡ್ ಔಟ್ಗೋಯಿಂಗ್ ಫ್ಲೋ ಆಫ್ ಬ್ರೀತ್. ಇಟ್ ಈಸ್ ಟು ಬಿ ಪ್ರಾಕ್ಟಿಸ್ಡ್ ಆಫ್ಟರ್ ಪರ್ಫಾರ್ಮಿಂಗ್ ಆಸನಾಸ್. ಪ್ರಾಣಾಯಾಮ ಅಂದ್ರೇನು? ಉಸಿರು ತಗೊಳ್ಳೋದು ಮತ್ತು ಬಿಡೋದು, ಇವುಗಳಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಹೋಗಲಾಡಿಸ್ತಕ್ಕಂಥ ಒಂದು ಕಲೆಯೇ ಪ್ರಾಣಾಯಾಮ ಅಂತ ಹೇಳಲಾಗಿದೆ. ಉಸಿರಾಟದಲ್ಲಿ ಪ್ರತಿಯೊಬ್ಬರಿಗೂ ತೊಂದರೆ ಇರುತ್ತೆ. ನಾನು ನಾರ್ಮಲಾಗಿದ್ದೇನೆ ಅಂದರೆ ಇಲ್ಲ, ನಮ್ಮ ಲಂಗ್ಸ್ ಕೆಪ್ಯಾಸಿಟಿ ಬಂದು 6 ರಿಂದ 7 ಲೀಟರ್ನಷ್ಟು, ಅಂದರೆ 600 to 700 cc ಅಷ್ಟು ಇರುತ್ತೆ. ಈ 6 ರಿಂದ 7 ಲೀಟರ್ನಷ್ಟು ನಾವು ಗಾಳಿಯನ್ನು ತೆಗೆದುಕೊಳ್ಬೋದು. ಅಂದರೆ ನಾರ್ಮಲ್ ಆಗಿರ್ತಕ್ಕಂಥ ಮನುಷ್ಯ, ಅಂದರೆ ಯೋಗವನ್ನು ಮಾಡದೇ ಇರ್ತಕ್ಕಂಥ ಮನುಷ್ಯ ಎಷ್ಟು ಗೊತ್ತಾಗ್ತಾನೆ? 6 ರಿಂದ 7 ಲೀಟರ್ನಷ್ಟು ಗಾಳಿಯನ್ನು ತೆಗೆದುಕೊಳ್ಬೋದು. ಅಂದರೆ ನಾರ್ಮಲ್ ಆಗಿರ್ತಕ್ಕಂಥ ಮನುಷ್ಯ, ಅಂದರೆ ಯೋಗವನ್ನು ಮಾಡದೇ ಇರ್ತಕ್ಕಂಥ ಮನುಷ್ಯ ಎಷ್ಟು ಗೊತ್ತಾಗ್ತಾನೆ? 6 ರಿಂದ 7 ಲೀಟರ್ನಷ್ಟು ನಾವು ಗಾಳಿಯನ್ನು ತೆಗೆದುಕೊಳ್ಬೋದು. ಅಂದರೆ ನಾರ್ಮಲ್ ಆಗಿರ್ತಕ್ಕಂಥ ಮನುಷ್ಯ ಎಷ್ಟು ಗೊತ್ತಾಗ್ತಾನೆ?
300 to 400 cc ತಗೊಳ್ತಾ ಇರ್ತಾರೆ. 300 ತಗೋತಾ ಇರ್ತಾರೆ. ಯಾರಾದರೂ ವಾಕಿಂಗ್ ಹೋಗೋದು ಅಥವಾ ಬೇರೆ ಎಕ್ಸಸೈಸನ್ನು ಏನಾದರೂ ಮಾಡ್ತಾ ಇದ್ದರೆ ಅವರು 400 cc ವರೆಗೂ ತಗೋತಾ ಇರ್ತಾರೆ. ಅಂದರೆ 4 ಲೀಟ್ರನಷ್ಟು ತಗೋತಾ ಇರ್ತಾರೆ. ಇನ್ನು ಉಳಿದ 2-3 ಲೀಟರ್ನಷ್ಟು ಸ್ಥಳ ವ್ಯರ್ಥ ಆಗ್ತಾ ಇರುತ್ತೆ. ನಮ್ಮ ಶ್ವಾಸಕೋಶದಲ್ಲಿ ಸುಮಾರು 6 ಕೋಟಿ ಕೋಶಗಳನ್ನು ಕಾಣ್ತೇವೆ. ಈ 6 ಕೋಟಿ ಕೋಶಗಳು ಶ್ವಾಸಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರೋದಿಲ್ಲ. ಆ ರೀತಿ ಎಲ್ಲ ಕೋಶಗಳು ಶ್ವಾಸಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು ಅಂದರೆ ಪ್ರಪಂಚದಲ್ಲಿ ಸಹಕಾರಿಯಾಗ್ತಕ್ಕಂಥ ಏಕೈಕ ಕಲೆ ಅಂದರೆ ಯೋಗ. ಅದರಲ್ಲಿ ಪ್ರಾಣಾಯಾಮಗಳು ವಿಶೇಷವಾಗಿ ಸಹಕಾರಿಯಾಗ್ತವೆ. ನಾವು ಲಂಗ್ಸನ್ನು ಕಲೆಕ್ಟ್ ಮಾಡ್ತೇವೆ. ನಾವು ಯಾವಾಗ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತೇವೆ ಶ್ವಾಸಕೋಶ ಸರಿ ಹೋಗುತ್ತೆ. ಶ್ವಾಸಕೋಶ ಯಾವಾಗ ಕ್ರಮಬದ್ಧವಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೃದಯ ಕ್ರಮಬದ್ಧವಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೃದಯ ಯಾವಾಗ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೆ, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಕರುಳುಗಳಿರ್ಬೋದು, ಇವನ್ ಹೃದಯನೇ ಇರ್ಬೋದು, ಎಲ್ಲ ಅಂಗಗಳು ಕ್ರಮಬದ್ಧವಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. 10 ನಿಮಿಷ ಅಥವಾ 15 ನಿಮಿಷ ಕುಳಿತುಕೊಂಡು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಇಡೀ ಆಂತರಿಕ ಸರ್ಕಾರವನ್ನೇ ಸರಿ ಮಾಡ್ಬೋದು. ಯಾರಿಗುಂಟು ಯಾರಿಗಿಲ್ಲ ಈ ಅದೃಷ್ಟ. ಯೋಚನೆ ಮಾಡಿ, ಹೊರ ದೇಶದ ಮಂದಿ ನಮ್ಮ ದೇಶಕ್ಕೆ ಬಂದು ಯೋಗವನ್ನು ಕಲಿತು ಹೊರ ದೇಶದಲ್ಲಿ ಯೋಗವನ್ನು ಸಾರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ತರೆದು ರಿಸರ್ಚನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಯೋಗದಲ್ಲಿ ಇರ್ತಕ್ಕಂಥ ಅದ್ಭುತ ಪ್ರಯೋಜನಗಳು. ನಾವು ಬಹಳಷ್ಟು ದೇಶಗಳಿಗೆ ಹೋಗಿ ಯೋಗವನ್ನು ಹೇಳ್ಕೊಟ್ಟಿದ್ದೇವೆ. ಯಾವ ರೀತಿ ಅವರು ಕಲಿತಾರೆ ಅಂದರೆ ಬರೆದಿಟ್ಕೊಳ್ತಾರೆ, ಫೋಟೋ ಇಟ್ಕೋತಾರೆ, ಸುಮಾರು ಡಾಕ್ಯುಮೆಂಟ್ಸನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಕ್ರಮಬದ್ಧವಾಗಿ ಕಲೀಲಿಕ್ಕೆ ಮುಂದಾಗ್ತಾರೆ. ಆ ಶಿಸ್ತು ಬರಬೇಕು ಕಲೀಲಿಕ್ಕೆ. ಹಾಗಾದಾಗ ವಿಶೇಷವಾದಂಥ ಬೆನಿಫಿಟ್ಸನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನಾವು ಪ್ರಾಣಾಯಾಮವನ್ನು ಗೇಟ್ವೇ ಫಾರ್ ಮೆಡಿಟೇಷನ್ ಅಂತಲೂ ಕರೆಯಲಾಗಿದೆ. ನಾವು ಯಾವಾಗ ಉಸಿರಾಟವನ್ನು ಹತೋಟಿಗೆ ತರ್ತೇವೆ, ಮನಸ್ಸನ್ನು ಹತೋಟಿಗೆ ಸರಾಗವಾಗಿ ತರಬಹುದು ಅಂತಕ್ಕಂಥದ್ದು. ಸೊ ಹಾಗಾಗಿ ಉಸಿರಾಟವನ್ನು ಪ್ರತಿದಿನ ಕಲೆಕ್ಟ್ ಮಾಡಬೇಕು. ಅದನ್ನು ಹಿಂದೆ ಹೇಳಿದ್ದೇವೆ. ಟಿ ವಿ ನೋಡಿಕೊಂಡು ಒಂದಿಬ್ಬರು ಬಂದಿದ್ದರು. ಅದರಲ್ಲಿ ಒಬ್ಬರು ಕಪಾಲಭಾತಿಯನ್ನು ಸುಮಾರು 1 ಅವರ್ವರೆಗೂ ಮಾಡಿದರೆ ಏದುಸಿರು ಪ್ರಾರಂಭ ಆಗೋಗಿದೆ ಅವರಿಗೆ. ಸೊ ಅದನ್ನು ಕಲೆಕ್ಟ್ ಮಾಡ್ಲಿಕ್ಕೆ ನಮಗೆ 1 ಅವರ್ ಆಯಿತು. ಮತ್ತು 1 ತಿಂಗಳು ಕ್ಲಾಸಿಗೆ ಬರಲಿಕ್ಕೆ ಹೇಳ್ದೆ, ಸರಿ ಮಾಡಿ ಕಳಿಸ್ತು. ಗುರುಗಳು ಇಲ್ಲದೆ ಅಭ್ಯಾಸ ಮಾಡಲಿಕ್ಕೆ ಹೋದಾಗ ಇಷ್ಟ ಬಂದಾಗ ಏನೋ ದುಡ್ಡು ಸೇವ್ ಮಾಡಿಬಿಡ್ತೇವೆ. ನೀವು ಯೋಗಕ್ಕಾಗಿ ಕೊಡ್ತಕ್ಕಂಥ ಒಂದು ಫೀಸು ಖಂಡಿತವಾಗಿ ಅದು ಈಕ್ವಲ್ ಆಗಿರೋದಿಲ್ಲ. ನೀವು ಪಡಿತಕ್ಕಂಥ ಪ್ರಯೋಜನಗಳು ಲಕ್ಷಾಂತರ ಪ್ರಯೋಜನಗಳು. ಒಂದು ಆಸ್ಪತ್ರೆಗೆ ಹೋದರೆ ಎಷ್ಟು ಖರ್ಚು ಮಾಡ್ತಕ್ಕಂಥದ್ದು, ಅದರಲ್ಲಿ 1% ಯೋಗದ ಫೀಸ್ಗಾಗಿ ನೀವು ಖರ್ಚು ಮಾಡೋದಿಲ್ಲ. ಸೊ ಹಾಗಾಗಿ ಅದರಲ್ಲಿ ಉಳಿಸ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ಅದರಲ್ಲಿ ಏನಾದ್ರು ಉಳಿಸ್ಲಿಕ್ಕೆ ಹೋದರೆ ಅವ್ರು ಮುಂದೆ ತುಂಬ ಸಫರನ್ನು ಪಡ್ತಾನೇ ಇರ್ತಾರೆ. ಆ ರೀತಿ ಆಗಬಾರ್ದು. ಅಂದರೆ ಕ್ರಮಬದ್ಧವಾಗಿ ಗುರುಗಳ ಸಹಾಯದಿಂದನೇ ಕಲಿಸಲಿಕ್ಕೆ ಮುಂದಾಗಬೇಕು ಅಂತಕ್ಕಂಥದ್ದನ್ನು ಒತ್ತಿ ಹೇಳ್ತಾ ಇದ್ದೇವೆ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಪ್ಲೇ ದಿ ಗೇಮ್ ವಿತ್ ದಿ ಹಾರ್ಟ್ ಆ್ಯಂಡ್ ದಿ ಲಂಗ್ಸ್. ಶ್ವಾಸಕೋಶದ ಜೊತೆಯಲ್ಲಿ, ಹೃದಯದ ಜೊತೆಯಲ್ಲಿ ನೀವು ಆಟವಾಡ್ತೀರ. ಕ್ರಮಬದ್ಧವಾಗಿದ್ದಾಗ ವಿಶೇಷವಾದ ಬೆನಿಫಿಟ್ಸ್ ಆಗುತ್ತೆ. ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ. ಕೆಲವೊಮ್ಮೆ ನೀವು ವಿಚಿತ್ರವಾಗಿ ಏನಾದರೂ ಮಾಡಲಿಕ್ಕೆ ಹೋದಾಗ ತೊಂದರೆ ಉಂಟಾಗ್ತಕ್ಕಂಥ ಸಾಧ್ಯತೆ ಉಂಟು. ನೋಡಿಕೊಂಡು ಇನ್ನೂ ವಿಚಿತ್ರವಾಗಿ ಮಾಡ್ತಾರೆ. ಉದಾಹರಣೆ ಕಪಾಲಭಾತಿ ಮಾಡಿ, ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿ, ಮುಖ ಎಲ್ಲ ಇದು ಮಾಡಿಕೊಂಡು, ಬಾಡಿ ಎಲ್ಲ ಟೈಟ್ ಮಾಡ್ಕೊಂಡು ವಿಚಿತ್ರವಾಗಿ ಮಾಡ್ತಾ ಇರ್ತಾರೆ. ಯಾರು ಮಾಡಬೇಕು ಯಾರು ಮಾಡಬಾರ್ದು ಕ್ರಮಬದ್ಧ ಅಷ್ಟು ರಿಸರ್ಚ್ ಮಾಡಿ ಕರೆಕ್ಟಾಗಿ ಕುತ್ಕೊಂಡು ಅಭ್ಯಾಸ ಮಾಡಿದಾಗ ಆಗುತ್ತೆ. ಬಟ್ ಅದು ಗುರುಗಳ ಸಹಾಯ ಇದ್ದಾಗ 1 ವರ್ಷ ಮಾಡೋದನ್ನು 1 ತಿಂಗಳಲ್ಲಿ ಮಾಡಿ ಪ್ರಯೋಜನವನ್ನು ಪಡಿಬಹುದು. ಇನ್ನು ಪ್ರಾಣಾಯಾಮದ ಬಗ್ಗೆ ಹೇಳ್ತಾ ಹೋದರೆ ಹೇಳಲಿಕ್ಕೆ ಸಮಯ ಸಾಕಾಗೋದಿಲ್ಲ. ಆ್ಯಸ್ ಲಾಂಗ್ ಆ್ಯಸ್ ವಿ ಹ್ಯಾವ್ ಬ್ರೀತ್ ದೇರ್ ಈಸ್ ಅ ಲೈಫ್. ವೆನ್ ಇಟ್ ಬಿಕಮ್ಸ್ ಟಫ್, ಲೈಫ್ ಆಲ್ಸೋ ಬಿಕಮ್ಸ್ ಟಫ್. So we must regulate our breath. So our forefathers, means Maharshis, have provided a superior technique to reap complete benefits of breathing, and that is pranayama. ಉಸಿರಾಟ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ಲೈಫ್ ಇರುತ್ತೆ.
ಯಾವಾಗ ಉಸಿರಾಟ ಸ್ಟಾಪ್ ಆಗುತ್ತೆ ಹೊರಟು ಬಿಡ್ತೇವೆ. ಹಾಗಾಗಿ ಉಸಿರಾಟವನ್ನು ಪ್ರತಿದಿನ ಕಲೆಕ್ಟ್ ಮಾಡಬೇಕು. ಹಾಗಾಗಿ ನಮ್ಮ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಮಹತ್ತರವಾದಂಥ ಕೊಡುಗೆ ಪ್ರಾಣಾಯಾಮ. ಉಸಿರಾಟದ ಪೂರ್ಣ ಪ್ರಯೋಜನವನ್ನು ಪಡೆಯುವ ಸಲುವಾಗಿ ನಮ್ಮ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಮಹತ್ತರವಾದಂಥ ಕೊಡುಗೆ ಅದು. ಅದರ ಬಗ್ಗೆ ರಿಸರ್ಚ್ ರಿಪೋರ್ಟರ್ಸೇ ತಂಗಾಗೋಗಿದ್ದಾರೆ. ಅಷ್ಟು ಪ್ರಯೋಜನಗಳಿರ್ತಕ್ಕಂಥದ್ದು. ಬ್ಲಡ್ಡು ಪ್ಯೂರಿಫೈ ಆಗುತ್ತೆ, ಮುಖದ ಒಂದು ಲವಲವಿಕೆ ಹೆಚ್ಚಾಗುತ್ತೆ, ಮನಸ್ಸಿನ ಅನಾವಶ್ಯಕ ಅಲೆಗಳು ನಾಶವಾಗ್ತಾ ಹೋಗ್ತವೆ, ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಭಾಳಷ್ಟು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಈ ಪ್ರಯೋಜನಗಳನ್ನೆಲ್ಲ ನಿಮ್ಮದಾಗಿಸಿ. ಆದರೆ ಇದರಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡಲಾಗಿದೆ, ಆಸನಗಳಾದ ನಂತರ ನೀವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದಾಗ ಹೆಚ್ಚಿಗೆ ಬೆನಿಫಿಟ್ಸ್ ಪ್ರಯೋಜನವನ್ನು ಪಡೀಬೋದು ಅಂತಕ್ಕಂಥ. ಅಥವಾ ನೀವು ಬೆಳಗ್ಗೆ ಪ್ರಾಣಾಯಾಮವನ್ನು ಮಾಡಿ ಸಂಜೆ ಆಸನಗಳನ್ನು ಮಾಡ್ಬೋದು, ಅಥವಾ ಬೆಳಗ್ಗೆ ನೀವು ಆಸನಗಳನ್ನು ಮಾಡಿ ಸಂಜೆ ಪ್ರಾಣಾಯಾಮಗಳನ್ನು ಮಾಡ್ಬೋದು. ಸಮಯಾವಕಾಶ ಆಗಿಲ್ಲ ಅಂದರೆ ಆ ರೀತಿ ಡಿವೈಡ್ ಮಾಡಿ ಮಾಡ್ಬೋದು. ಆದರೆ ಕಂಟಿನ್ಯೂಸ್ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು. ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಬೇಕು. ಅತಿ ಬಿಗಿಯಾದ ಬಟ್ಟೆಗಳನ್ನು ಅಥವಾ ಪಟ್ಟಿಗಳನ್ನು ಹಾಕಿ ಪ್ರಾಣಾಯಾಮಗಳ ಅಭ್ಯಾಸಕ್ಕೆ ಹೋಗಬಾರ್ದು. ಯು ಶುಡ್ ಫ್ರೀ ಟು ಆಸ್ಕ್ ಯುವರ್ ಡೌಟ್ಸ್ ವಿತ್ ಯುವರ್ ಗುರು. ನೀವೇನು ಅಭ್ಯಾಸ ಮಾಡ್ತಾ ಇರ್ತೀರ ಅದರಲ್ಲಿ ಏನೋ ಡೌಟ್ಸ್ ಬಂದರೆ ಗುರುಗಳನ್ನ ಕೇಳಿ ತಿಳ್ಕೊಳ್ಳಿ, ಆಮೇಲೆ ಅಭ್ಯಾಸ ಮಾಡಿ. ಸಂದೇಹಾಸ್ಪದವಾಗಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬಾರ್ದು ಅಂತಕ್ಕಂಥದ್ದು. ಪ್ರಾಣಾಯಾಮವೇ ಅಲ್ಲ, ಯಾವುದೇ ಯೋಗದ ಅಭ್ಯಾಸಗಳನ್ನು ಸಂದೇಹಾಸ್ಪದವಾಗಿ ಮಾಡಬಾರ್ದು. ಬಿ ಫ್ರೀ ಟು ಆಸ್ಕ್ ಯುವರ್ ಡೌಟ್ಸ್. ಇನ್ನು ಧ್ಯಾನ, ಮಧ್ಯದಲ್ಲಿ ಪ್ರತ್ಯಾಹಾರ, ಧಾರಣ, ಇದ್ರ ಬಗ್ಗೆ ಎಲ್ಲ ಮುಂದೆ ತಿಳ್ಕೊಳ್ಳೋಣ. ಧ್ಯಾನ ಇದ್ರ ಬಗೆಗೆ ಹೇಳ್ತಾ ಹೋದರೆ, ಈ ಧ್ಯಾನ ಅಭ್ಯಾಸ ಮಾಡಲಿಕ್ಕಿಂತ ಮೊದಲು ಧಾರಣ ಅಭ್ಯಾಸ ಮಾಡಿದ್ದಲ್ಲಿ ಹೆಚ್ಚು ಬೆನಿಫಿಟ್ಸ್ ಆಗುತ್ತೆ ಅಂತಕ್ಕಂಥದ್ದು. ಧಾರಣ ಅಂದರೆ ಏನು? ದೇಶ ಬಂದ ಚಿತ್ತಸ್ಯ ಧಾರಣಾಹ ಅಂತ ಹೇಳಿದ್ದಾರೆ. ದೇಶ ಮೀನ್ಸ್ ಸ್ಪಾಟ್, ಪ್ಲೇಸ್. ಬಂದ ಮೀನ್ಸ್ ಈಸ್ ಓಲ್ಡ್. ಧಾರಣ ಮೀನ್ಸ್ ಕಾನ್ಸಂಟ್ರೇಷನ್. ಫಿಕ್ಸಿಂಗ್ ದಿ ಮೈಂಡ್ ಆನ್ ಎ ಪಾಯಿಂಟ್ ಆರ್ ರೀಸನ್ ಈಸ್ ಧಾರಣ. ಒಂದು ಬಿಂದುವನ್ನು ಉಪಯೋಗಿಸಿ ಅಥವಾ ಒಂದು ಅಂಗವನ್ನು ಉಪಯೋಗಿಸಿ ಅಥವಾ ಒಂದು ವಿಚಾರವನ್ನು ಉಪಯೋಗಿಸಿ ಮನಸ್ಸನ್ನು ಸ್ಥಿರಗೊಳಿಸ್ತಕ್ಕಂಥದ್ದನ್ನು, ಮನಸ್ಸಿನ ಅಲೆಗಳು ಇಲ್ಲದಂತೆ ನಿಲ್ಲಿಸ್ತಕ್ಕಂಥದ್ದನ್ನು ಧಾರಣ ಅಂತ ಕರಿತೀವಿ. ದಿಸ್ ಇಸ್ ಫಸ್ಟ್ ಸ್ಟೇಜ್ ಆಫ್ ಮೆಡಿಟೇಷನ್. ದಿಸ್ ಇಸ್ ಫೌಂಡೇಶನ್ ಫಾರ್ ದಿ ಮೆಡಿಟೇಷನ್. ಮೋಸ್ಟ್ ಡಿಫಿಕಲ್ಟ್ ಪ್ರಾಕ್ಟೀಸ್ ಇನ್ ಯೋಗ. ಧಾರಣ ಈಸ್ ಮೋಸ್ಟ್ ಡಿಫಿಕಲ್ಟ್ ಪ್ರಾಕ್ಟೀಸ್. ಸುಮ್ಮನೆ ಕುಳಿತುಕೊಂಡಿರ್ತೀರ, ಒಂದು ದೇವರ ಚಿತ್ರವನ್ನು ನೋಡಿರ್ತೀರ, ಆ ಚಿತ್ರವನ್ನು ನೋಡ್ತಾ ಸುಮ್ಮನೆ ಇರಬೇಕು, ಏನು ಮಾತನಾಡಬಾರ್ದು. ಒಳಗಡೆ ಸುಮ್ಮನೆ ನಿಂತ್ಕೊಳ್ಳಿ ಅಥವಾ ಕುಳಿತುಕೊಳ್ಳಿ. 20 ಸೆಕೆಂಡ್ 30 ಸೆಕೆಂಡ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು 5 ನಿಮಿಷ ಪ್ರಯತ್ನಿಸ್ತಾ ಹೋಗಿ. ಅದನ್ನು ಧಾರಣ ಅಂತ ಕರೀತಾರೆ. ಇದರಿಂದ ಏನಾಗುತ್ತೆ? ಅನಾವಶ್ಯಕವಾಗಿ ಬರ್ತಕ್ಕಂಥ ಆಲೋಚನೆಗಳು ದೂರವಾಗ್ತವೆ ಅಂತಕ್ಕಂಥದ್ದು. ಫಿಕ್ಸಿಂಗ್ ದಿ ಮೈಂಡ್ ಆನ್ ಎ ಪಾಯಿಂಟ್ ಆರ್ ರೀಸನ್ ಈಸ್ ಕಾನ್ಸಂಟ್ರೇಷನ್. ಬೈ ಇಟ್ ಫಂಕ್ಷನ್ಸ್ ಆಫ್ ದಿ ಮೈಂಡ್ ಆರ್ ಕಂಟ್ರೋಲ್ಡ್. ಇದರಿಂದ ಅನಾವಶ್ಯಕವಾಗಿ ಮೈಂಡು ತುಂಬ ಥಾಟ್ಸನ್ನು ತರ್ತಾ ಇರುತ್ತೆ. ರೋಡಲ್ಲಿ ಹೋಗ್ತಾ ಇರ್ತೀರ, ಯಾರೋ ಅಡ್ಡ ಬಂದ್ಬಿಟ್ಟು ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹೋಗ್ತಾರೆ. ನಿಮಗೆ ಅವರು ಏನು ಮನಸ್ಸಿಗೆ ಟ್ರೈನಿಂಗ್ ಇಲ್ಲ ಅಂದ್ರೇನು ಬರಬೇಕಾಯಿತು, ಕಪಾಳಕ್ಕೆ ಹೊಡಿತಾ ಇದ್ದೆ. ನಮ್ಮ ಚಿಕ್ಕಪ್ಪ ಬಂದು ಇನ್ಸ್ಪೆಕ್ಟ್ರು, ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲಾಂದ್ರೆ ಅವ್ರನ್ನೂ ಕರ್ಕೊಂಬರ್ತಾ ಇದ್ದೆ, ಜಗಳ ಮಾಡಬೇಕಾಯ್ತು. ಹೀಗೆ ಅವ್ರ ಪಾಡ್ಗೆ ಅವ್ರು ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ನಿಮ್ಮ ಮೈಂಡ್ ಬಿಡ್ತಾ ಇರೋದಿಲ್ಲ, ಅದನ್ನು ಸುಮ್ಮನೆ ವಿಚಾರಗಳನ್ನು ತರ್ತಾ ಹೋಗ್ತಾ ಇರುತ್ತೆ. ಯಾವತ್ತೋ ನಡೆದಿರೋ ವಿಚಾರನ ಸುಮ್ಮನೆ ತಗೊಂಡು ಕೆದಕಿ ಗಾಯ ಮಾಡ್ಕೊತಾ ಇರುತ್ತೆ. ಆ ರೀತಿ ಅನಾವಶ್ಯಕ ಆಲೋಚನೆಗಳನ್ನು ದೂರ ಮಾಡಲಿಕ್ಕೆ ಧಾರಣ ಸಹಾಯ ಮಾಡುತ್ತೆ ಅಂತ ಹೇಳಲಾಗಿದೆ. ಪ್ರತ್ಯಾಹಾರ ಅಂದ್ರೇನು? ಹೊರಮುಖದ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸ್ತಕ್ಕಂಥದ್ದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ಇನ್ನು ಧ್ಯಾನ, ಅಲ್ಲಿ ಎಲ್ಲ ನಿಮಗೆ ಸೀಕ್ವೆನ್ಸಲ್ಲಿ ಹೇಳಿಲ್ಲ, ಸೀಕ್ವೆನ್ಸಲ್ಲೆಲ್ಲ ಮೊದಲು ಹೇಳ್ಕೊಂಡು ಬಂದಿದ್ದೇವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧ್ಯಾಯ, ಅಷ್ಟಾಂಗಾನಿ. ಇಲ್ಲಿ ಧ್ಯಾನ ಅಂದರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಧ್ಯಾನ ಅಂದ್ರೇನು? ಏಕತನ ಅಂತ ಧ್ಯಾನಂ ಅಂತ ಹೇಳಿದ್ದಾರೆ. ಕಂಟಿನ್ಯೂಸ್ ಫ್ಲೋ ಆಫ್ ಅಟೆನ್ಷನ್ ಟುವರ್ಡ್ಸ್ ದಿ ಸೇಮ್ ಪಾಯಿಂಟ್ ಆರ್ ರೀಸನ್ ಈಸ್ ಮೆಡಿಟೇಷನ್. ಮನಸ್ಸು ನಿಂತಿದೆ, ಆ ನಿಂತಿರ್ತಕ್ಕಂಥ ಮನಸ್ಸನ್ನು ಹೆಚ್ಚು ಸಮಯದ ಕಾಲ ಹಾಗೆಯೇ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು
ಧ್ಯಾನ ಎಂದು ಕರೆಯಲಾಗಿದೆ. ಇದರಿಂದ ದೊರೆಯತಕ್ಕಂಥ ಪ್ರಯೋಜನಗಳೇನು? ಪಾತಂಜಲಿ ಮಹರ್ಷಿಗಳು ಮತ್ತೊಂದು ಸ್ತೋತ್ರದಲ್ಲಿ ಉತ್ತಮವಾಗಿ ಹೇಳಿದ್ದಾರೆ. ಧ್ಯಾನ ಹೇಯ ತದ್ ವೃತ್ತಯೇ ಅಂತ ಹೇಳಿದ್ದಾರೆ. ಧ್ಯಾನ ಮೀನ್ಸ್ ಮೆಡಿಟೇಷನ್, ಹೇಯತ್ ಮೀನ್ಸ್ ರಿಸೆಕ್ಷನ್, ಸೈಲೆನ್ಸ್ಡ್, ತದ್ ಮೀನ್ಸ್ ದೇರ್, ವೃತ್ತಯೇ ಮೀನ್ಸ್ ಫ್ಲಕ್ಚುಯೇಷನ್ಸ್. ಫ್ಲಕ್ಚುಯೇಷನ್ಸ್ ಆಫ್ ಮೈಂಡ್ ಈಸ್ ಕ್ರಿಯೇಟೆಡ್ ಬೈ ಗ್ರೋಸ್, ಇಟ್ ಕ್ಯಾನ್ ಬಿ ಸೈಲೆನ್ಸ್ಡ್ ಥ್ರೂ ಮೆಡಿಟೇಷನ್ ಅಂತಕ್ಕಂಥದ್ದು. ಧ್ಯಾನದ ಪ್ರಯೋಜನಗಳೇನು? ಮನಸ್ಸಿನ ಏರಿಳಿತಗಳು ಉಂಟಾಗ್ತಕ್ಕಂಥದ್ದು ಜೀವನದ ಏರಿಳಿತಗಳಿಂದ ಅದನ್ನು ಸಮಸ್ಥಿತಿಗೆ ತರಬೇಕಾದಲ್ಲಿ ಸಹಕಾರಿಯಾಗ್ತಕ್ಕಂಥ ಏಕೈಕ ಕಲೆ ಧ್ಯಾನ ಅಂತ ಈ ಸ್ತೋತ್ರದಲ್ಲಿ ಹೇಳಲಾಗಿದೆ. ಹೋಗ್ತೀರಾ, ಏನೋ ಒಂದು ಫೋನ್ ಬರುತ್ತೆ, ಯಾರೋ ಡೆತ್ ಆಗಿದ್ದಾರೆ ಅಂಥೇಳಿ, ಅಥವಾ ಯಾರಿಗೋ ಕಾಲು ಮುರಿದೋಗಿದೆ ಅಂಥೇಳಿ, ಅಥವಾ ಏನೋ ಲಾಸ್ ಆಗಿದೆ ಅಂಥೇಳಿ. ಈ ರೀತಿಯಾದಾಗ ಏನಾಗುತ್ತೆ, ಮನಸ್ಸು ತುಂಬ ಆಲೋಚನೆಗಳನ್ನು ತರಲಿಕ್ಕೆ ಸಪೋರ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ದೇರ್ ಯು ಆರ್ ದಿ ಸರ್ವೆಂಟ್ ಫಾರ್ ಯುವರ್ ಮೈಂಡ್. ನಿಮ್ಮ ಮನಸ್ಸಿಗೆ ನೀವು ಸರ್ವೆಂಟ್ ಆಗೋಗಿರ್ತೀರ. ಅನಾವಶ್ಯಕವಾಗಿ ಯೋಚನೆಗಳು ಬರ್ತಾ ಇರುತ್ತೆ. ಕೆಲವೊಮ್ಮೆ ಅಳ್ತಾ ಇರ್ತಾರೆ, ಕೆಲವು ತೊಂದರೆಗಳು ಮಾಡ್ಕೋತಾ ಇರ್ತಾರೆ. ಅಜ್ಜಿ ಸತ್ತು 1 ತಿಂಗಳಾಗಿರುತ್ತೆ, ಆದರೂ ಇವರು ಗಡ್ಡ ಬೆಳೆಸ್ಕೊಂಡು ಊಟ ಬಿಟ್ಟು ಕತ್ಲು ಕೋಣೆಯಲ್ಲಿ ಕುತ್ಕೊಂಡು ಹೀಗೆಲ್ಲ ಆಗ್ಬಿಟ್ಟಿರುತ್ತೆ. ಏಕೆಂದರೆ ಬೇರೆ ಏನೂ ತೊಂದರೆ ಇರೋದಿಲ್ಲ, ಆಲೋಚನೆಗಳು ತುಂಬ ಬರ್ತಾ ಇರುತ್ತೆ. ಅವ್ರು ಕುತ್ಕೋತಾ ಇದ್ದಿದ್ದು, ಅವ್ರು ಮಾತಾಡ್ತಾ ಇದ್ದಿದ್ದು, ಇದನ್ನೆಲ್ಲ ಗಮನಿಸ್ಕೊಂಡು ರಿಪೀಟ್ ಮಾಡ್ತಾ ಇರ್ತಾರೆ. ಹೀಗಾಗಿ ಆ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಏನು ಮಾಡಬೇಕು? ಮನಸ್ಸಿಗೆ ತರಬೇತಿಯನ್ನು ಕೊಡಬೇಕು. ಅದನ್ನು ಆ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಅನಾವಶ್ಯಕವಾದಂಥ ಮನಸ್ಸಿನ ಅಲೆಗಳು ಬರ್ತಕ್ಕಂಥದ್ದು ಜೀವನದ ಏರುಪೇರುಗಳಿಂದ ಅದನ್ನು ಸರಿಪಡಿಸಲಿಕ್ಕೆ ಸಹಕಾರಿಯಾಗ್ತಕ್ಕಂಥದ್ದೇ ಧ್ಯಾನ ಅಂತ ಹೇಳಿದ್ದಾರೆ. ಹಾಗಾಗಿ ಧ್ಯಾನ ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯ ಅಲ್ಲವೇ? ಪ್ರತಿಯೊಬ್ಬರ ಬಳಿಯಲ್ಲಿ ಮನಸ್ಸಿಲ್ಲವೇ? ಇದೆ. ಉದಾಹರಣೆ, ಎಲ್ಲರ ಬಳಿಯಲ್ಲೂ ಪೆನ್ ಇದೆ, ಪೆನ್ಸಿಲ್ ಇದೆ. ಎಲ್ಲರೂ ಸುಂದರವಾದ ಚಿತ್ರ ಬರೀಲಿಕ್ಕೆ ಆಗೋದಿಲ್ಲ. ಆದರೆ ಉತ್ತಮವಾಗಿ ಟ್ರೈನಿಂಗನ್ನು ಪಡೆದಿರ್ತಕ್ಕಂಥ ಸುಂದರವಾದ ಚಿತ್ರವನ್ನು ಚಿತ್ರವನ್ನು ಬರೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಎಲ್ಲರ ಜೊತೆಯಲ್ಲಿ ಮನಸ್ಸಿದೆ. ಆ ಶಾಂತಿಯನ್ನು, ಆ ನೆಮ್ಮದಿಯನ್ನು, ಆ ಒಂದು ವಿಕ್ಟರಿಯನ್ನು ಅಚೀವ್ ಮಾಡಬೇಕಾದಲ್ಲಿ ಮನಸ್ಸಿಗೆ ತರಬೇತಿ ಅತ್ಯಗತ್ಯವಾಗಿರುತ್ತೆ. ಆ ತರಬೇತಿಯನ್ನೇ ಧ್ಯಾನ ಅಂತ ಕರೀತಕ್ಕಂಥದ್ದು. ಪ್ರತಿದಿನ ಕೊನೆಯ ಪಕ್ಷ 15 ನಿಮಿಷವಾದರೂ ಧ್ಯಾನ ಮಾಡಬೇಕು. ಸಾಧ್ಯವಾದರೂ 1 ಅವರ್ವರೆಗೂ ಮೆಡಿಟೇಷನ್ ಮಾಡಿ, ನೋ ಪ್ರಾಬ್ಲಮ್. ನಮ್ಮದೇ ಬಹಳಷ್ಟು ವಿಡಿಯೋಗಳಿದೆ ಧ್ಯಾನದ. ನಾವು ಅಭ್ಯಾಸ ಮಾಡುವಾಗ ರೆಕಾರ್ಡ್ ಮಾಡಿ ಕೊಟ್ಟಿರ್ತಕ್ಕಂಥವು ಬಹಳಷ್ಟು ಇದೆ. ಅಭ್ಯಾಸ ಮಾಡಿ, ಮನಸ್ಸಿಗೆ ತರಬೇತಿಯನ್ನು ಕೊಡಿ. ಶುಡ್ ಟ್ರೈನ್ ಅಪ್ ಯುವರ್ ಮೈಂಡ್. ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇದ್ದರೆ ನಿಮಗೆ ಅದ್ಭುತ ಅನಿಸುತ್ತೆ. ವಿಶೇಷವಾದ ಬದಲಾವಣೆಗಳು ಗೋಚರವಾಗ್ತಾ ಇರ್ತವೆ. ನಮ್ಮ ವಿದ್ಯಾರ್ಥಿಯೊಬ್ಬರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದರು. ಅವ್ರಿಗೆ ಮತ್ತೊಬ್ಬರು ವಿದ್ಯಾರ್ಥಿ ಹೇಳಿದರು, ಅವ್ರ ಮುಖ್ಯ ತೊಂದರೆ ಅಂದರೆ ಪ್ರಾಜೆಕ್ಟು ಭಾಳ ಲೋ ಇರ್ತಕ್ಕಂಥದ್ದು. ಸರ್, ನಮ್ಮ ಟೀಮ್ನಲ್ಲಿ 9 ಮಂದಿ ಇದ್ದೇವೆ, ಅದರಲ್ಲಿ ನಾನೇ ತುಂಬ ಕಡಿಮೆ ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡ್ತಕ್ಕಂಥದ್ದು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಕೊಲೀಗ್ ಒಬ್ಬರು ಹೇಳಿದ್ರು, ನಿಮ್ಮ ಹೆಸರು ಹೇಳಿದ್ರು, ಅಲ್ಲಿಂದ ಬಂದಿದ್ದೇವೆ. ಆಯಿತು ಬನ್ನಿ. ಹಾಗೆಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ತಗೋತಾ ಇರಲಿಲ್ಲ. ಸೊ ಅವ್ರು ಅಲ್ಲಿಂದ ದಿನ ಬರ್ತಾಯಿದ್ರು. ಸೊ 2 ತಿಂಗಳಾಯಿತು. 2 ತಿಂಗಳ ನಂತರ ಎಲ್ಲರಿಗೂ ಸ್ವೀಟ್ ಕೊಡಲಿಕ್ಕೆ ಮುಂದಾದರು. ಏನು ಸರ್, ಏನಾದರೂ ವಿಶೇಷನಾ ಅಂತ ಕೇಳಿದ್ರು. ಅವ್ರು ಹೇಳಿದ್ದು, ಸರ್ ನನ್ನನ್ನು ಈಗ ಟೀಮ್ ಲೀಡರ್ ಮಾಡಿದ್ದಾರೆ ಅಂತೇಳಿ. 2 ತಿಂಗಳು ಧ್ಯಾನ ಮಾಡಿದ್ದಕ್ಕೆ ಅಷ್ಟು ವ್ಯತ್ಯಾಸ ಆಗಿರ್ತಕ್ಕಂಥದ್ದು. ಮೊದಲೇನಾಗ್ತಾಯಿತ್ತು, ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ನಮ್ಮ ವೈಫ್ ಈಗಂದರು ಹಾಗೆ ಮಾಡಬೇಕಾಗಿತ್ತು, ಹಾಗೆ ಅಂದ್ಬಿಟ್ಟು ಜೋರಾಗಿ ಇದು ಮಾಡ್ತಕ್ಕಂಥದ್ದು. ಅಥವಾ ಮಕ್ಕಳ ಮೇಲಿನ ಕೋಪ, ಅಥವಾ ರಸ್ತೆಯಲ್ಲಿ ಬರುವಾಗ ಯಾರಾದರೂ ಅಡ್ಡದಲ್ಲಿ ಬೈದಿರ್ತಕ್ಕಂಥದ್ದು, ಏನೋ ಯೋಚನೆಗಳು ಅವರನ್ನು ತುಂಬ ಸ್ಲೋ ಮಾಡ್ತಾಯಿತ್ತು. ಎಲ್ಲರೂ 2 ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಿದ್ರೆ ಇವರು 1ರಲ್ಲಿ ಅರ್ಧವೂ ಸಹ ಕಂಪ್ಲೀಟ್ ಆಗಿರ್ತಾ ಇರಲಿಲ್ಲ. ಈಗ 4ರಿಂದ 5 ಪ್ರಾಜೆಕ್ಟನ್ನು ಸರಾಗವಾಗಿ ಸಬ್ಮಿಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಏಕೆಂದರೆ ಅನಾವಶ್ಯಕವಾದ ಯೋಚನೆಗಳೆಲ್ಲ ದೂರವಾಗ್ತಾ ಇರ್ತವೆ. ನೀವೇನು ಮಾಡ್ತಾ ಇರ್ತೀರ ಹಾಗೆ ಪ್ರಪಂಚನೇ ಮರೆತು ಮಾಡಲಿಕ್ಕೆ ಮುಂದಾಗ್ತೀರ. ಯಾರಿಗಂತೂ ಯಾರಿಗಿಲ್ಲ ಅದೃಷ್ಟ. ಒಂದು ಮಗುಗೆ
ಆಸ್ತಿ ಮಾಡೋದಲ್ಲ, ದೊಡ್ಡ ಆಸ್ತಿ ಮಾಡೋದ್ರಿಂದ ಏನೂ ಬರೋದಿಲ್ಲ. ಮಗುಗೆ ಜೀವನಕ್ಕೆ ಯೋಗವನ್ನು ತಂದಿದ್ದೆ, ಆದರೆ ಆ ಮಗುವೇ ಆಸ್ತಿಯಾಗಿ ಪರಿವರ್ತನೆಯನ್ನು ಪಡೆಯುತ್ತೆ, ಕಾನ್ಸಂಟ್ರೇಷನನ್ನು ಪಡೆಯುತ್ತೆ. 8 ಗಂಟೆ ಓದೋದನ್ನು ಅರ್ಧ ಗಂಟೆ 1 ಅವರಲ್ಲಿ ಓದೋದನ್ನು ಕಲ್ತ್ಕೊಳ್ಳುತ್ತೆ. ಆ್ಯಕ್ಟಿವಿಟಿ ಇರುತ್ತೆ, ಯಾವ ಅಂಗಗಳು ತೊಂದರೆಗೊಳಗಾಗೋದಿಲ್ಲ. ಇತ್ತೀಚೆಗೆ ಒಂದು ರ್ಯಾಂಕ್ ಬರ್ತಾಯಿತ್ತು ಅಂದರೆ ಇಷ್ಟು ದಪ್ಪ ಕನ್ನಡಕಗಳನ್ನು ಹಾಕೊಂಡ್ಬಿಟ್ಟಿರ್ತಾರೆ. ಅದೇ ಕಣ್ಣಿನ ಯೋಗಾಭ್ಯಾಸ ಮಾಡಿಕೊಂಡು ಸೂರ್ಯ ನಮಸ್ಕಾರ, ಕೆಲವೊಂದು ಆಸನಗಳ ಜೊತೆಗೆ ಆ ಮಗು ಹೋಗಿದ್ದಿದ್ದೇ ಆಗಿದ್ದಲ್ಲಿ ಅದು ತೊಂದರೆ ಬರ್ತಾ ಇರಲಿಲ್ಲ. ಎಷ್ಟು ತೊಂದರೆಗಳನ್ನು ಅವಾಯ್ಡ್ ಮಾಡ್ಬೋದು. ಅದರಲ್ಲಿ ಧ್ಯಾನ ಅಂತಕ್ಕಂಥದ್ರಿಂದ ಎಷ್ಟೋ ತೊಂದರೆಗಳು ಅವಾಯ್ಡ್ ಆಗುತ್ತೆ. ಆ್ಯಂಗ್ಸೈಟಿ ಅವಾಯ್ಡ್ ಆಗೋಗುತ್ತೆ. ಸದಾ ಕಾಲದಲ್ಲಿ ಕೋಪ ಮಾಡ್ಕೊಳ್ತಕ್ಕಂಥದ್ದು. 2 ನಿಮಿಷ ನೀವು ಕೋಪ ಬಂದಿದ್ದೇ ಆದರೆ ನಿಮಗೆ 6 ದಿನದ ಆಯುಷ್ ಕಡಿಮೆ ಆಗುತ್ತೆ. ಉಸಿರಾಟಕ್ಕೆ ತೊಂದರೆ ಉಂಟಾಗುತ್ತೆ. BP ಶೂಟಪ್ ಆಗ್ತಕ್ಕಂಥ ಸಾಧ್ಯತೆ ಉಂಟು. ಮತ್ತು ಇಟ್ಸ್ ಗೋಯಿಂಗ್ ಟು ಡ್ಯಾಮೇಜ್ ದಿ ಬ್ರೈನ್ ನರ್ವ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಬಹಳಷ್ಟು ತೊಂದರೆಗಳು ಉಂಟಾಗೋಗುತ್ತೆ. ಇದ್ದಕ್ಕಿದ್ದಾಗೆ ನರಗಳ ತೊಂದರೆಗಳು ಉಂಟಾಗೋಗುತ್ತೆ. ಮುಖದ ಸೌಂದರ್ಯ ಕುಗ್ಗುತ್ತಾ ಹೋಗುತ್ತೆ. ಸಿರೋಟಿನಿನ್ ಲೆವೆಲ್ ಡೌನ್ ಆಗ್ತಾ ಹೋಗುತ್ತೆ. ಒಂದು ಮಗು ತುಂಬ ಮುದ್ದಾಗಿರುತ್ತೆ, ಯಾಕೆಂದರೆ ಸಿರೋಟಿನಿನ್ ಲೆವೆಲು ಹೈ ಆಗಿರುತ್ತೆ. ಬರ್ತಾ 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 ಆ ಸಿರೋಟಿನಿನ್ ಲೆವೆಲ್ಲು ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ, ಸೌಂದರ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಕೋಪ ಬಂದಾಗ ಅಷ್ಟು ತೊಂದರೆಗಳು ಉಂಟಾಗುತ್ತೆ. ಇನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಆ್ಯಂಗರ್ ಲೀಡ್ಸ್ ಟು ಇಲ್ಯೂಷನ್ ಲೀಡ್ಸ್ ಟು ಲಾಸ್ ಆಫ್ ಮೆಮೊರಿ ಲೀಡ್ಸ್ ಟು ರೂಯಿನ್ ದಿ ಎಂಟೈರ್ ಲೈಫ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಮನುಷ್ಯನ ಕೋಪ ಬಂತು ಅಂದರೆ ಭ್ರಮೆ ಬಂದ್ಬಿಡುತ್ತೆ ಅವನಿಗೆ. ನಾನೇ ಜಾಸ್ತಿ, ನಾನು ಮಾಡಿರೋದೇ ಸರಿ, ನಾನು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ಸರಿ, ಈ ರೀತಿ ಆತನ ಕೋಪ ಬಂದ್ಬಿಡುತ್ತೆ. ಭ್ರಮೆ ಉಂಟಾಗ್ಬಿಡುತ್ತೆ. ಆ ಭ್ರಮೆ ಏನು ಮಾಡುತ್ತೆ, ಲೀಡ್ಸ್ ಟು ಲಾಸ್ ಆಫ್ ಮೆಮೊರಿ. ಅವು ಏತಕ್ಕಾಗಿ ಅವರು ಅಲ್ಲಿ ಜಗಳ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮರ್ತೋಗ್ಬಿಟ್ಟಿರ್ತಾರೆ. ಏನು ಕೋತಿ ಅಂತೀಯ, ಹಾಗೆ ಹೀಗೆ ಅಂತ ಜಗಳ ಮಾಡ್ತಾ ಇರ್ತಾರೆ. ಅವ್ರು ಮಾತಾಡಿರೋದೇನಕ್ಕೆ ಏನೋ ವಿಚಾರ ಇರುತ್ತೆ, ಆದರೆ ಇವರೆಲ್ಲ ಮರ್ತುಬಿಟ್ಟು ಆ ಮಾತು ತಗೊಂಡು ಅಲ್ಲಿ ಮಾತಾಡ್ತಾ ಇರ್ತಾರೆ. ಲಾಸ್ ಆಫ್ ಮೆಮೊರಿ ಲೀಡ್ಸ್ ಟು ರೂಯಿನ್ ದಿ ಎಂಟೈರ್ ಲೈಫ್. ಕೆಲವೊಮ್ಮೆ ಪೂರ್ತಿ ಜೀವನನೇ ಅದು ಹಾಳ್ಗೆಡೋಗ್ಬಿಡುತ್ತೆ ಅಂಥೇಳಿ ಅರ್ಥಕ್ವೇಕ್ಗೆ ಹೋಲಿಸಿದ್ದಾರೆ. ಹಾಗಾಗಿ ಮೈಂಡನ್ನು ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಹಾಗಂತೇಳಿ ಕೋಪ ಮಾಡ್ಕೊಬೇಡಿ ಅಂತಲ್ಲ, ಕೋಪದ ಮುಖ ಇರಬೇಕು. ಇಲ್ಲದೇ ಇದ್ರೆ ಮಕ್ಕಳನ್ನು ಇದು ಮಾಡೋಕ್ಕಾಗೋದಿಲ್ಲ. ಅಥವಾ ಯಾರೋ ಒಬ್ಬರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಕೋಪದ ಮುಖ ತೋರಿಸ್ದೇ ಇದ್ದರೆ ಯು ಕಾಂಟ್ ಮ್ಯಾನೇಜ್ ದೆಮ್. ಅವರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲಿ ಇರಬೇಕು ಅಲ್ಲಿ ತೋರಿಸ್ಲೇಬೇಕಾಗುತ್ತೆ. ಆದರೆ ಕೆಲವು ಮ್ಯಾಕ್ಸಿಮಮ್ ನಿಮ್ಮ ಹತೋಟಿಯಲ್ಲಿ ಅದು ಇರಬೇಕು ಅಂತಕ್ಕಂಥದ್ದನ್ನು ಮುಖ್ಯವಾಗಿ ಹೇಳಲಾಗ್ತಾ ಇದೆ ಅಂತಕ್ಕಂಥದ್ದು. ಅದೇ 2 ನಿಮಿಷ ನಾವು ಮನಪೂರ್ವಕವಾಗಿ ನಕ್ಕಾಗ ನಮ್ಮ ಮುಖ ಹರಡುತ್ತೆ, ಸಿರೋಟಿನಿನ್ ಲೆವೆಲ್ ಬೆಳಗುತ್ತೆ, ಡಯಾಬಿಟಿಸ್ ನಾರ್ಮಲ್ ಸ್ಟೇಜಿಗೆ ಬರುತ್ತೆ, BP ನಾರ್ಮಲ್ ಸ್ಟೇಜಿಗೆ ಬರಲಿಕ್ಕೆ ಸಪೋರ್ಟ್ ಆಗುತ್ತೆ, ಅಂಗಗಳೆಲ್ಲ ಉನ್ನತವಾಗಿ ಕೆಲಸ ಮಾಡ್ತವೆ, 6 ದಿನದ ಆಯುಷ್ಯ ಹೆಚ್ಚಾಗುತ್ತೆ, ಮುಖದ ಸೌಂದರ್ಯ ಹೆಚ್ಚಾಗುತ್ತೆ. ಎಷ್ಟು ಪ್ರಯೋಜನಗಳು, ಒಂದೇ ಎರಡೇ ನೂರಾರು ಪ್ರಯೋಜನಗಳನ್ನು ಪಡಿಬೋದು. ಹೇಳಿದ್ದಾರೆ ಲಾಫ್ಟರ್ ಈಸ್ ಯುನಿಕ್ ಮೆಡಿಷನ್ ಅಂಥೇಳಿ. ಸರಿ ಸಾಟಿ ಇಲ್ಲದೆ ಇರ್ತಕ್ಕಂಥ ಮೆಡಿಷನ್ ಅಂದರೆ ನಗೋದು ಅಂತ ಹೇಳಿ. ಸೊ ಹಾಗಾಗಿ ನಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅದು ಯಾವಾಗ ನಗು ಬರಲಿಕ್ಕೆ ಸಾಧ್ಯವಾಗುತ್ತೆ ನಿಮಗೆ? ಯಾವಾಗಲೂ ಅಂತ ಇರ್ತಾರೆ. ಹೆಂಗೆ ಹೇಳಲಾಗಿದೆ, ಇನ್ ನಾಲೆಡ್ಜ್ ಸ್ಮೈಲ್ ಈಸ್ ಫ್ರೀ, ಆ್ಯಂಗರ್ ಈಸ್ ಕಾಸ್ಟ್ಲಿ. ಇನ್ ಇಗ್ನೋರೆನ್ಸ್ ಆ್ಯಂಗರ್ ಈಸ್ ಫ್ರೀ, ಸ್ಮೈಲ್ ಈಸ್ ಕಾಸ್ಟ್ಲಿ ಅಂತ ಹೇಳಲಾಗಿದೆ. ನಮ್ಗೆ ಅಜ್ಞಾನ ಇದ್ದಾಗ ಏನಾಗುತ್ತೆ, ಯಾವಾಗಲೂ ಕೋಪ ಮಾಡ್ಕೊತಾ ಇರ್ತೇವೆ. ಯಾವಾಗಲೂ ಎಣ್ಣೆ ಕುಡಿತಾರಲ್ಲ, ಹೆಂಡ ಕುಡಿತಾರಲ್ಲ, ಅವ್ರ ಮುಖ ಇದ್ದಾಗಿರುತ್ತೆ, ಯಾವಾಗಲೂ ಹಂಗಿರುತ್ತೆ. ಕೋಪ ಭಾಳ ಮುಂದಾಗಿರುತ್ತೆ, ನಗು ಭಾಳ ಹಿಂದಾಗಿರುತ್ತೆ, ಅವ್ರು ನಗೋದೇ ಅಪರೂಪವಾಗಿರುತ್ತೆ. ಅದೇ ಜ್ಞಾನ ಇದ್ದಾಗ ನಮಗೆ ನಗು ಮುಂದಾಗಿರುತ್ತೆ, ಯಾವಾಗಲೂ ನಿಮ್ಮ ಮುಖದಲ್ಲಿ ನಗು ತಾಂಡವ ಆಡ್ತಾ ಇರುತ್ತೆ. ಕೋಪ ಭಾಳ ಹಿಂದಾಗಿರುತ್ತೆ. ಹಾಗಾಗಿ ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಆ ನಗುವನ್ನು ಜ್ಞಾನ ಆವೃತ್ತವಾಗುತ್ತೆ. ಹಾಗಾಗಿ ನಗುವನ್ನು ಮುಂದೆ ಮಾಡ್ತೀರಾ, ಯಾವಾಗಲೂ ನಗು ಇರುತ್ತೆ, ಕೋಪನ ಹಿಂದೆ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು ಹೇಳಲಾಗಿದೆ. ಆ್ಯಂಗ್ಸೈಟಿ, ಆ್ಯಂಗರ್, ಫಿಯರ್, ವರೀಸ್ ಅಡ್ವರ್ಸ್ಲಿ ಎಫೆಕ್ಟ್ ಯುವರ್ ಸರ್ಕ್ಯುಲರಿ ಸಿಸ್ಟಮ್, ನರ್ವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್. ಸೈಕಾಲಜಿಸ್ಟ್
He'll say that we are seeing many people are dying by the adverse effect of anxiety, anger, worry, ನಾಟ್ ಬಿಕಾಸ್ ಆಫ್ ಹಾರ್ಡ್ ವರ್ಕ್ ಅಂತ ಹೇಳಿದ್ದಾರೆ. ನಮಗೆ ಆತಂಕ, ಕೋಪ ಬಂದಾಗ, ಭಯವಾದಾಗ, ದುಃಖವಾದಾಗ ನೇರವಾಗಿ ಜೀರ್ಣಕ್ರಿಯೆ ಮೇಲೆ ತೊಂದರೆ ಉಂಟಾಗುತ್ತೆ, ಶ್ವಾಸಕ್ರಿಯೆ ಮೇಲೆ ತೊಂದರೆ ಉಂಟಾಗುತ್ತೆ, ರಕ್ತದ ಪರಿಚಲನೆ ಎಲ್ಲಿ ತೊಂದರೆ ಉಂಟಾಗುತ್ತೆ ಇತ್ಯಾದಿ ಎಲ್ಲ ಅಂಗಗಳಿಗೂ ತೊಂದರೆ ಉಂಟಾಗೋಗುತ್ತೆ. ಅವುಗಳು ಅಷ್ಟು ಸೈಡ್ ಎಫೆಕ್ಟನ್ನು ತರ್ತಾ ಹೋಗ್ತವೆ. ಹಾಗಾಗಿ ಅದು ಸೈಕಾಲಜಿಸ್ಟ್ ಹೇಳಿದ್ದಾರೆ, ನಾನು ಬಹಳಷ್ಟು ಮಂದಿ ಸಾಯೋದನ್ನು ನೋಡ್ತಾ ಇದ್ದೇನೆ. ಅವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಸಾಯ್ತಾ ಇಲ್ಲ. ಈ ಆತಂಕ ಯೋಚನೆ ಮಾಡಿ 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 ಸಾಯ್ತಾ ಇರೋರು ಎಷ್ಟೋ ಮಂದಿ, ಭಯ ಪಟ್ಟು ಸಾಯ್ತಾ ಇರೋರು ಎಷ್ಟೋ ಮಂದಿ, ಕೋಪ ಮಾಡ್ಕೊಂಡು ಸಾಯ್ತಾ ಇರೋರು ಎಷ್ಟೋ ಮಂದಿ. ಹೀಗೆ ಆ ಅಡ್ವರ್ಸ್ ಎಫೆಕ್ಟಿಂದ ಅವರು ಆ ತೊಂದರೆಯಿಂದಾಗಿ ಸಾಯ್ತಾ ಇದ್ದಾರೆ ಅಂತಕ್ಕಂಥ. ಸೊ ಹಾಗಾಗಿ ಮನಸ್ಸನ್ನು ಸಮಾಧಾನಕರ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಬೇಕು. ಆ ಸ್ಥಿತಿಯನ್ನು ಕಾಪಾಡಲಿಕ್ಕೆ ಸಹಕಾರಿಯಾಗ್ತಕ್ಕಂಥ ಕಲೆಯೇ ಧ್ಯಾನ. ಹಾಗಾಗಿ ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು. ಒಂದು ಭಯ ಇದ್ದಾಗ ಎಷ್ಟು ತೊಂದರೆ ಉಂಟಾಗುತ್ತೆ ಅಂದರೆ, ಒಬ್ಬರು ಸ್ಟೂಡೆಂಟ್ ಬಂದಿದ್ದರು. ಅಂದರೆ ಸ್ಟೂಡೆಂಟು ಅವ್ರಿಗೆ ಯಾವಾಗಲೂ ಡೀಸೆಂಟ್ರಿ, ತುಂಬ ಡೀಸೆಂಟ್ರಿ. ಸುಮಾರು ಅವರು ಎಲ್ಲ ರೀತಿ ಸ್ಕ್ಯಾನ್ ಮಾಡಿಸಿದ್ದಾರೆ, ಎಂಡೋಸ್ಕೋಪಿ ಎಲ್ಲನೂ ಮಾಡಿಸಿದ್ರು, ರಿಪೋರ್ಟ್ ನೋಡ್ದೋ ಎಲ್ಲ ನಾರ್ಮಲ್ ಆಗಿದೆ. ಆದರೆ ಅವ್ರಿಗೆ ಡಿಸೆಂಟ್ರಿ ಮಾತ್ರ ನಿಲ್ತಾ ಇಲ್ಲ. ಎಲ್ಲ ರೀತಿ ಮೆಡಿಕೇಶನ್ಸು ತೊಗೊಂಬಿಟ್ಟಿದ್ದಾರೆ. ಯಾವ ಡಾಕ್ಟ್ರು ಏನು ಹೇಳ್ತಾರೋ ಅದನ್ನು ಮಾಡಿದ್ದಾರೆ, ಯಾರು ಎಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಹೋಗಿ ಬಂದಿದ್ರು. ನಂತರ ಅವರನ್ನು ಪರಿಶೀಲನೆ ಮಾಡಿದಾಗ ಆಸನಗಳು ಹೇಳ್ಕೊಡ್ತಾ ಇದ್ದು, ಪ್ರಾಣಾಯಾಮ, ಧ್ಯಾನ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದು. ಮುಖ್ಯವಾಗಿ ನಂತರ ಅವರು ಹೇಳ್ಕೊಟ್ಟಾದ್ಮೇಲೆ ಕೇಳ್ತೇವೆ, ಹೇಗಿದೆ ನಿಮ್ಮ ಒಂದು ತೊಂದರೆ ಹೇಗಿದೆ, ಆಗಾಗ ಕೇಳ್ತಾ ಇರ್ತೇವೆ. ಕೇಳಿದಾಗ ಅವರು ಇಲ್ಲ ಸರ್ ಇನ್ನೂ ಡಿಸೆಂಟ್ರಿ ನಿಂತಿಲ್ಲ ಅಂತ. ನಂತರ ಅವರನ್ನು ಕೇಳಿದೋ, ಏನಾದರೂ ಮನೆ ಕಡೆ ಏನಾದರೂ ತೊಂದರೆ ಇದೆಯಾ ಅಂತ. ಹೌದು ಸರ್, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ದೊಡ್ಡ ರೌಡಿ ಇದ್ದಾನೆ, ಅವನು ಮುಖ ಮಾಡ್ಕೊಂಡು ಹೇಳಿದ್ದ, ನೀನು ಯಾವಾಗಾದರೂ ಒಂಟಿ ಓಡಾಡು ನಿನಗೆ ಸಾಯಿಸಿಬಿಡ್ತೇನೆ ಅಂತ ಹೇಳಿದ್ದಾನೆ. ನೆನೆಸ್ಕೊಂಡ್ರೆ ಸಾಕು ಭಯ ಆಗ್ತಾ ಇರುತ್ತೆ. ಸೊ ನಮಗೆ ಕಾರಣ ಸಿಕ್ತು. ಯಾವಾಗ ಭಯ ಆಗುತ್ತೆ, ಆ ರಸ್ತೆಯಲ್ಲಿ ತೊಂದರೆ ಪಟ್ಟಿರೋರ್ಗೆ ಅದು ಗೊತ್ತಾಗುತ್ತೆ. ಯಾವಾಗ ಅವ್ರಿಗೆ ಭಯ ಆಗುತ್ತೆ ಆಗ ಇದ್ಕಿದಾಗೆ ಡಿಸೆಂಟ್ರಿ ಆಗಿಬಿಡುತ್ತೆ, ಇದ್ಕಿದಾಗೆ ಶಕ್ತಿಹೀನ ಆಗಿಬಿಡ್ತಾರೆ, ಮಾತೆ ಸರಿಯಾಗಿ ಬರ್ತಾ ಇರೋದಿಲ್ಲ, ಹೀಗಾಗ್ಬಿಡುತ್ತೆ. ನಂತರ ನಾವೊಂದು ಅವ್ರಿಗೆ ಹೇಳ್ದೋ, ನೋಡಿ ಪಕ್ಕದ ಮನೆ ಅಲ್ವಾ ಇರೋದು, ಒಂದು ಸತ್ಯನಾರಾಯಣ ಪೂಜೆ ಅಥವಾ ಏನಾದರೂ ಪೂಜೆ ಮಾಡಿಬಿಟ್ಟು ಅವರನ್ನು ಪೂಜೆ ಕೂಗಿ ಹೋಗ್ಬಿಟ್ಟು, ಸಾರಿ ಅವತ್ತೇನೋ ಕೆಟ್ಟ ಟೈಮಲ್ಲಿ ಮಾತಾಡ್ಬಿಟ್ಟು ಏನು ಬೇಜಾರು ಮಾಡ್ಕೊಂಬಿಡಿ, ದಯವಿಟ್ಟು ಪೂಜೆಗೆ ಬನ್ನಿ ಅಂತ ಹೇಳಿ ಅವ್ರು ಅದೇ ರೀತಿ ಹೋಗಿ ಹೇಳಿದ್ದಾರೆ. ಅವರು ಪೂಜೆಗೆ ಹೋಗಿದ್ದಾರೆ. ಅಲ್ಲಿಗೆ ಅವರ ಒಂದು ವೈರತ್ವ ಹೋಯಿತು, ಅವ್ರಿಗೆ ಡಿಸೆಂಟ್ರಿನೂ ನಿಂತೋಯ್ತು. ಅದ್ರ ಜೊತೆಗೆ ಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ. ಹ್ಯಾಪಿ ಲೈಫ್ ಅವ್ರದ್ದು. ಅಂದರೆ ನಮ್ಮ ಮನಸ್ಸಿಗೆ ತೊಂದರೆ ಉಂಟಾದಾಗ ಉಸಿರಾಟಕ್ಕೆ ತೊಂದರೆ ಉಂಟಾಗುತ್ತೆ. ಉಸಿರಾಟಕ್ಕೆ ತೊಂದರೆ ಉಂಟಾಗಿದಾಗ ಎಲ್ಲ ಅಂಗಗಳಿಗೂ ತೊಂದರೆ ಉಂಟಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಮಗು ಅಳ್ತಾ ಇದೆ, ಮಗು ಬಿಕ್ಕಳಿಸ್ತಾ ಇದೆ, ಮಗು ಮನಸ್ಸಿಗೆ ತೊಂದರೆ ಉಂಟಾಗಿದೆ, ಉಸಿರಾಟಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಮತ್ತೊಂದು ಒಬ್ಬರು ಜಗಳ ಆಡ್ತಾ ಇದ್ದಾರೆ, ಅವ್ರನ್ನ ಗಮನಿಸಿ ಭಾರೇ ಜೋರಾಗಿ ಜಗಳ ಆಡ್ತಾ ಇರ್ತಾರೆ. ಸ್ಲಮ್ಮಲ್ಲಿ ನೋಡಿ, ಇದು ಅಷ್ಟು ಉಸಿರಾಟಕ್ಕೆ ತೊಂದರೆ ಉಂಟಾಗ್ತಾ ಇರುತ್ತೆ. ಕೋಪ ಬಂದಿದೆ, ಉಸಿರಾಟಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಅಥವಾ ನಿಮಗೆ ಭಯ ಅಂತಕ್ಕಂಥ ಒಂದು ವಿಚಾರವನ್ನು ಕೇಳ್ತೀರ, ಹೃದಯ ಬಡಿತ ಡಬ 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 ಅನ್ನೋದು ಕಿವಿ ಕೇಳಿಸ್ತಾ ಇರುತ್ತೆ. ಮನಸ್ಸಿಗೆ ತೊಂದರೆ ಉಂಟಾದರೆ ಉಸಿರಾಟಕ್ಕೆ ತೊಂದರೆ ಉಂಟಾಗುತ್ತೆ. ಉಸಿರಾಟಕ್ಕೆ ತೊಂದರೆ ಎಲ್ಲ ಅಂಗಗಳಲ್ಲೂ ತೊಂದರೆ ಉಂಟಾಗುತ್ತೆ. ಅಂದರೆ ಮನಸ್ಸು ಅಂತಕ್ಕಂಥದ್ದು ಮೇಯ್ನ್ ಸ್ವಿಚ್ ಇದ್ದಾಗೆ, ಅದನ್ನು ಸರಿಯಾಗಿ ನೋಡ್ಕೊಂಡಿದ್ದೆ ಆದರೆ ಎಲ್ಲ ಅಂಗಗಳು ಸರಿಯಾಗಿ ಕೆಲಸ ಮಾಡ್ತಾರೆ. ಮೇಯ್ನ್ ಸ್ವಿಚ್ಚೇ ಸರಿ ಇಲ್ಲ ಅಂದರೆ ಎಲ್ಲ ಅಂಗಗಳಲ್ಲೂ ಕರೆಂಟ್ ಹೇಗೆ ಪಾಸ್ ಆಗುತ್ತೆ, ಎಲ್ಲ ಅಂಗಗಳು ಹೇಗೆ ಕಾರ್ಯವನ್ನು ಮಾಡಲಿಕ್ಕಾಗುತ್ತೆ. ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ತೊಗೊಂಡೋಗಿ ಬೀರಿನಲ್ಲಿ ಬೀಗ ಹಾಕಿ ಇಡ್ತಾ ಇರ್ತಾರೆ. ಆದರೆ ಮನಸ್ಸನ್ನು ಹೊರಗಡೆ ಹೆಂಗಂದ್ರೆ ಹಂಗೆ ಬಿಟ್ಬಿಟ್ಟಿರ್ತಾರೆ. ಮನಸ್ಸಿನ ಮೇಲೆ ಹತೋಟಿ ಸಾಧಿಸಲಿಕ್ಕೆ ಹೋಗೋದಿಲ್ಲ. ಆ ರೀತಿ ಆಗಬಾರ್ದು. ಮನಸ್ಸನ್ನು ಒಂದು ಟ್ರೈನಿಂಗನ್ನು ಕೊಡಬೇಕು ಮನಸ್ಸಿಗೆ. ಆ ಟ್ರೈನಿಂಗನ್ನೇ ಧ್ಯಾನ ಅಂತಕ್ಕಂಥದ್ದು. ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ನಾವು ಎಷ್ಟೋ ಸಲ ಅಂದ್ಕೊಳ್ತೇವೆ, ನಮಗೆ ಯಾವಾಗ ಹೋದ್ರೂ ಎಲ್ಲ ನನಗೆ ಅದಾಯಿತು ಇದಾಯಿತು ಆ ಪೇಯ್ನ್ ಬಂತು ಅಂತೇಳಿ ಬಾಡಿಗೆ ಚಿಕಿತ್ಸೆ ಕೊಡ್ತಾ ಇರ್ತಾರೆ, ಮನಸ್ಸಿಗಲ್ಲ. ಒಂದು ರಾಜಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಒಬ್ಬರು ಪ್ರೊಫೆಸರು ಕ್ಲಾಸನ್ನು ತಗೋತಾ ಇದ್ದಾಗ ಇದ್ಕಿದಾಗೆ ಅವರು ತಲೆ ಸುತ್ತಿ ಬಿದ್ದೋದ್ರು. ಅವರನ್ನು ಆಸ್ಪತ್ರೆಗೆ ತೊಗೊಂಡೋಗಿ ಅಡ್ಮಿಟ್ ಮಾಡಿದ್ರು ಸ್ಟೂಡೆಂಟ್ಸ್ ಎಲ್ಲ ಸೇರಿ. ನಂತರ ಅವ್ರಿಗೆ
ಎಲ್ಲ ಮಾಸ್ಟರ್ ಚೆಕಪ್ಪು ಎಲ್ಲ ಮಾಡಿದ್ರೆ ಏನು ಕಂಪ್ಲೇಂಟ್ಸೇ ಬರ್ತಾ ಇಲ್ಲ, ಎಲ್ಲ ನಾರ್ಮಲಾಗಿ ಬರ್ತಾ ಇದೆ. ಆದರೆ ಯಾವ ಇಂಜೆಕ್ಷನ್, ಯಾವ ಒಂದು ಟಾನಿಕ್ಕು ಅಥವಾ ಯಾವ ಟ್ಯಾಬ್ಲೆಟ್ಸು ಅವ್ರಿಗೆ ವರ್ಕ್ ಆಗ್ತಾ ಇಲ್ಲ. ಮತ್ತೆ ಮತ್ತೆ ತಲೆ ಸುತ್ತಿ ಬಿದ್ದೋಗ್ತಾ ಇದ್ದಾರೆ. ಈ ರೀತಿ ಎಲ್ಲ ಆಗ್ತಾಯಿತ್ತು. ನಂತರ ಏದುಸಿರು ಬರ್ಲಿಕ್ಕೆ ಪ್ರಾರಂಭ ಆಯಿತು. ಒಂದು 4 ದಿನದ ನಂತರ ಈ ರೀತಿ ಏದುಸಿರು ಅಂತ ನೆಬಲೈಸೇಷನ್ ಹಾಕಿದ್ರು. ನಂತರ ಡಾಕ್ಟ್ರ್ ಹೇಳಿದ್ರು, ಅವ್ರು ಇನ್ನೊಂದು 2-3 ದಿನದಲ್ಲಿ ತೀರ್ಕೊಳ್ಳೋ ಸಾಧ್ಯತೆ ಇದೆ, ಸ್ಟೂಡೆಂಟ್ಸ್ಗೆ ತಿಳಿಸ್ಬಿಡಿ, ಇಲ್ಲಾಂದರೆ ಅವ್ರು ಏನಾದ್ರು ತೀರ್ಕೊಂಡ್ರು ಅಂದರೆ ಸ್ಟ್ರೈಕ್ ಅಂತ ಏನಾದರೂ ಸ್ಟಾರ್ಟ್ ಮಾಡಿಬಿಟ್ಟಾರು ಅಂತ ಹೇಳಿ ಆಯಿತು ಅಂತ ಹೇಳಿ ಕಾಲೇಜಿಗೆ ತಿಳಿಸಿದ್ರು. ಅವರು ನಿಮ್ಮ ಪ್ರೊಫೆಸರು ತೀರ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಎಲ್ಲ ಬೊಕ್ಕೆ ತೊಗೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಬರ್ತಾ ಒಳ್ಳೆ ಪ್ರೊಫೆಸರ್ ಇವರು, ಲೆಕ್ಚರರ್ ಆಗಿದ್ದು ಈಗ ಪ್ರೊಫೆಸರ್ ಆಗಿ ಅಷ್ಟೊಂದು ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಮತ್ತು ನಮಗೆ ಅರ್ಥ ಆಗೋಗೆ ಪಾಠವನ್ನು ಮಾಡ್ತಾಯಿದ್ರು. ಯಾರ್ದಾದ್ರೂ ತೊಂದರೆ ಅಂದರೆ ನಮ್ಮ ತೊಂದರೆಯನ್ನು ಅವರ ತೊಂದರೆ ಅನ್ನೋ ಮಟ್ಟದಲ್ಲಿ ತೊಗೊಂಡು ಅದನ್ನು ದೂರ ಮಾಡಲಿಕ್ಕೆ ಪ್ರಯತ್ನಿಸ್ತಾಯಿದ್ರು. ಎಲ್ಲರೂ ಬೊಕ್ಕೆಗಳ ರಾಶಿ ಬಂತಲ್ಲಿಗೆ. ಆ ಸಾಲಿನ ಕೊನೆಯಲ್ಲಿ ಒಬ್ಬ ವ್ಯಕ್ತಿ ಬಂದ, ಶಂಕರ ಅಂಥೇಳಿ. ಆತ ಹೇಳಿದ ನರ್ಸ್ ಕೈಲಿ, ನಾ ಅವ್ರ ಹತ್ರ ಪರ್ಸನಲಾಗಿ ಮಾತಾಡಬೇಕು ಅಂತ. ನರ್ಸು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಪರ್ಸನಲಾಗಿ ಮಾತಾಡ್ತೀರ ಅವ್ರ ಹತ್ರ? ಅವ್ರನ್ನ ಕೈ ಬಿಟ್ಟರೆ ಬಿದ್ದೋಗ್ತಾರೆ ನೋಡಿ, ಬಾಯಲ್ಲಿ ನೊರೆ ಬರ್ತಾ ಇದೆ, ಕಣ್ಣಿನ ದೃಷ್ಟಿ ಎಲ್ಲೋ ಇದೆ, ಏನೂ ಅರ್ಥ ಆಗೋದಿಲ್ಲ ಅವರಿಗೆ. ಒಂದು ರೀತಿ ಅರ್ಧ ಕೋಮಾ ಸ್ಥಿತಿನಲ್ಲಿ ಇದಾಗಿದ್ದಾರೆ. ಸೊ ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀರಾ, ದಯವಿಟ್ಟು ಹೋಗಿ ಅಂತ. ನಂತರ ಸಿಸ್ಟರ್ ಕಾಲು ಹಿಡ್ಕೊಳ್ಳಿಕ್ಕೆಲ್ಲ ಹೋದ. ಸಿಸ್ಟರ್ ಅವ್ರ ಜೊತೆ ಮಾತಾಡ್ಲಿಕ್ಕೆ ಪ್ರಯತ್ನಿಸ್ತೇನೆ, ಆಗೋದಿಲ್ಲ ಅಂದರೆ ಬೇಡ ಹೊರಟೋಗ್ತೇನೆ, ಒಂದು 20 ನಿಮಿಷ ಪ್ರಯತ್ನಿಸ್ತೇನೆ. ನಂತರ ನರ್ಸು ಆಯಿತು ಮಾತಾಡಿ. ಮತ್ತು ಇನ್ನು 2 ಅವರ್ಗೆ ಡಾಕ್ಟ್ರು ರೌಂಡಿಗೆ ಬರ್ತಾರೆ. ಸೊ ಏನಿದ್ರು ಅಷ್ಟರೊಳಗಡೆ ಮುಗಿದು ಹೋಗ್ಬಿಟ್ಟಿರಬೇಕು. ಆಯಿತು ಸಿಸ್ಟರ್. ಟ್ರೈ ಮಾಡಲಿಕ್ಕೆ ಮುಂದಾದ ನಾನು ಶಂಕರ, ಪ್ರೊಫೆಸರ್ ಕಿವಿ ಹತ್ರ ಹೇಳಲಿಕ್ಕೆ ಮುಂದಾದ ನಾನು ಶಂಕರ ಅಂತ ಯಾವಾಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಾಡಿ ಎಲ್ಲ ಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಪ್ರೊಫೆಸರ್ ಕೈಯೆಲ್ಲ ಟೈಟ್ ಆಗ್ತಾ ಇದೆ, ಹಲ್ಲುಮುಡಿ ಕಚ್ಚುತ್ತಾ ಇದ್ದಾರೆ, ತುಟಿಯಲ್ಲಿ ರಕ್ತ ಬರ್ತಾ ಇದೆ. ನಂತರ ನಿಧಾನಕ್ಕೆ ಆ ಕಡೆ ತಿರುಗಿದ್ರು. ನಂತರ ಆತ ಏನು ಹೇಳ್ತಾ ಇದ್ದಾನೆ ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿಕ್ಕೆ ಮುಂದಾದರು. ಗಮನ ಇಟ್ಟು ಯಾವಾಗ ಕೇಳಿಸ್ಕೊಳ್ಳಿಕ್ಕೆ ಮುಂದಾದರೂ ನಂತರ ನಾರ್ಮಲಾಗಿ ಉಸಿರಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಂತರ ಆತ ಶಂಕರ ಹೊರಟೋದ. ಒಂದು 20 ನಿಮಿಷ ಮಾತಾಡಿದ ನಂತರ ಕೈ ಬಿಡಿ ಹೊಟ್ಟೆ ಹಸಿತಾ ಇದೆ ಅಂದರು. ಲೈಟಾಗಿ ಬ್ರೇಕ್ಫಾಸ್ಟ್ ತಂದುಕೊಟ್ರು, ತೊಗೊಂಡಿದ್ದಾಯಿತು. ನಂತರ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಎಲ್ಲರನ್ನೂ ಹೇಗಿದ್ದೀರಾ, ಡಾಕ್ಟರ್ಸು ಕ್ವೈರಿ ಬಂದಾಗ ಕೇಳ್ತಾರಲ್ಲ ಆ ರೀತಿ ಎಲ್ಲರನ್ನೂ ಮಾತಾಡಿಸ್ತಾಯಿದ್ರು. ನಂತರ ಡಾಕ್ಟರ್ಸು ರೌಂಡಿಗೆ ಬಂದರು. ನಂತರ ಬೆಡ್ ನೋಡಿದ್ರು, ಬೆಡ್ ಖಾಲಿ ಇದೆ. ನಂತರ ನರ್ಸ್ಗೆ ಬೈಲಿಕ್ಕೆ ಮುಂದಾದರು. ಏನ್ರಿ ನಮ್ಗೆ ಹೇಳ್ಬಿಟ್ಟಲ್ವ ಬೆಡ್ ಚೇಂಜ್ ಮಾಡೋದು, ಎಲ್ಲ ಹಾಕಿದ್ರಿ ಅವ್ರನ್ನ, ಗೊತ್ತಾಗೋದು ಬೇಡ ನಿಮಗೆ? ಜೋರಾಗಿ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನರ್ಸ್ ಹೇಳಿದ್ರು, ಇಲ್ಲ ನಾವೇನು ಮಾಡಿಲ್ಲ, ಅವ್ರು ಚೆನ್ನಾಗಾಗ್ಬಿಟ್ಟಿದ್ದಾರೆ. ಯಾರೋ ಅವ್ರ ಫ್ರೆಂಡ್ ಬಂದರು, ಒಂದು ಅರ್ಧ ಗಂಟೆ ಮಾತಾಡಿದ್ರು, ಸರಿ ಹೋಗ್ಬಿಟ್ಟಿದ್ದಾರೆ ನೋಡಿ, ಅಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ. ಹೌದಾ? ಅವ್ರನ್ನ ಕರೆದ್ರು. ಹೇಗಿದ್ದೀವಿ? ಹ್ಞೂ ಸರ್. ಹಾಂ ಡಾಕ್ಟ್ರೆ ಚೆನ್ನಾಗಿದ್ದೇನೆ. ನಂತರ ನರ್ಸ್ ಕೇಳಿದ್ರು, ಅವ್ರನ್ನ ಡಿಸ್ಚಾರ್ಜ್ ಮಾಡಿಬಿಡೋದಾ ಅಂತ ಹೇಳಿ. ಇಲ್ಲ ಬೇಡ, ಇವತ್ತು ಶುಕ್ರವಾರ ಇರಲಿ, ನಾಳೆ ಶನಿವಾರ ಒಂದಿನ ಎಲ್ಲ ಫುಲ್ಲು ರೀಡ್ ಮಾಡೋಣ. ಅವ್ರು ಚೆನ್ನಾಗಿದ್ದಾರೆ ಅಂದರೆ ಶನಿವಾರ ಸಾಯಂಕಾಲ ಡಿಸ್ಚಾರ್ಜ್ ಮಾಡೋಣ. ಎಲ್ಲ ರೀಡ್ ಮಾಡಿದ್ರು, ಎಲ್ಲ ಚೆನ್ನಾಗಿ ಊಟ ತೊಗೋತಾಯಿದ್ರು. ಶನಿವಾರ ಎಲ್ಲ ತುಂಬ ಚೆನ್ನಾಗಾಯಿತು. ಶನಿವಾರ ಸಾಯಂಕಾಲ ಡಿಸ್ಚಾರ್ಜ್ ಮಾಡಿದ್ರು. ಶನಿವಾರ ಮನೆಗೆ ಬಂದರು. ಭಾನುವಾರ ಇನ್ನೂ ಹಬ್ಬ ಮಾಡಿಕೊಂಡ್ರು, ಎಲ್ಲ ತುಂಬ ಚೆನ್ನಾಗಾಯಿತು. ನಂತರ ಸೋಮವಾರ ಕ್ಲಾಸಿಗೆ ಬಂದರು. ಯಾವಾಗ ಪುಸ್ತಕ ಹಿಡ್ಕೊಂಡು ಬಂದರು, ಸ್ಟೂಡೆಂಟ್ಸ್ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತರು. ಆಸ್ಪತ್ರೆಯಲ್ಲಿ ಇದ್ರಲ್ಲ ಪ್ರೊಫೆಸರ್ ಅವ್ರು ಸತ್ತೋಗ್ಬಿಟ್ಟಿರಬೇಕು, ಅವ್ರ ಆತ್ಮ ಬಂದಿರ್ಬೋದು ಅಂತ ಒಬ್ಬರು. ಇನ್ನೊಬ್ಬರು ಅವ್ರ ಅಣ್ಣನೋ ತಮ್ಮನೋ ಇರಬೇಕು, ಅದೇ ಓದಿರಬೇಕು ಬಂದಿದ್ದಾರೆ. ಹೀಗೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಗುಜು ಅಂತ ಇತ್ತು. ಕ್ಲಾಸಿಗೆ ಬಂದು ಸೈಲೆನ್ಸ್ ಪ್ಲೀಸ್ ಅಂದರು. ಏನರಪ್ಪ ನಿಮ್ಮ ಡೌಟ್ಸು? ಸರ್ ನೀವೇನ ನಮ್ಮ ಪ್ರೊಫೆಸರು ಅಂದರು. ಹೌದಪ್ಪ ನಾನೇ, ನನ್ನನ್ನೇ ತೊಗೊಂಡೋಗಿ ನೀವು ಅಡ್ಮಿಟ್ ಮಾಡಿದ್ದಿದ್ದು. ಸರ್ ಎಷ್ಟು ಬೇಗ ಹೇಗೆ ಬಂದ್ರಿ ಸರ್? ನಾವೆಲ್ಲ ರಜಾ ಬಂದ್ಬಿಡುತ್ತೆ ಅಂದ್ಕೊಂಡು. ಅಂದರೆ ನೀವು ತೀರ್ಕೊಂಬಿಡ್ತೀರಾ ಅಂದ್ಕೊಂಡಿದ್ದು, ಹೇಗೆ ಇಷ್ಟು ಬೇಗ ಹುಷಾರಾದ್ರಿ? ಅವರು ಹೇಳಿದ್ರು, ನೋಡಪ್ಪ ನಮ್ಮ ಫ್ರೆಂಡು ಶಂಕರ ಅಂಥೇಳಿ 25 ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ದ. ನಾನು ಅದಕ್ಕೆ ಸೂರಿಟಿಯನ್ನು ಕೊಟ್ಟಿದ್ದೆ, ನನಗೂ ಹೇಳಿದೆ, ಬ್ಯಾಂಕ್ ಮ್ಯಾನೇಜರ್ಗೂ ಹೇಳಿದೆ. ಆತ ಎಲ್ಲೋ ಹೋಗ್ಬಿಟ್ಟಿದ್ದ. ಬ್ಯಾಂಕ್ ಮ್ಯಾನೇಜರ್ ನನಗೆ ಫೋನ್ ಮಾಡಿ ಹೇಳಿದ್ರು, ನೋಡಿ 3 ತಿಂಗಳಿಂದ ಇನ್ಸ್ಟಾಲ್ಮೆಂಟನ್ನು ಕಟ್ಟಿಲ್ಲ, ಇನ್ನು ಮುಂದೆ ನಿಮ್ಮ ಸ್ಯಾಲ್ರಿನಲ್ಲಿ ತೊಗೋತೇವೆ ಅಂದರು. ನನ್ನ ಸ್ಯಾಲ್ರಿ ಬಂದು 25,000 ರೂಪಾಯಿ. ಅದೆಲ್ಲ ಅವರೇ ತೊಗೊಂಬಿಟ್ರೆ ನನಗೆ ಮನೆ ಬಾಡಿಗೆಗೇನು, ಎಲೆಕ್ಟ್ರಿಕ್ ಬಿಲ್ಲೇನು, ಮಕ್ಕಳ ಖರ್ಚೇನು, ನನ್ನ ಖರ್ಚೇನು,
ಯೋಚನೆ ಮಾಡ್ತಾ ಬಂದೆ, ಚಾಕ್ ಪೀಸ್ ಹಿಡ್ಕೊಂಡೆ, ತಲೆ ಸುದ್ದು ಬಿದ್ದೋದೆ. ನೀವು ತೊಗೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ರೆ ಅವ್ರು ಇಂಜೆಕ್ಷನು ಟ್ಯಾಬ್ಲೆಟ್, ನಾನು ಸಾಯ್ಲಿ ಅಂದ್ಕೊಳ್ತಾ ಇದ್ದೆ. ಆದರೆ ಆಸ್ಪತ್ರೆಯಲ್ಲಿ ಆತ ಬಂದು ಹೇಳ್ದ, ನಾನು ಹಳ್ಳಿಗೆ ಹೋಗಿದ್ದೆ ನನ್ನ ಆಸ್ತಿನೆಲ್ಲ ಮಾರಲಿಕ್ಕಾಗಿ, ನನ್ನ ಆಸ್ತಿನೆಲ್ಲ ಮಾರಿದ್ದಾಯಿತು, ಮತ್ತು ಬ್ಯಾಂಕ್ ಮ್ಯಾನೇಜರ್ಗೆ ನಾನು ದುಡ್ಡು ಕಟ್ಟಿದೆಯಿಂದ, ಅಬ್ಬಾ ಯಾವಾಗ ಅವನು ದುಡ್ಡು ಕಟ್ಟಿದೆಯಿಂದ ನಾನು ನಾರ್ಮಲಾಗಿ ಉಸಿರಾಡ್ಲಿಕ್ಕೆ ಮುಂದಾದೆ ಅಂತಕ್ಕಂಥ ಬಹಳ ಮುಖ್ಯವಾದದ್ದು. ಯಾವಾಗ ಮನಸ್ಸಿಗೆ ತೊಂದರೆ ಉಂಟಾಗಿತ್ತು, ಉಸಿರಾಟಕ್ಕೆ ತೊಂದರೆ ಉಂಟಾಗಿ ನಂತರ ಎಲ್ಲ ಅಂಗಗಳಲ್ಲೂ ತೊಂದರೆ ಉಂಟಾಗುತ್ತೆ. ಏನು ತೊಂದರೆ ಉಂಟಾಗುತ್ತೆ ಅಂತಲೇ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ತೊಂದರೆಗಳು ಉಂಟಾಗುತ್ತೆ. ಹಾಗಾಗಿ ಮನಸ್ಸನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅದನ್ನೇ ಧ್ಯಾನ ಅಂತ ಕರೀತಕ್ಕಂಥದ್ದು. ಧ್ಯಾನವನ್ನು ದೆವ್ವ ಕರೀತಕ್ಕಂಥ ಕಲೆ ಅಂತಲೂ ಕರೆದಿದ್ದಾರೆ. ಏಕೆಂದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ವರವಾಗುತ್ತೆ. ಮನೆಯಲ್ಲಿ ಒಂದು ಪುಸ್ತಕ ಇತ್ತು, ಒಂದು ಕಟ್ಟು ಕತೆ. ಮನೆಯಲ್ಲಿ ಒಂದು ಪುಸ್ತಕ ಇತ್ತು. ಆ ಪುಸ್ತಕವನ್ನು ಸ್ಪಷ್ಟವಾಗಿ ಓದಿದ್ದೆ ಆದರೆ ದೆವ್ವ ಬರುತ್ತೆ ಅಂತಕ್ಕಂಥದ್ದು ಮಕ್ಕಳಿಗೆ ಹೇಳಿದರು. ನೋಡಿ ಮಕ್ಕಳೇ, ನೀವು ಈ ಪುಸ್ತಕವನ್ನು ಓದಿದ್ದೆ ಆದರೆ ದೆವ್ವ ಬಂದ್ಬಿಡುತ್ತೆ, ಹಾಗಾಗಿ ಓದಬೇಡಿ. ಮಕ್ಕಳೆಲ್ಲ ತುಂಬ ಕುತೂಹಲ ಆಗೋಯ್ತು. ಒಬ್ಬೊಬ್ಬರು ರಾತ್ರಿನಲ್ಲಿ ಎಲ್ಲ ಎದ್ದೆದ್ದು ಕುತ್ಕೊಂಡು ಓದೋದು ಹೀಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬ ಆತ ಪೂರ್ತಿ ಮುಗಿಸ್ಬಿಟ್ಟ. ಒಂದು ದೆವ್ವ ಬಂದು ನಿಂತ್ಕೊಳ್ತು. ಕತೆ ಹೇಳ್ತಾ ಇರೋದು, ಮಹಾಸ್ವಾಮಿ ನನಗೆ ಏನಾದರೂ ಕೆಲಸ ಕೊಡಿ. ಆತ ಒಂದು ಕೆಲಸವನ್ನು ಹೇಳ್ದ. ದೆವ್ವ ಈಗ ನಾನು ಹೇಳ್ದಂಗೆ ಕೇಳುತ್ತೆ. ಒಂದು ಕೆಲಸ ಕೊಟ್ಟ, ಒಂದು 5 ನಿಮಿಷದಲ್ಲಿ ಮಾಡಿ ಮುಗಿಸ್ ಬಂತು. ಮಹಾಸ್ವಾಮಿ ಕೆಲಸ ಕೊಟ್ಟಿದ್ದು 5 ನಿಮಿಷಕ್ಕೆಲ್ಲ ಬಂದು ಕೆಲಸ ಕೇಳ್ತಾ ಇತ್ತು. ರೋಡ್ ಗುಡ್ಸೋಕೆ ಹೇಳ್ದ, ರೋಡ್ ಗುಡಿಸ್ತು. ಎಲ್ಲ ಬಂದು ತಿರ್ಗಾ ನಿಂತ್ಕೊತು. ಮಹಾಸ್ವಾಮಿ ಕೆಲಸ ಕೊಡಿ ಅಂತ. ಆತ ಏನು ಕೆಲಸ ಕೊಡೋದು? ಮಹಾಸ್ವಾಮಿ ಕೆಲಸ ಕೊಡಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೇನೆ. ಅಯ್ಯೋ ರಾಮ, ಇದು ನನ್ನನ್ನೇ ಸಾಯಿಸುತ್ತೆ, ಏನು ಮಾಡೋದು? ನಂತರ ಪಕ್ಕದಲ್ಲಿ ನಾಯಿ ನೋಡ್ದ. ಅಬ್ಬಾ, ನಾಯಿ ಬಾಲ ಸರಿ ಮಾಡು ಅಂದ. ನಾಯಿ ಬಾಲ ಸರಿ ಮಾಡೋಕ್ಕಾಗೋದಿಲ್ಲ, ಅದು ನೇರ ಮಾಡ್ತಾಯಿತ್ತು, ಮರ್ಚ್ಕೋತಾಯಿತ್ತು, ನೇರ ಮಾಡ್ತಾಯಿತ್ತು, ಮರ್ಚ್ಕೋತಾಯಿತ್ತು. ಹೀಗೆ ಆ ದೆವ್ವನ ಎಂಗೇಜ್ ಮಾಡ್ದ. ಇಲ್ಲದೇ ಇದ್ರೆ ಇವನ ಸಾವು ಖಚಿತವಾಗಿತ್ತು. ಆ ರೀತಿ ಯು ಆರ್ ಗೋಯಿಂಗ್ ಟು ಅವೇಕ್ ಯುವರ್ ಕಾನ್ಸಂಟ್ರೇಷನ್ ಆ್ಯಂಡ್ ಮೆಮೊರಿ. ನಿಮ್ಮ ಕಾನ್ಸಂಟ್ರೇಷನು ಮತ್ತು ಮೆಮೊರಿಯನ್ನು ಅವೇಕ್ ಮಾಡ್ತೀರಾ, ಎಚ್ಚೆತ್ತುಗೊಳಿಸ್ತೀರಾ. ಅದು ಸುಮ್ಮನೆ ಇತ್ತು, ನಾರ್ಮಲ್ ಆಗಿತ್ತು, ಹೇಗೋ ಇರ್ತಾ ಇತ್ತು. ಹಾಗೆ ಮಾಡಿಲ್ಲ ನೀವು. ಕಾನ್ಸಂಟ್ರೇಷನು ಮೆಮೊರಿಯನ್ನು ಜಾಗೃತಿಗೊಳಿಸಿದ್ರೆ, ಅದಕ್ಕೆ ಸರಿಯಾದ ಕೆಲಸವನ್ನು ಕೊಟ್ಟಿದ್ದೆ ಆದರೆ ಅದು ಗಿಫ್ಟ್ ಆಗಿಬಿಡುತ್ತೆ, ವರವಾಗಿ ಪರಿವರ್ತನೆ ಆಗಿಬಿಡುತ್ತೆ. ನಿಮ್ಮ ಲೈಫ್ ಪ್ರಮೋಷನ್ ಆಗುತ್ತೆ. 8 ಅವರ್ ಕೆಲಸ ಮಾಡೋದನ್ನು 1 ಅವರ್ ಅಥವಾ 2 ಅವರ್ ಒಳಗಡೆ ಮುಗಿಸ್ತೀರಾ. ಯಾವಾಗಲೂ ಶಾಂತವಾಗಿರ್ತೀರ, ನೆಮ್ಮದಿಯಾಗಿರ್ತೀರ. ಹೀಗೆ ಅದಕ್ಕೇನು ಕೆಲಸ ಕೊಡಲಿಲ್ಲ ಅಂದರೆ ತೊಂದರೆ ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನು ಮೆಮೊರಿಗೆ ಒಂದು ವಿಶೇಷವಾದಂಥ ಕೆಲಸವನ್ನು ಕೊಡಬೇಕು ಅಂತಕ್ಕಂಥದ್ದು ನಿಮ್ಮ ಇಡೀ ಪ್ರಗತಿ ಕಾರಣವಾಗುತ್ತೆ. ನೀವೇನು ಕೆಲಸ ಮಾಡ್ತಾ ಇರ್ತೀರೋ ಅದರಲ್ಲಿ ಪ್ರಗತಿ ಕಾಣ್ತೀರೋ. ಒಬ್ಬರು ಹೇಳಿದ್ರು, ಸರ್ ನನಗೆ ಪ್ರಾವಿಷನ್ ಸ್ಟೋರ್ ಇದೆ, ನಡೀತಾ ಇಲ್ಲ, ಮೆಡಿಟೇಷನ್ ಮಾಡೋದು ನಡೀತಾ. ಹೌದು ನಡೆಯುತ್ತೆ. ಬಂದು ಮಾಡಿದ್ರು. ಮಾಡಿದಾದಮೇಲೆ ಅವರಿಗೆ ಅದೇ ಹಾದಿನಲ್ಲಿ ಒಂದೊಂದು ಐಡಿಯಾ ಬರ್ತಾ ಇರುತ್ತೆ. ಈಗೇನು ಅವರು 1400 ರೂಪಾಯಿಗೆ ಒಂದು ಮೂಟೆ ಅಕ್ಕಿ, 2 kg ಸಕ್ಕರೆ, 1 kg ಬೇಳೆ ಹಿಂಗೆಲ್ಲ ಹಾಕಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಕ್ಯೂ ನಿಂತ್ಕೊಂಡು ಅವರು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಮೊದಲು ಜನನೇ ಇರಲಿಲ್ಲ. ಅವ್ರು ಹೇಳ್ತಾರೆ, ಸಾರ್ ಎಲ್ಲ ನಿಮ್ಮ ದಯೆ ಅಂತ ಹೇಳಿ. ಸೊ ಅಷ್ಟು ಧ್ಯಾನ ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದು. ನೀವೇನು ಹಾದಿಯನ್ನು ಒಳ್ಳೆಯ ಹಾದಿ ಆದರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ನಿಮಗೆ ವರವಾಗಿ ಪರಿಣಮಿಸುತ್ತೆ. ನೀವು ಕೆಟ್ಟ ಹಾದಿಯನ್ನು ಏನಾದರೂ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆದರೆ ಅದು ಶಾಪವಾಗಿ ಅದರಿಂದನೇ ಸಾವಾಗುತ್ತೆ. ಸೊ ಹಾಗಾಗಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಆ ಕಡೆಗೆ ಧ್ಯಾನೀಕರಿಸಬೇಕು. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಬೆಸ್ಟ್ ಮೆಡಿಟೇಷನ್ ಇನ್ ದ ವರ್ಲ್ಡ್ ಈಸ್ ಥಿಂಕ್ ಆಫ್ ನಥಿಂಗ್ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಹೇಳಿಕೆ. ತುಂಬ ಒಳ್ಳೆ ಧ್ಯಾನ ಅಂದರೆ ಏನು ಯೋಚನೆ ಮಾಡದೆ ಕುಳಿತುಕೊಳ್ತಕ್ಕಂಥದ್ದು ಅತೀವಾದಂಥ, ಪ್ರಪಂಚದಲ್ಲೇ ಅತ್ಯುನ್ನತವಾದಂಥ ಧ್ಯಾನ ಅಂತ ವಿವೇಕಾನಂದರು ಹೇಳಿದ್ದಾರೆ. ಸೊ ಪ್ರಾರಂಭದಲ್ಲಿ ಎಲ್ಲದರ ಸಹಾಯವನ್ನು ಪಡಿಬೇಕು. ಚಕ್ರಗಳ ಧ್ಯಾನ, ಓಂಕಾರ ಧ್ಯಾನ, ಹೀಗೆ ಸಪೋರ್ಟನ್ನು ಅಭ್ಯಾಸ ಮಾಡ್ತಾ ಕೆಲವು ಸೆಕೆಂಡುಗಳು ಏನೂ ಯೋಚನೆ ಮಾಡದೆ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಮುಂದಾಗಬೇಕು. ಹಾಗಾದಾಗ ವಿಶೇಷವಾದಂಥ ಬೆನಿಫಿಟ್ಸು ನಿಮ್ಮದಾಗುತ್ತೆ. ಕೆಲವು ಸೆಕೆಂಡುಗಳು ಮನಸ್ಸು ಏನು ಯೋಚನೆ ಮಾಡದೆ ನಿಂತಿದ್ದೆ ಆದರೆ ಬೆನಿಫಿಟ್ಸ್ ವಿಲ್ ಬಿ ಯುವರ್ಸ್. ವಿಶೇಷವಾದಂಥ ಬೆನಿಫಿಟ್ಸು ನಿಮ್ದಾಗ್ತಾ ಹೋಗ್ತಾ ಇರುತ್ತೆ. ಗೆಸ್ಸು ಮಾಡಲಿಕ್ಕಾಗೋದಿಲ್ಲ ಎಷ್ಟು ಬೆನಿಫಿಟ್ಸ್ ಇರ್ತಕ್ಕಂಥದ್ದು. ಒಬ್ಬರು ಹೌಸ್ ವೈಫು ಸುಮಾರು
11 ಟ್ಯಾಬ್ಲೆಟ್ಸನ್ನು ತೊಗೋತಾ ಇದ್ರು ಅವರು. ಒಂದು ಆ್ಯಸಿಡಿಟಿಗೆ, ಒಂದು ಸ್ಲೀಪ್ಲೆಸ್ನೆಸ್ಗೆ, ಒಂದು ಬ್ಯಾಕ್ ಪೇಯ್ನ್ಗೆ, ಹೀಗೆ ಭಾಳಷ್ಟು ಮೆಡಿಷನನ್ನು ಅವರು ತಗೊಳ್ತಾ ಇದ್ರು. ಯೋಗಕ್ಕೆ ಬಂದ ನಂತರ ಒಂದೊಂದೇ ಎಲ್ಲ ಮೆಡಿಷನ್ ಎಲ್ಲ ಬಿಟ್ಟು ಒಂದು ಸಲ ಸ್ಪೀಚ್ ಕೊಡುವಾಗ ಸರ್ ಮೈಕ್ ಕೊಡಿ ಅಂದರು. ಮೈಕ್ ಕೊಟ್ಟಾಗ ಅವರು ಹೇಳಿದರು, ನಾನು ಈ ರೀತಿ 11 ಟ್ಯಾಬ್ಲೆಟ್ಸನ್ನು ತೊಗೋತಾ ಇದ್ದೆ, ಇಲ್ಲಿ ಯೋಗ ಪ್ರಾರಂಭ ಮಾಡಿದ ನಂತರ ಎಲ್ಲ ದೂರ ಆಯಿತು, ಈಗ ಯಾವುದು ಟ್ಯಾಬ್ಲೆಟ್ಸ್ ತೊಗೋತಾ ಇಲ್ಲ, ತುಂಬ ಚೆನ್ನಾಗಿದ್ದೇನೆ, ಥ್ಯಾಂಕ್ಸ್ ಟು ರಾಘವೇಂದ್ರ ಸ್ಕೂಲ್ ಆಫ್ ಯೋಗ, ಥ್ಯಾಂಕ್ಸ್ ಟು ಶೇಷಗಿರಿ ಸರ್ ಅಂತ ಹೇಳಿದ್ರು. ನಾವು ಹೇಗೆ ಹೇಳಿಮ್ಮ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರು. ಮೊದಲೇನು ಮಾಡ್ತಾಯಿದ್ರು, ಕೆಲಸ ಮಾಡುವಾಗ ಬೈಕೋನ್ ಕೆಲಸ ಮಾಡ್ತಾಯಿದ್ರು, ಸ್ಟ್ರೆಸ್ ಕ್ರಿಯೇಟ್ ಆಗ್ತಾಯಿತ್ತು. ಈಗ ಅವ್ರಿಗೆ ಅವೇಕ್ ಆಗ್ತಾಯಿದೆ, ನಾನು ಮಿಸ್ಟೇಕ್ ಮಾಡ್ತಾಯಿದ್ದೇನೆ, ಹಾಡು ಹೇಳ್ಕೊಂಡು ಕೆಲಸ ಮಾಡೋದನ್ನು ಅಭ್ಯಾಸ ಮಾಡಿ, ಸ್ಟ್ರೆಸ್ ಎಲ್ಲ ಆಗಿ ಈಗ ನಾನು ಎಷ್ಟೇ ಕೆಲಸ ಮಾಡಿದ್ರೂ ನನಗೇನು ಆಯಾಸ ಆಗೋದಿಲ್ಲ ಸಾರ್ ಅಂತ ಹೇಳ್ತಾರೆ. ಏಕೆಂದರೆ ಅವರು ಅದನ್ನು ಹ್ಯಾಂಡ್ಲ್ ಮಾಡ್ತಾ ಇರ್ತಕ್ಕಂಥ ರೀತಿ. ಯೋಗ ಹೆಲ್ಪ್ಸ್ ಟು ಚೇಂಜ್ ದಿ ವ್ಯೂ ಟುವರ್ಡ್ಸ್ ದಿ ಲೈಫ್. ನೀವೇನು ನೋಡ್ತಾ ಇರ್ತೀರಾ ಆ ವ್ಯೂವನ್ನು ತುಂಬ ಚೆನ್ನಾಗಿ ಚೇಂಜ್ ಮಾಡಿಬಿಡುತ್ತೆ. ನೀವು ನೋಡೋ ನೋಟನೇ ಬೇರೆ ಆಗಿಬಿಡುತ್ತೆ. ವಿದ್ಯಾರ್ಥಿಯೊಬ್ಬರು ಹೇಳ್ತಾಯಿದ್ರು, ಸರ್ ನಾನು ಲಾಲ್ಬಾಗ್ ಹೋಗುವಾಗ ಒಂದು ಅರ್ಧ ಗಂಟೆಗೆಲ್ಲ ರೌಂಡ್ ಹಾಕ್ಕೊಂಡು ಹೋಗ್ಬಿಡ್ತಾ ಇದ್ದೆ ಫ್ಲವರ್ ಶೋ ಇದ್ದಾಗ. ಯೋಗ ಕ್ಲಾಸಿಗೆ ಬಂದಮೇಲೆ ಈಗ 2 ಅವರ್ ಆದರೂ ಸಾಕಾಗೋದಿಲ್ಲ. ಒಂದೊಂದು ಫ್ಲವರು ಸಹ, ಒಂದೊಂದು ಹೂವು ಎಷ್ಟು ಚಲುವಿಂದ ಕೂಡಿರುತ್ತೆ, ಎಷ್ಟು ಸ್ಮೆಲ್ ಇರುತ್ತೆ, ಆ ರಚನೆ ಅದ್ಭುತವಾದ ಒಂದು ದೇವರ ರಚನೆ. ಅದನ್ನು ನೋಡಿ ತುಂಬ ಸಂತೋಷ ಆಗ್ತಾ ಇರುತ್ತೆ, ತುಂಬ ಹ್ಯಾಪಿ ಆಗುತ್ತೆ ನನಗೆ ಅಲ್ಲಿ ಹೋಗಿ ಬರೋದು ಅಂದರೆ. ಸೊ ಆ ರೀತಿಯಲ್ಲಿ ನಿಮ್ಮ ನೋಡ್ತಕ್ಕಂಥ ಜೀವನವನ್ನು ನೋಡ್ತಕ್ಕಂಥ ರೀತಿ ಬದಲಾಗೋಗ್ಬಿಡುತ್ತೆ. ಒಂದು ಇತ್ತೀಚೆಗೆ ಓದಿದಂಥ ಒಂದು ಸ್ತೋತ್ರದಲ್ಲಿ ಹೇಳಿದ್ದಾರೆ. ಆ ಸ್ತೋತ್ರ ಆದ ನಂತರ ಒಂದು ಸ್ಟೋರಿಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಬ್ಬರು ಕಾರ್ಖಾನೆಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಕಾರ್ಖಾನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದವ್ರಿಗೆ ಪ್ರಮೋಷನ್ ಆಯಿತು. ಅವರು ಒಂದೇ ದಿನದಲ್ಲಿ ಅವರ ಒಂದು ಸ್ಯಾಲ್ರಿಯನ್ನು ವಿತ್ಡ್ರಾ ಮಾಡಿದ್ರು. ಒಬ್ಬಾತ ಯೋಗ ಮಾಡ್ತಾ ಇದ್ದ, ಮತ್ತೊಬ್ಬ ಯೋಗವನ್ನು ಮಾಡ್ತಾ ಇರಲಿಲ್ಲ. ಯೋಗವನ್ನು ಮಾಡದೇ ಇರ್ತಕ್ಕಂಥವ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ದ, ಏನು ಕಂಪನಿ ಇದು, ನಾನು ಎಷ್ಟು ಕೆಲಸವನ್ನು ಮಾಡ್ತೇನೆ, ಸ್ವಲ್ಪ ಹಣವನ್ನು ಮಾತ್ರ ಹೆಚ್ಚಿಗೆ ಕೊಟ್ಟಿದ್ದಾರೆ, ಎಲ್ಲ ಪ್ರೈಸಸ್ ಎಲ್ಲ ಬೆಲೆ ಎಲ್ಲ ಗಗನಕ್ಕೆ ಹೋಗಿದೆ, ನಾನೇನು ಮಾಡೋದು, ಲೈಫನ್ನು ಸರಿಯಾಗಿ ನೋಡ್ಕೊಳ್ಳೋದು ಬೇಡ, ಹಾಗೆ ಹೀಗೆ ಅಂತೇಳಿ ಬೈತಾ ಮನೆಗೆ ಹೋದ. ಮನೆಯಲ್ಲಿ ಜಗಳ ಮಾಡ್ದ, ಮಗುಗೆ ಹಿಡ್ದು ಹೊಡೆದ, ಮತ್ತೊಂದಾಯಿತು, ಹೀಗೆ ತುಂಬ ಜೋರು ಜಗಳ ಆಯಿತು. ಮತ್ತೆ ಆಫೀಸಿಗೆ ಬಂದ. ಆಫೀಸಲ್ಲಿ ಎಲ್ಲರೂ ಏನು ಕೆಲಸ ಹೇಳಿದ್ರು ಸರಿಯಾಗಿ ಮಾಡ್ತಾ ಇರಲಿಲ್ಲ. ನಂತರ ಆತನನ್ನು ಕೆಲಸದಿಂದ ತೆಗೀಲಾಯಿತು. ಸ್ವಲ್ಪ ದಿನ ನಂತರದಲ್ಲೇ, ಕೆಲವೇ ದಿನಗಳಲ್ಲಿ ಕೆಲಸದಿಂದ ತೆಗೆದ್ರು. ಆತ ಈ ಲೆಫ್ಟ್ ಅನ್ಎಂಪ್ಲಾಯ್ಡ್ ಮೋರ್ ದೆನ್ 2 years. 2 ವರ್ಷದ ಗಂಟ ಆತನಿಗೆ ಸರಿಯಾಗಿ ಕೆಲಸ ಸಿಗಲಿಲ್ಲ. ತುಂಬ ನೋವನ್ನು ಅನುಭವಿಸ್ದ. ಮತ್ತೋರ್ವ, ನನಗೆ ಸ್ಯಾಲ್ರಿ ಹೈಕ್ ಆಗಿದೆ, ಪ್ರಮೋಷನ್ ಆಗಿದೆ, ಸ್ವೀಟ್ ತೊಗೊಂಡೋದ. ತುಂಬ ಮನೆಯಲ್ಲೆಲ್ಲ ಹಬ್ಬವನ್ನು ಆಚರಿಸ್ತಾ ತುಂಬ ವಿಶೇಷವಾಗಿತ್ತು. ಆ ಹಬ್ಬದ ವಾತಾವರಣ, ಎಲ್ಲರಿಗೂ ಫೋನ್ ಮಾಡಿ ನನಗೆ ಪ್ರಮೋಷನ್ ಆಗಿದೆ, ಇವತ್ತಿಂದ ಸ್ಯಾಲ್ರಿ ಜಾಸ್ತಿ ಆಗಿದೆ, ನನ್ನ ಒಂದು ಫೈನಾನ್ಷಿಯಲ್ ಇದು ಹಿಂದಿನಕ್ಕಿಂತ ಈಗ ತುಂಬ ಸ್ವಲ್ಪ ಹೆಚ್ಚಾಗಿದೆ, ತುಂಬ ಖುಷಿ ಆಗ್ತಾಯಿದೆ. ಹೀಗೆ ಇಬ್ಬರಿಗೂ ಆಗಿರೋದು ಒಂದೇ ಘಟನೆ. ಆದರೆ ಯಾರು ಯೋಗ ಮಾಡ್ತಾ ಇರಲಿಲ್ಲ, ಆತನಿಗೆ ಯಾವ ರೀತಿ ಆ ಘಟನೆ ಪರಿಣಾಮ ಬೀರಿದೆ, ಈತನಿಗೆ ಯಾವ ರೀತಿ ಪರಿಣಾಮ ಬೀರಿದೆ ಯೋಚನೆ ಮಾಡಿ. ಮನಸ್ಸಿಗೆ ತರಬೇತಿಯನ್ನು ಕೊಟ್ಟಾಗ ನೀವು ನೋಡ್ತಕ್ಕಂಥ ಜೀವನವನ್ನು ನೋಡ್ತಕ್ಕಂಥ ದಿಕ್ಕು ಬದಲಾಗೋಗುತ್ತೆ. ಅದರಲ್ಲಿ ವಿಶೇಷತೆ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ, ಸದಾಕಾಲದ ಆನಂದ ಇರುತ್ತೆ. ಒಬ್ಬ ವ್ಯಕ್ತಿ ಸದಾಕಾಲದಲ್ಲಿ ಆನಂದವಾಗಿದ್ದಾನೆ ಅಂದರೆ ಆತನಿಗೆ ಎಲ್ಲನೂ ಇರೋದಿಲ್ಲ. ಈ ಚೇಂಜ್ಡ್ ಇಸ್ ವ್ಯೂ ಟುವರ್ಡ್ಸ್ ದಿ ಲೈಫ್. ಆತ ತನ್ನ ದಿಕ್ಕನ್ನು ಬದಲಾಯಿಸಿದಾನೆ, ಹಾಗಾಗಿ ಆನಂದ ಇರ್ತಕ್ಕಂಥದ್ದು. ಧ್ಯಾನದ ಬಗ್ಗೆ ಎಷ್ಟು ಹೇಳ್ತೀರಾ, ಎಷ್ಟು ಹೇಳಿದ್ರೂ ಕಡಿಮೆ. ಧ್ಯಾನವನ್ನು ಪ್ರತಿದಿನ 15 ನಿಮಿಷವಾದರೂ ಅಭ್ಯಾಸ ಮಾಡಿ. ಸಾಧ್ಯವಾದರೆ 1 ತಾಸಿನ ಕಾಲ ಕುಳಿತುಕೊಂಡು ಧ್ಯಾನವನ್ನು ಮಾಡಿ. ಈ ಪ್ರಯೋಜನಗಳನ್ನೆಲ್ಲ ನಿಮ್ಮದಾಗಿಸಿ. ಒಂದು ರೀತಿ ಯೋಗಿ ಸದಾ ಸುಖಿ ಅಂತ ಹೇಳಿದ್ದಾರೆ. ಯೋಗ ಮಾಡ್ತಕ್ಕಂಥವ್ರು ಸದಾ ಕಾಲದಲ್ಲಿ ಸುಖವಾಗಿರ್ತಾರೆ. ಆ ಪ್ರಯೋಜನಗಳೆಲ್ಲ ನಿಮ್ಮದಾಗಲಿ. ನಿಮ್ಮ ಜೀವನ ಸುಖಭರಿತವಾಗಿರಲಿ, ಆನಂದದಾಯಕವಾಗಲಿ, ಆರೋಗ್ಯದಾಯಕವಾಗಲಿ. ನಮಸ್ಕಾರ.